ಹಲೋ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು RCB ಆಮೇಲೆ DC ಗೇಮ್ ಆದ್ಮೇಲೆ ಬರ್ತಾ ಇದೀವಿ. ಫಸ್ಟ್ ಆಫ್ ಆಲ್ ನನಗೆ ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ಬೇಜಾರಾಗಿತ್ತು, ಬಟ್ ಮ್ಯಾಚ್ ಮುಗ್ದಾದ್ಮೇಲೆ ಖುಷಿ ಆಯ್ತು. ಏನಕ್ಕೆ ಗೆಸ್ ಮಾಡಿ? ಏನಪ್ಪಾ ಈ ನಾನೇನ್ ತರ ಹೇಳ್ತೀನಿ. ರಿಟಾರಿಕಲ್ ಕ್ವೆಶ್ಚನ್ಸ್ ಕೇಳೋ ಬದಲು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಕೇಳ್ತಿದ್ಯಾ ನೀನು? ಏನಕ್ಕೆ ಈ ತರ ಆಯ್ತು ಅಂದ್ರೆ, ಫಸ್ಟ್ ಮ್ಯಾಚ್ ಶುರು ಆಗಕ್ ಮುಂಚೆ ಒಂದು 3 ಕಾಲ್ ಅಷ್ಟೊತ್ತಿಗೆ ಯಾವನೋ ಹುಚ್ಚನನ್ ಮಗ ಒಂದ್ ಫೋಟೋ ಕಳಿಸ್ದ. ಅವನ ಹೆಸರು ವಿಷ್ಣು ಅಂತ. ತಿರ್ಗಾ ಗೇಮ್ಗೆ ಹೋಗಿ ಕೂತಿದ್ರು ಇವರಿಬ್ರು. ನಾನು ಲಾಸ್ಟ್ ಟೈಮ್ ವಾರ್ನಿಂಗ್ ಕೊಟ್ಟಿದ್ದೆ, ಶಾಪ್ ಆಗ್ತೀನಿ ಅಂತ. ಅಂದ್ರೂ ಗೇಮ್ಗೆ ಹೋಗಿ ಕೂತ್ಕೊಂಡಿದ್ರು. ಬಟ್ ಎಂಡ್ ಆದ್ಮೇಲೆ ಖುಷಿ ಆಯ್ತು, ಸೋತ್ರಲ್ಲ ಅಂತ. ಸೊ ಅದಕ್ಕೆ ಶಾಪನ ಕ್ಯಾನ್ಸಲ್ ಮಾಡಿದೀನಿ. ತಿರ್ಗಾ ಏನಾದ್ರು ಇನ್ನೊಂದ್ ಗೇಮ್ಗೆ ಹೋಗಿ ಏನಾದ್ರು ಎಂಟರ್ಟೈನಿಂಗ್ ಗೇಮ್ ಆಗಿ ಗೆದ್ರೆ ಅವಾಗ ಪ್ರಪೋರ್ಷನೇಟ್ಲಿ ಶಾಪ್ ಆಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಅದೇ ಕ್ವೆಶನ್ ನ ಕೇಳ್ತೀನಿ, ಲಾಸ್ಟ್ ಟೈಮ್ ಕೇಳ್ದಂಗೆನೆ. ಹೆಂಗ್ ಅನ್ಸ್ತು ಸ್ಟೇಡಿಯಂ ಅಟ್ಮಾಸ್ಫಿಯರ್? ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟೇಡಿಯಂ ಅಟ್ಮಾಸ್ಫಿಯರ್ ಈ ಸತಿ ಬ್ಯಾಟಿಂಗ್ ಆಡ್ಬೇಕಾದ್ರೆ ಸಿಮಿಲರ್ ಆಗೇನೆ ಇತ್ತು. ಯಾಕಂದ್ರೆ ನಾವು ಹೋಪ್ಲೆಸ್ ಆಗಿ ಬ್ಯಾಟಿಂಗ್ ಆಡಿದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಬ್ಯಾಟಿಂಗ್ ಆಡ್ಬೇಕಾದ್ರೆ ಯಾರು ಏನು ಮಿಸ್ ಮಾಡ್ಕೊಂಡಿಲ್ಲ ಅಂತಾನೆ ಹೇಳ್ತೀನಿ. ಬಟ್ ಬ್ಯಾಕ್ ಎಂಡ್ ಆಫ್ ದಿ ಇನ್ನಿಂಗ್ಸ್ ನಾವು ಬೌಲಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿತ್ತು ಅಟ್ಮಾಸ್ಫಿಯರ್ ಆಕ್ಚುಲಿ. ಅಂದ್ರೆ ಎವ್ರಿ ಬೌಲರ್ ಬ್ಯಾಕ್ ಮಾಡ್ತಿದ್ರು. ಆಮೇಲಿಂದ ಆಕ್ಚುಲಿ ಬೌಲರ್ಸ್ ಆ ಕ್ಯಾರೆಕ್ಟರ್ ತೋರಿಸ್ತಿದ್ರು ಅಂತ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಿದ್ರು. ಲೋ ಟಾರ್ಗೆಟ್ ಡಿಫೆಂಡ್ ಮಾಡಕ್ಕೆ. ಸೊ ಅದು ಒಂದು ಚೆನ್ನಾಗಿತ್ತು. ಅದ್ ಬಿಟ್ರೆ ಬೇರೆ ನಮ್ಮ ಕ್ರಿಂಜ್ ಡಿಜೆ ಅವನ್ ಪಾಡಿಗೆ ಅವ್ನ್ ಏನ್ ಮಾಡ್ಕೋಬೇಕೋ ಮಾಡ್ಕೋತಾ ಇದ್ದ. ಆಮೇಲಿಂದ KL ರಾಹುಲ್ ಒಂದ್ ಸ್ವಲ್ಪ ಚೇರ್ ಮಾಡಿದ್ರು, ಇಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಅದ್ ಬಿಡ್ತು ಅಂತಂದ್ರೆ ಜಾಸ್ತಿ ಏನು ಮಿಸ್ ಮಾಡಿಲ್ಲ ಅಂತಾನೆ ಹೇಳ್ತೀನಿ ಯಾರು. ವಿಷ್ಣು ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಕವರ್ ಮಾಡ್ದ. ಫಸ್ಟ್ ಇನ್ನಿಂಗ್ ಫಸ್ಟ್ 10 overs ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ವಿ. ರನ್ ರೇಟ್ ವಾಸ್ ಆಲ್ಸೋ ಅಬೌಟ್ 10. ಕ್ರೌಡ್ ವಾಸ್ ಆಲ್ಸೋ ಎಂಗೇಜ್ಡ್. ಫುಲ್ ಬಿಸಿಲು ಇದ್ರು ಎಲ್ಲಾ ಬೌಂಡ್ರಿಗೆ, ಎಲ್ಲಾ ಒಳ್ಳೆ ಶಾಟ್ಗೆ ಎಫರ್ಟ್ಸ್ ಎಲ್ಲ ವಾಸ್ ಅ ನೈಸ್ ರಿಸೆಪ್ಷನ್ ಟು ಎವ್ರಿಥಿಂಗ್. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಥ್ರೂ ಔಟ್ ದ ಸೆಕೆಂಡ್ ಇನ್ನಿಂಗ್ಸ್ ಅಂಟಿಲ್ ದ ಲಾಸ್ಟ್ 3 balls of the last over, there was that expectation and there was that backing from the world famous ಚಿನ್ನಸ್ವಾಮಿ ಸಪೋರ್ಟ್. ಅದೇನಾದ್ರೂ ನಮ್ಮವರು ನಿಮ್ ಜೊತೆನೆ ಇರ್ತಾರೆ ಅಂತಾನೆ ಒಂದ್ ಮೆಸೇಜ್ ಇತ್ತು. ಇವನ್ ಆಫ್ಟರ್ ಲೂಸಿಂಗ್ ನಮ್ಮ ಆಪೋಸಿಟ್ ಸ್ಟ್ಯಾಂಡ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಬ್ಯಾನರ್ಗಳು ಬಂತು. RCB ಟಿಲ್ ವಿ ಡೈ, ಅದು ಇದು. ನಮ್ಮ ಟೀಮ್ RCB ನವರು ಒಂದ್ 4-5 ಬ್ಯಾನರ್ ಮಾಡ್ಕೊಂಡ್ ಬರ್ತಾರೆ ಎವ್ರಿ ಮ್ಯಾಚ್. ಅದೆಲ್ಲ ಅನ್ಫಲ್ ಮಾಡಿದ್ರು. ಸೊ ಅದ್ ನೋಡಕ್ ಚೆನ್ನಾಗಿತ್ತು. ಇಟ್ ಇಸ್ ಅಂಡ್ ಆಲ್ವೇಸ್ ಲೈಕ್ ವಿ ಸೇ, ಒಳ್ಳೆ ಮ್ಯಾಚಸ್. ಚಿನ್ನಸ್ವಾಮಿ ಇಸ್ ನೋನ್ ಫಾರ್ ಪ್ರೊಡ್ಯೂಸಿಂಗ್ tense finishes and great contest between bat and ball. Yesterday was another example of that, and the crowd was treated to something until the last 2-3 balls. But anyway, ಶಾಪ್ ಹಾಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಸುಧನ್. ನಿನಗೆ ಅನ್ನಿಸ್ತು ಮನೆಯಲ್ಲಿ ನೋಡ್ತಾ? ಮನೇಲಿ ನನ್ಗೆ ಫಸ್ಟ್ ಆಫ್ ಆಲ್ ನೆನೆ ಫುಲ್ ತಲೆನೋವು ಇತ್ತು. ಬಟ್ ಫಸ್ಟ್ ಮ್ಯಾಚ್ ಶುರು ಆದಾಗ ಚೆನ್ನಾಗಿ ಹೊಡೆದಿದ್ ನೋಡಿ ನನ್ಗೂನು ಸ್ವಲ್ಪ ತಲೆನೋವು ಹೋದಂಗಾಯ್ತು. ಆಮೇಲೆ ನಮ್ದು ರಜತ್ ಪಟಿದಾರ್ ಔಟ್ ಆದ್ಮೇಲೆ ತಲೆನೋವು ಜಾಸ್ತಿ ಆಗ್ತಾ ಆಗ್ತಾ ಹೋಗಿತ್ತು. ಲಾಸ್ಟ್ ಅಲ್ಲಿ ನನ್ಗೆ ಫುಲ್ ಫ್ರಸ್ಟ್ರೇಟ್ ಆಗೋಗಿ ಲಾಸ್ಟ್ ಓವರ್ ಫುಲ್ ನಾನು ನೋಡ್ಲೂ ಇಲ್ಲ. ಅಂದ್ರೆ ಜಿತೇಶ್ ಶರ್ಮಾ ಔಟ್ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಳ್ಳೋಣ ಅಂತ ಆಫ್ ಮಾಡ್ಬಿಟ್ಟು ಒಂದು 20 ಮಿನಿಟ್ಸ್ಗೆ ಟೈಮರ್ ಇಟ್ಬಿಟ್ಟು ಮಲ್ಕೊಂಡೆ. ಆಮೇಲೆ ಎದ್ಬಿಟ್ಟು ಬೌಲಿಂಗ್ ತಕ್ಷಣ 3 ವಿಕೆಟ್ ಬಿದ್ದಿದ ತಕ್ಷಣ ಫುಲ್ ಖುಷಿ ಆಗೋಯ್ತು, ಅಂದ್ರೆ ಚಾನ್ಸ್ ಇದೆ ಅಂತ. ಬಟ್ ಆಮೇಲೆ KL ರಾಹುಲ್ ಸ್ಟಬ್ಸ್ ಆಡಿದ್ರು. ಆಮೇಲೆ ಕೊನೆಗೆ ಹಾರ್ದಿಕ್ ಪಾಂಡ್ಯ ಬಂದಾಗ ನಾನು ಅನ್ಕೊಂಡೆ ಈಗ ಬಂದೇ ಬರುತ್ತೆ, ಇಬ್ರಲ್ಲಿ ಒಬ್ರದ್ದು ವಿಕೆಟ್ ಬರುತ್ತೆ ಅನ್ಕೊಂಡೆ. ಆಮೇಲೆ KL ರಾಹುಲ್ದು ಬಂತು. ಬಟ್ ಅಗೇನ್ ಸೊ ಫಸ್ಟ್ ನಾನು ಅಂದ್ರೆ ಇದೇ ಕಂಟಿನ್ಯೂ ಮಾಡ್ತಾ ಈ ಸತಿ ಸ್ವಲ್ಪ ಉಲ್ಟಾ ಬರೋಣ ಗೇಮ್ ಅಲ್ಲಿ. ನಾವು ಯಾವಾಗ್ಲೂ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಹೋಗ್ತೀವಿ, ಡಿಸೆಂಡಿಂಗ್ ಆರ್ಡರ್. ಫಸ್ಟ್ ಕ್ವಶನ್ ಏನು ಅಂದ್ರೆ, ನೀವು ಇಡೀ ವರ್ಲ್ಡ್ ನಲ್ಲಿ ಗ್ರೇಟ್ ಲೀಡರ್ಸ್ ಇಂದ ವರ್ಸ್ಟ್ ಡಿಸಿಷನ್ಸ್ ಯಾವ್ದು? ನಾವು ಒಂದ್ ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡೋಣ. ಸೊ ಫಸ್ಟ್ ನನಗೆ ಬರೋದು ವೆನ್ ಸರ್ಟನ್ ಆಸ್ಟ್ರಿಯನ್ ಪೇಂಟರ್ ಡಿಸೈಡೆಡ್ ಟು ಅಟ್ಯಾಕ್ ರಷ್ಯಾ, ಅದು ಒಂದ್ ಬರುತ್ತೆ. ಆಮೇಲಿಂದ ಇನ್ನೊಬ್ರು RCB ಕ್ಯಾಪ್ಟನ್ ಲಾಸ್ಟ್ ಓವರ್ ರೊಮಾರಿಯೋ ಶೆಪರ್ಡ್ ಕೊಡೋದು ಇನ್ನೊಂದು ಬರುತ್ತೆ. ಆಮೇಲಿಂದ ಇನ್ನೂ ಒಂದ್ ಹೇಳ್ಬೇಕು ಅಂತಂದ್ರೆ, ನಮ್ಮ ಇನ್ನೊಬ್ರು ಎಕ್ಸ್ RCB ಕ್ಯಾಪ್ಟನ್
ಆ, ನಮ್ಮ ಫ್ರಾಂಚೈಸ್ಗೆ ನ್ಯೂಜಿಲೆಂಡ್ ಕ್ಯಾಪ್ಟನ್ ಆಗಿದ್ರು ಅವರು ಮಾಡಿರೋ ಒಂದೊಂದು ಡಿಸಿಷನ್ ಬರುತ್ತೆ. ಅವ್ರೀಗ ಅದೇ ಲೆಗಸಿನ ಇನ್ನೊಂದು ಟೀಮ್ ತಗೊಂಡೋಗಿದ್ದಾರೆ ಸೌತ್ ಇಂಡಿಯನ್ ಅಲ್ಲಿ. ನಾನು ಅದನ್ನು ಇದು ಬೌಲಿಂಗ್ ಕೋಚ್ ಯಾರು ಹೇಳು? ಸಾರಿ ಕಟ್ ಮಾಡ್ತಾ ಇದೀನಿ ರ್ಯಾಂಡಮ್. ಅಲ್ಲ ಹೇಳಿ. ಅವ್ರ ಬೌಲಿಂಗ್ ಕೋಚ್ ಏನ್ ಹೇಳು, ಯಾರು ಹೇಳು? ವರುಣ್ ಆರನ್. ಇದು ಅದೇನೆ, ಅದ್ ಹೆಂಗೆ ಅಂತಂದ್ರೆ ಇವಾಗ ಒಬ್ಬೊಬ್ರು ಎಲ್ಲೋ ಹೋದ್ರುನು ಅವ್ರ ಜನರನ್ನೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಆತರ. ಅಂದ್ರೆ ಈಗ ಒಬ್ಬೊಬ್ರು ಈಗ ಹಳ್ಳಿಯವರು ಒಂದ್ ಮನೆ ಬಿಟ್ಬಿಟ್ಟು ಇನ್ನೊಂದ್ ಮನೆ ಶಿಫ್ಟ್ ಆಗ್ತೀವಿ, ಇಲ್ಲ ನಾವೀಗ ಎಲ್ಲಾರು ಬೆಂಗಳೂರಿಗೆ ಬಂದ್ಬಿಟ್ಟಿದೀವಿ, ಇಲ್ಲ ನಾವೆಲ್ಲ ಮೈಸೂರಿಗೆ ಹೋಗ್ಬಿಡ್ತೀವಿ, ಆತರ ಡಿಸೈಡ್ ಮಾಡ್ತಾರಲ್ಲ. ಸೊ ಆತರ ಅವರು ಅಷ್ಟೇನೆ, ಇಲ್ಲ ನಾವ್ ಈ ಸಲ ಬೆಂಗಳೂರು ಬಿಟ್ಬಿಟ್ಟು ಹೈದರಾಬಾದ್ ಹೋಗ್ಬಿಡ್ತೀವಿ ಅಂತ ಎಲ್ಲ ಜನರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಆತರ ರಿಯಲ್ ಲೈಫ್ ಅಲ್ಲಿ ಸ್ವಲ್ಪ ಮಾಡಿದ್ರೆ ಒಳ್ಳೇದಾಗುತ್ತೆ, ಟು ಬಿ ವೆರಿ ಆನೆಸ್ಟ್. ಬಟ್ ಆನ್ ಅ ಸೈಡ್ ನೋಟ್, ವರ್ಸ್ಟ್ ಡಿಸಿಷನ್ಸ್ ಎವರ್ ಟೇಕನ್ ಇನ್ ಹಿಸ್ಟ್ರಿ ನನ್ನ ಪ್ರಕಾರ ಒಂದು ಪಾರ್ಟಿಷನ್ ಆಫ್ ಇಂಡಿಯಾ ಪಾಕಿಸ್ತಾನ್. ಅದು ಒಂದು ಹೇಳಲೇಬೇಕು ಈ ತರ ಸಿಚುವೇಶನ್ಗಳಲ್ಲಿ. ಇನ್ನೊಂದು ಇನ್ವೇಷನ್ಸ್ ಆಫ್ ರಷ್ಯಾ ಬೈ ಬೋತ್ ಹಿಟ್ಲರ್ ಅಂಡ್ ನೆಪೋಲಿಯನ್. And third in that list is not giving Suyash Sharma his fourth over within the 16 overs when we were defending the total, which forced us to give Romario Shepherd 1 over at the death. ಅದಕ್ಕೆ ಡೀಟೇಲ್ಡ್ ಆಗಿ ಬರೋಣ, ಯಾಕೆ ಓವರ್ ಡಿಸ್ಟ್ರಿಬ್ಯೂಷನ್ ವರ್ಕ್ ಆಗಿಲ್ಲ. ಇಟ್ ಈಸ್ ಆಲ್ಸೋ ಏನಂದ್ರೆ ಸಿಚುವೇಶನ್ ಪ್ರಕಾರನೇ ಮಾಡಿದ್ರು, ಬಿಕಾಸ್ ಭೂವಿನ ವಾಪಸ್ 15th ಓವರ್ಗೆ ಕರ್ಕೊಂಡ್ ಬಂದಿದ್ದು, ಆಮೇಲೆ ಹೇಸಲ್ ವುಡ್ ಕೋಟಾನು ಮುಗಿಸಿದ್ದು. ಇಟ್ ವಾಸ್ ಆಲ್ just cost to make sure that the last over we get as many runs as to defend, considering that Rasik Dar and either one of Suyash or Romario were to bowl the last over, but ಅದು ವರ್ಕ್ ಆಗಿಲ್ಲ. ಬಟ್ ಇನ್ ಎನಿ ಕೇಸ್ ದೇ ಶುಡ್ ಹ್ಯಾವ್ ಮಿಲ್ಲರ್ ಬಂದ ತಕ್ಷಣನೇ ಇವನು ರಜತ್ 1 ಓವರ್ ಕೊಡ್ಬೋದಾಗಿತ್ತು ಸುಯಶ್ಗೆ, ಬಿಕಾಸ್ ಮಿಲ್ಲರ್ ಇವನ್ ದೋ ಹೀಸ್ ಇಂಪ್ರೂವ್ಡ್ ಅ ಲಾಟ್ ಅಗೇನ್ಸ್ಟ್ ಸ್ಪಿನ್, ಅವ್ನು ಫ್ರೆಶ್ ಬಂದಾಗ ಕ್ರೀಸ್ ಬಂದಾಗ ಸ್ವಲ್ಪ ಒದ್ದಾಡ್ತಾನೆ. And Hazelwood last over ಮಾಡಿದ್ರೆ there might have been a completely different outcome. ಬಟ್ ಅದನ್ನೇ ವಾಪಸ್ ಬಟರ್ಫ್ಲೈ ಎಫೆಕ್ಟ್, ಮಂಡೆಲಾ ಎಫೆಕ್ಟ್ ಬರ್ತಿದೀವಿ. ಸೊ ನಮ್ ಬ್ಯಾಟಿಂಗ್ ಇಂದಾನೆ ಶುರು ಮಾಡ್ಬೇಕಂದ್ರೆ ಏನ್ ಹೇಳುದು, ಒನ್ ಆಫ್ ದ ಮೋಸ್ಟ್ ಡಿಸಪಾಯಿಂಟಿಂಗ್ ಡೇಸ್, ಸೆಕೆಂಡ್ ಹಾಫ್ ಒನ್ ಆಫ್ ದ ಮೋಸ್ಟ್ ಡಿಸಪಾಯಿಂಟಿಂಗ್ ಕ್ಲೋಸೆಸ್ಟ್ ಟು ದ ಇನ್ನಿಂಗ್ಸ್. ನಾನು ಲಾಸ್ಟ್ ಎಪಿಸೋಡ್ ಅಲ್ಲೂ ಹೇಳ್ದೆ, ಬ್ಯಾಟಿಂಗ್ ಇನ್ ಚಿನ್ನಸ್ವಾಮಿ ಡ್ಯೂರಿಂಗ್ ದಟ್ ಟ್ವೈಲೈಟ್ ಪೀರಿಯಡ್ ಇಸ್ ಆಲ್ವೇಸ್ ಡಿಫಿಕಲ್ಟ್. ಯಾಕೆಂದ್ರೆ ಸ್ಲೋವರ್ ಬಾಲ್ಸ್ ಟೆಂಡ್ ಟು ಸ್ಟಿಕ್ ಟು ದ ಸರ್ಫೇಸ್ ಅ ಲಿಟಲ್ ಮೋರ್, ಅಂಡ್ ಇವರು ಡೆಲ್ಲಿ ಬೌಲರ್ಸ್ ಮೇಡ್ ದ ಮೋಸ್ಟ್ ಔಟ್ ಆಫ್ ದಟ್. ಮುಖೇಶ್ ಕುಮಾರ್ ಬಂದು ಸೆಕೆಂಡ್ ಸ್ಪೆಲ್ ಮಾಡಿದ್ದು absolutely broke the spine, because first to Kuldeep got Salt out. That was just about the time when Salt was clicking into another gear. ಆಮೇಲೆ ರಜತ್ ಚೇಸ್ಡ್ ಆಫ್ಟರ್ ಅ ವೈಡ್ ಡೆಲಿವರಿ ಔಟ್ಸೈಡ್ ಆಫ್ ಸ್ಟಂಪ್, ನಿಕ್ಕಾಗಿ ಔಟ್ ಆದ. ಅವಾಗ್ಲೇ ನಮ್ಗೆಲ್ಲ ಅನ್ನಿಸ್ತಿತ್ತು ಇಲ್ಲಿ ಮಿಡಲ್ ಆರ್ಡರ್ ಅಲ್ಲಿ ಇನ್ನೊಬ್ಬ ಇರ್ಬೇಕು ಅಂತಾಗನೇ ಟಿಮ್ ಡೇವಿಡ್ ಅನ್ನು ಕಳ್ಸಿದ್ರು. ಸೊ ಟಿಮ್ ಡೇವಿಡ್ ಎಂಟ್ರಿ ಪಾಯಿಂಟ್ ಸ್ವಲ್ಪ ಮುಂಚೆ ಆದ್ರೂ ಹಿ ಪ್ಲೇಡ್ ವೆರಿ ವೆಲ್, ಸಿಚುವೇಶನ್ ತಕ್ಕಂಗೆ ಆಡ್ದ, 200 ಸ್ಟ್ರೈಕ್ ಆಡ್ದ. ಒಂದ್ ಪಾಯಿಂಟ್ ಅಲ್ಲಿ both Rajat and Tim David were new to the crease, so it was on one of them to stay till the end. Tim David tried to stay even after Rajat got out. ಆಮೇಲೆ ಜಿತೇಶ್ ಬಗ್ಗೆ ತುಂಬಾ ಮಾತಾಡೋದಿದೆ, ಬಟ್ ಸ್ವಲ್ಪ ಕ್ವಿಕ್ ಸಮರಿ ಕೊಡ್ಬೇಕಂದ್ರೆ ಅವನು ಹಿ ಇನ್ವೈಟ್ಸ್ ಪ್ರೆಷರ್ ಆನ್ ದಿ ಅದರ್ ಬ್ಯಾಟ್ಸ್ಮನ್ ಟು ಸ್ಕೋರ್ ಕ್ವಿಕ್ ರನ್ಸ್. ಈ ತರ ನಾಕ್ ಆಡಿ ಇಟ್ ಇಸ್ ನಾಟ್ ಅ ರೀಸೆಂಟ್ ಕ್ರಿಟಿಸಿಸಮ್, ಅವ್ನು ತುಂಬಾ ಮುಂಚೆಯಿಂದನೂ ಇದನ್ನೇ ಮಾಡ್ತಾನೆ. ಸಮ್ಟೈಮ್ಸ್ ಹಿ ಗೆಟ್ಸ್ ಅವೇ ವಿತ್ ಇಟ್ ಬಿಕಾಸ್ ಅವನಿಗೆ ಬೇಗ ಒಂದು ರಿಲೀಸ್ ಶಾಟ್ ಸಿಗುತ್ತೆ, ಕ್ಯಾಪಿಟಲೈಸ್ ಮಾಡ್ಕೊಂಡು ಹೋಗ್ತಾನೆ. ಬಟ್ ನಿನ್ನೆ ನೋಡ್ಬೇಕಂದ್ರೆ ಆ ರಿಲೀಸ್ ಶಾಟ್ ಬರ್ಲೇ ಇಲ್ಲ. ಅವ್ನು ಆಡಿದ್ 20 ಬಾಲ್ ಅಲ್ಲಿ ಅವನಿಗೆ ಸಿಕ್ಕಿದ್ ಒಂದೇ ಬೌಂಡ್ರಿ, ಅದು ಎಡ್ಜ್ ಆಗಿ ಇನ್ನೇನ್ ಕ್ಯಾಚ್ ಆಗಿತ್ತು ಅದು ಆಕ್ಚುಲಿ. ಸೊ ಅವನಿಗೆ ಆ ರಿಲೀಸ್ ಶಾಟ್ ಬಂದಿಲ್ಲ ಅಂದ್ರೆ ತಿಕ್ಲಾಗಿ ಆಡೋಕ್ ಹೋಗ್ತಾನೆ, ಬಿಹೈಂಡ್ ಸ್ಕ್ವೇರ್ ಅಟೆಂಪ್ಟ್ ಮಾಡ್ತಾನೆ, ಎಲ್ಲಿ ರನ್ಸ್ ಇಲ್ವೋ ಅಲ್ಲಿ ಹೊಡಿಯೋಕ್ ಹೋಗ್ತಾನೆ, ಸುಮ್ನೆ ಓವರ್ ದ ಟಾಪ್ ಹೊಡಿಯೋಕ್ ಹೋಗ್ತಾನೆ. ಹಿ ಪಿಕ್ಸ್ ದ ರಾಂಗ್ ಬಾಲ್ಸ್ ಟು ಅಟ್ಯಾಕ್. ಸೊ ಅದು ಇಟ್ಸ್ ಆಲ್ವೇಸ್ ಬಿನ್ ಅ ಕ್ರಿಟಿಸಿಸಮ್ ಆಫ್ ಮೈನ್ ಫಾರ್ ಹಿಮ್. ಅವ್ನ್ ಕೀಪಿಂಗ್ ಬಗ್ಗೆ ಏನು ಹೇಳೋದ ನಾನು, ಅವ್ನ್ ಡಿಸಿಷನ್ಸ್ ಬಿಹೈಂಡ್ ದ ವಿಕೆಟ್ ಆಲ್ಸೋ ಇಸ್ ಕಮೆಂಡಬಲ್. ಬಟ್ ಅವ್ನ್ ಬ್ಯಾಟಿಂಗ್ ಮಾಡ್ತಿದ್ದಾಗ ಏನೋ ಅಪ್ಪ ನಮ್ ಡಿ ಕೆ ಬಂದ್ ಹೇಳ್ಬೇಕು, ನಾವು ಬ್ಯಾಟಿಂಗ್ ಮಾಡ್ತಾ ಇನ್ನೊಂದು ಅಬ್ಸರ್ವೇಷನ್ ಏನಂದ್ರೆ, ವಿ ಬೇರ್ಲಿ ಆಕ್ಸೆಸ್ ದಿ ಏರಿಯಾಸ್ ಬಿಹೈಂಡ್ ಸ್ಕ್ವೇರ್. ಫಿಲ್ ಸಾಲ್ಟ್ ಟು ಹಿಟ್ ಡೌನ್ ಪ್ರಿಫರ್ಸ್ ಟು ಹಿಟ್ ಡೌನ್ ದ ಗ್ರೌಂಡ್. ಕೊಹ್ಲಿನುವೆ ಪಡಿಕಲ್ ಸ್ವಲ್ಪ ಲೇಟ್ ಕಟ್ಸ್ ಬಿಟ್ರೆ ಇನ್ನೇನೋ ಮಾಡಲ್ಲ. ರಜತ್ ಆಲ್ಸೋ ಸ್ವಲ್ಪ
ಮಸಲ್ಸ್ ದ ಬಾಲ್ ಎಕ್ಸೆಪ್ಟ್ ಫಾರ್ ದ ನಟರಾಜ ಶಾಟ್ ಬಿಟ್ರೆ ಅದು ಸ್ವಲ್ಪ ಶಾರ್ಟ್ ಬಂದ್ರೇನೆ ಹೊಡಿತಾನೆ. ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ಜಿತೇಶ್ ತನಕ ಯಾರು ಬಿಹೈಂಡ್ ದ ಸ್ಕ್ವೇರ್ ಹೊಡಿಯೋಕೆ ಹೋಗಲ್ಲ. ಇವಾಗ ಡೆಲ್ಲಿಲಿ ಇಫ್ ಯು ವಾಂಟ್ ಲುಕ್ ಅವ್ರು ತುಂಬಾ ರನ್ ಸ್ಕೋರಿಂಗ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ರು ಬಿಹೈಂಡ್ ಸ್ಕ್ವೇರ್. ಎವ್ರಿ ಒನ್ ಫ್ರಮ್ KL ರಾಹುಲ್ ಟು ಅಕ್ಷರ್ ತುಂಬಾ ಯುಟಿಲೈಸ್ ಮಾಡ್ಕೊಂಡ್ರು ಆ ಸ್ಪೇಸ್ ನ. ನಮ್ ಬ್ಯಾಟಿಂಗ್ ಅಲ್ಲಿ ಜಾಸ್ತಿ ಹೋಗೇ ಇಲ್ಲ ಆ ಏರಿಯಾಗೆ. ಅಂಡ್ ವಾಟ್ ಏನಾಗುತ್ತೆ ಅಂದ್ರೆ ಇನ್ ದಟ್ ಸಿಚುವೇಶನ್ ದ ಆಪೋಸಿಷನ್ ಕ್ಯಾಪ್ಟನ್ ಕ್ಯಾನ್ ಸೇಫ್ಲಿ put fine leg and third man inside the circle and put fielders deep in the offside and leg side. ಸೊ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇರುತ್ತೆ, ಇವ್ರು ಇಲ್ಲಿ ಹೊಡಿತಾನೆ ಇಲ್ಲ, ನಾವಲ್ಲಿ ಫೀಲ್ಡರ್ಸ್ ಹಾಕೋದೇ ಬೇಡ, ಇನ್ಸೈಡ್ ದ ಸರ್ಕಲ್ ಇಟ್ಕೊಳ್ಳೋಣ ಅಂತ. ಸೊ ಆ ಹೊಡಿಯೋ ಅಟೆಂಪ್ಟ್ ಮಾಡೋದು ಇನ್ನೊಂದು ಸ್ವಲ್ಪ ಸ್ಪೀಡ್ ಆಫ್ ಡೌಟ್ ಕ್ರಿಯೇಟ್ ಮಾಡುತ್ತೆ. ಅದು ಯುಟಿಲೈಸ್ ಮಾಡ್ಕೋತಿಲ್ಲ ನಮ್ ಬ್ಯಾಟ್ಸ್ಮನ್. ಸೊ ಡಿ ಕೆ ನಮ್ ಕೋಚ್ ಇದ್ರು ಅವನೇನೋ ಆ ಒಂದು ಟ್ರಿಕ್ ಹೇಳ್ಕೊಟ್ಟಿಲ್ಲ. It is not that our batsmen need to reinvent the way of batting their batting. It is just that they need to access these areas a bit more. ಕೊಹ್ಲಿಗೆ ಇದೆ, ಅವನು ಓವರ್ ಥರ್ಡ್ ಮ್ಯಾನ್ ಸ್ಲೈಸ್ ಮಾಡೋದು ತುಂಬಾ ಸತಿ ನೋಡಿದೀವಿ. ಲೇಟ್ ವೇಟ್ ಮಾಡಿ ಫ್ಲಿಕ್ ಮಾಡ್ತಾನೆ. ಅವ್ನು ಸ್ವಲ್ಪ ತುಂಬಾ ಸ್ಕ್ವೇರ್, ತುಂಬಾ ಫೈನ್ ಎರಡ್ ಕಡೆನೂ ಫ್ಲಿಕ್ ಮಾಡಿದೀವಿ. ಬಟ್ ಈ ಸತಿ ಬರೀ ಸ್ಕ್ವೇರ್ ಫ್ಲಿಕ್ ನೋಡಿದೀವಿ. ದತ್ ವೇ ಲ್ಯಾಪ್ ಸ್ವೀಪ್ಸ್ ಎಲ್ಲ ತುಂಬಾ ಹೊಡಿತಾನೆ. ಸೊ ಅವ್ರು ಆರ್ಮರಿಲಿ ಇದೆ ಈ ತರ ಶಾರ್ಟ್ಸ್, ಬಟ್ ಅವ್ರು ಯುಟಿಲೈಸ್ ಮಾಡ್ಕೋತಿಲ್ಲ ಅಟ್ ದ ರೈಟ್ ಟೈಮ್ಸ್, which is giving them a lot of work to do in terms of getting boundaries in other areas. It's on the observation. Yeah, basically batting was a letdown yesterday. We could have easily given our bowlers 15 to 20 more runs to defend, but adagilla for a combination of various reasons. But I would still pinpoint it to Rajat Patidar getting out. ಯಾಕೆಂದ್ರೆ ಅವ್ನು ಔಟ್ ಆದ ತಕ್ಷಣ ಎರಡ್ ಕಡೆಯಿಂದನೂ ಸ್ಪಿನ್ ತರಿಸ್ಬಿಟ್ರು. ಅವನು 2-3 ಓವರ್ ಇದ್ರೆ ಅವ್ರಿಗೆ ಏನು ಆಪ್ಷನ್ ಇತ್ತಿಲ್ಲ ಬಟ್ ಟು ಫೀಡ್ ಸ್ಪಿನ್ ಟು ರಜತ್. ಅಂಡ್ ಇನ್ ದ ಫಾರ್ಮ್ ದಟ್ ಈಸ್ ಇನ್, ಯು ವುಡ್ ಹ್ಯಾವ್ ಆಬ್ವಿಯಸ್ಲಿ ಟೇಕನ್ ದೆಮ್ ಟು ದ 3 runs. ಬಟ್ ಸ್ವಲ್ಪ ರ್ಯಾಶ್ ಡಿಸಿಷನ್ ಬಂತು. ಅದಾದ್ಮೇಲಿಂದ ಅದರಿಂದ ಏನ್ ಪಾಸಿಟಿವ್ ಕಾನ್ಸಿಕ್ವೆನ್ಸಸ್ ಅಂತಾನು ಮಾತಾಡೋಣ ಸ್ವಲ್ಪ ಮುಂದೆ, ಇನ್ ಟರ್ಮ್ಸ್ ಆಫ್ ಅವರ್ ಸ್ಕ್ವಾಡ್ ಕಂಪೋಸಿಷನ್, ಪ್ಲೇಯಿಂಗ್ 15 ಕಂಪೋಸಿಷನ್. ಬಟ್ ನನ್ನಿಂದ ಇಷ್ಟೇ ಬ್ಯಾಟಿಂಗ್ ವಿಷಯ. ನಾನ್ ಬ್ಯಾಟಿಂಗ್ ಬಂತು ಅಂತಂದ್ರೆ, ಟು ಬಿ ಆನೆಸ್ಟ್, ಫಸ್ಟ್ 10 overs ಚೆನ್ನಾಗೇ ಆಡಿದ್ವಿ. ಅಪ್ ಅಂಟಿಲ್ ನಾವು ಸೆಕೆಂಡ್ ವಿಕೆಟ್ ಕಳ್ಕೊಳ್ಳೋ ತನಕನೂ ನನ್ನ ಲೆಕ್ಕದಲ್ಲಿ ವಿ ಪ್ಲೇಡ್ ವೆರಿ ವೆಲ್. ಯಾಕೆಂದ್ರೆ ನಾವು ಕರೆಕ್ಟ್ ಪೇಸ್ ಅಲ್ಲಿ ಹೋಗ್ತಿದ್ವಿ, 10 runs per over ಹೊಡಿತಾ ಇದ್ವಿ. ನಮ್ಮ ಆಲ್ಮೋಸ್ಟ್ 10 overs ಅಲ್ಲಿ 100 ಬಂದಾಗಿತ್ತು ನಮ್ದು. ಸೊ ರನ್ ರೇಟ್ ಬಗ್ಗೆ ನಮ್ದು ಏನೂ ತೊಂದರೆನೇ ಇರ್ಲಿಲ್ಲ. ಈವನ್ ಅಂಡ್ ವಿ ಹ್ಯಾಡ್ 8 wickets in hand. ಆಲ್ಮೋಸ್ಟ್ 5 ಜನ ಬ್ಯಾಟ್ಸ್ಮನ್ ಇದ್ರು ಇನ್ನು ಆಡಕ್ಕೆ. ಆಕ್ಚುಲಿ ಆ ಟೈಮ್ ಅಲ್ಲಿ ಫಿಲ್ ಸಾಲ್ಟ್ ಮತ್ತೆ ರಜತ್ ಪಟಿದಾರ್ ಅಲ್ಲಿ ಔಟ್ ಆಗದ್ ಬೇಕಾಗಿರ್ಲಿಲ್ಲ, ಟು ಬಿ ಆನೆಸ್ಟ್. ನಾವು ಚೆನ್ನೈ ಮ್ಯಾಚ್ ಅಲ್ಲಿ ನೋಡಿದ್ವಿ, ಅವ್ರ ಪವರ್ ಪ್ಲೇ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿ ನಮ್ಮನ್ನ ರಿಸ್ಟ್ರಿಕ್ಟ್ ಮಾಡಿದ್ರು ಪವರ್ ಪ್ಲೇ ನಲ್ಲಿ ಹೊಡಿಯಕ್ಕೆ. ನಾವು ಎಂಡಲ್ಲಿ ವಿಕೆಟ್ಸ್ ಇದ್ದಾಗ ಹೆಂಗ್ ಕ್ಯಾಪಿಟಲೈಸ್ ಮಾಡಿದ್ವಿ ಅದನ್ನ ನೋಡಿ. ಅವತ್ತು ನಾವು ಹಂಗೆ ಆಡಿತ್ತು ಅಂತಂದ್ರೆ ವಿ ಕುಡ್ ಹ್ಯಾವ್ ಮೇಡ್ 200. ಇವತ್ತಿನ ತರ ಆಡಿತ್ತು ಅಂದ್ರೆ ನಾವು 200 ಮಾಡ್ತಿದ್ವಿ ಚೆನ್ನೈ ಮ್ಯಾಚ್ ಅಲ್ಲಿ. ಅದೇ ಅವತ್ತು ವಿಕೆಟ್ಸ್ ಇಟ್ಕೊಂಡು ಒಂದ್ ಸ್ವಲ್ಪ ನಿಧಾನಕ್ಕೆ ಆಡ್ಕೊಂಡಿದ್ರಿಂದ ವಿ ವರ್ ಏಬಲ್ ಟು ಸ್ಕೋರ್ 250 ಅವತ್ತು. ಸೊ ನಮಗ್ ಗೊತ್ತು, ನಾವು ವಿಕೆಟ್ಸ್ ಇಟ್ಕೊಂಡ್ರೆ ನಮ್ಮ ಹತ್ರ ಫೈರ್ ಪವರ್ ಇದೆ ಎಂಡಲ್ಲಿ ಬಂದು ಹೊಡಿಯಕ್ಕೆ ಅಂತ. ಸೊ ಅಷ್ಟು ಕಾಮನ್ ಸೆನ್ಸ್ ಇಟ್ಕೊಂಡು ಸ್ವಲ್ಪ ಅಂದ್ರೆ ಥಿಂಕ್ ಮಾಡ್ಬಿಟ್ಟು, ಓಕೆ ನಾವು ಓವರ್ ರೇಟ್ ಅಂದ್ರೆ ನಮ್ ರನ್ ರೇಟ್ ಏನ್ ಕಡಿಮೆ ಆಗಿಲ್ಲ, ನಾವು ವಿ ಆರ್ ಗೋಯಿಂಗ್ ಎಟ್ ಅ ಹೆಲ್ತಿ ರೇಟ್. ಓವರ್ ಒಂದು ಬೌಂಡ್ರಿ ಬರ್ತಾ ಇದೆ, 5-6 ಸಿಂಗಲ್ಸ್ ಆಡ್ತಿದೀವಿ. ಪ್ಲಸ್ ನಾವೇನೇ ಬ್ಯಾಟಿಂಗ್ ಆಡ್ಬೇಕಾದ್ರೆ ಇನ್ನೊಂದು ನನ್ನ ಪಾಸಿಟಿವ್ ಏನ್ ಹೇಳ್ಬೇಕು ಅಂತಂದ್ರೆ, ನಾವು ಅವ್ರಿಗೆ ತುಂಬಾ ಕಡಿಮೆ ಡಾಟ್ ಬಾಲ್ಸ್ ಕೊಟ್ವಿ ಫಸ್ಟ್ 10 overs ಅಲ್ಲಿ. ಎವ್ರಿ ಬಾಲ್ ಇಲ್ಲ, ಸಿಂಗಲ್ ಟ್ಯಾಪ್ ಮಾಡಿ ಸಿಂಗಲ್ ಹೊಡ್ತಿದ್ವಿ, ಕ್ವಿಕ್ ಸಿಂಗಲ್ ತಗೋತಿದ್ವಿ, ಡಬಲ್ ಹೊಡ್ತಿದ್ವಿ, ಏನೋ ಒಂದ್ ಮಾಡ್ತಿದ್ವಿ. ವಿ ವರಂಟ್ ಗಿವಿಂಗ್ ದೆಮ್ ಡಾಟ್ ಬಾಲ್ಸ್. ಸೊ ಹಂಗ್ ನಮ್ಗೆ ಓವರ್ಗೆ ಒಂದೇ ಬೌಂಡ್ರಿ ಬಂತು ಅಂತಂದ್ರೆ ವಿ ವರ್ ಏಬಲ್ ಟು ಮೇಕ್ ಇಟ್ ಇಂಟು ಲೈಕ್ 8 or 10 run ಓವರ್ ಹಂಗೇನೆ. ಸೊ ಅದರಿಂದಾನು ನಮ್ದು ಅದು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಫಸ್ಟ್ 10 overs ಅಲ್ಲಿ. ಆಮೇಲೆ ಯಾವಾಗ ಫಿಲ್ ಸಾಲ್ಟ್ ಔಟ್ ಆದ, ಹೊಡಿಯಕ್ ಹೋಗ್ಬಿಟ್ರು, ಅವಾಗಿಂದ ನಮ್ಗೆ ತೊಂದರೆ ಆಗಕ್ ಸ್ಟಾರ್ಟ್ ಆಯ್ತು. ಐದರ್ ಫಿಲ್ ಸಾಲ್ಟ್ ಆರ್ ರಜತ್ ಪಟಿದಾರ್ ಶುಡ್ ಹವ್ ಸ್ಟೇಡ್ ನನ್ ಲೆಕ್ ಅಪ್ ಅಂಟಿಲ್ 15th over. ಏನಾರ ಆಗ್ಲಿ, ಇವನ್ ಸಾತ್ವಿಕ್ ಹೇಳ್ದಂಗೆನೆ ರಜತ್ ಪಟಿದಾರ್ ಬಂದ ತಕ್ಷಣ ಅವ್ರ ಪೇಸ್ ಬೌಲಿಂಗ್ ಸ್ಟಾರ್ಟ್ ಮಾಡಿದ್ರು. ಅವ್ರ ರಜತ್ ಪಟಿದಾರ್ ಔಟ್ ಆದ ತಕ್ಷಣ ಸ್ಪಿನ್ ಬೌಲಿಂಗ್ ಸ್ಟಾರ್ಟ್ ಮಾಡಿದ್ರು. ಏನಿಲ್ಲ, ಈ ಜಸ್ಟ್ ಹ್ಯಾಡ್ ಟು ವೇಟ್ 2 more overs. ಪ್ಲಸ್ ಅವ್ನು ಔಟ್ ಆಗಿದ್ದ ಟೈಮ್ ಅಲ್ಲಿ ಹ್ಯಾಡ್ ಆಲ್ರೆಡಿ ಸ್ಕೋರ್ಡ್ 1 6 ಅದೇ ಓವರ್ ಅಲ್ಲಿ. ಅವ್ನ್ಗೆ ಹತ್ರ ಅನ್ನೆಸೆಸರಿ ರಿಸ್ಕ್ ತಗೊಳ್ಳೋದು ಏನು ಬೇಕಾಗೇ ಇರ್ಲಿಲ್ಲ, ಟು ಬಿ ಆನೆಸ್ಟ್. ಓಕೆ, ಏನೋ ಲಾ ಆಫ್ ಆವರೇಜಸ್, ಅವನೇನೋ ಫೇಲ್ ಆದ ಒನ್ ಇನ್ನಿಂಗ್ಸ್, ಓಕೆ, ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಬಲ್.
ಫಿಲ್ ಸಾಲ್ಟ್ಗೆ ಏನೋ ತೊಂದರೆ ಇರ್ಲಿಲ್ಲ. ಹಿ ವಾಸ್ ಗೋಯಿಂಗ್ ಎಟ್ ಅ ವೆರಿ ಹೆಲ್ತಿ ರೇಟ್. ಅವನ್ ಲಾಂಗ್ ಇನ್ನಿಂಗ್ಸ್ ಆಡ್ತಾ ಇದ್ದಾನೆ ಅಂತಂದ್ರೆ ವಿ ನೋ ಅವನ್ ಏನಾದ್ರು ಡೆತ್ ಓವರ್ಸ್ ಎಲ್ಲ ತನಕನೂ ಆಡ್ತು ಅಂತಂದ್ರೆ ಹಿ ವಿಲ್ ಪ್ರಿಟಿ ಶ್ಯೂರ್ ಮೇಕ್ ಇಸ್ 100. ಆಮೇಲೆ ಪ್ರಿಟಿ ಶ್ಯೂರ್ ಹಿ ವಿಲ್ ಗೆಟ್ 15-20 ರನ್ಸ್ ಅನ್ ಓವರ್. ಅದೇನೋ ತೊಂದರೆನೇ ಇರ್ಲಿಲ್ಲ. ಆಮೇಲೆ ಅವ್ನು ಔಟ್ ಆಗಿದ್ದು ಆಕ್ಚುಲಿ ನನ್ಗೆ ಬ್ಯಾಡ್ ಶಾರ್ಟ್ ಸೆಲೆಕ್ಷನ್ ಅಂತಾನೆ ಅನ್ನಿಸ್ತು ಆ ಟೈಮಲ್ಲಿ. ಆಮೇಲಿಂದ ಇನ್ನೊಂದು, ಅವರಿಬ್ರು ಔಟ್ ಆದ್ರು, ನಾಟ್ ಇವನ್ ಬೋತ್ ದೇರ್ ಡೇಸ್ ಅಂತ ಅನ್ಕೊಂತು ಅಂತಂದ್ರು ಜಿತೇಶ್ ಶರ್ಮಾ ಅವನ್ಗೆ ಹಿ ವಾಸಂಟ್ ಏಬಲ್ ಟು ಗೆಟ್ ಇಸ್ ಶಾರ್ಟ್ ಆಫ್. ಅವನ್ಗೆ ಒಂದು ರಿಲೀಸ್ ಶಾಟ್ ಕೊಡ್ಲಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ಬೌಲಿಂಗ್. ಆಮೇಲಿಂದ ಅವನು ಅಷ್ಟೇನೆ, ಅವ್ನ್ ಮುಂಚೆ ಬಿಹೈಂಡ್ ಸ್ಕ್ವೇರ್ ತುಂಬಾ ಚೆನ್ನಾಗಿ ಆಕ್ಸೆಸ್ ಮಾಡ್ತಿದ್ದ. ಲಾಸ್ಟ್ ಇಯರ್ ಮುಂಬೈ ಮ್ಯಾಚ್ ಅಲ್ಲಿ ನೋಡಿದ್ವಿ. ಆಮೇಲಿಂದ ಅವ್ನ್ ಗೆಲ್ಸ್ಕೊಟ್ಟಿದ್ದ ಮ್ಯಾಚ್ ನೋಡಿದ್ವಿ LSG ಮೇಲೆ. ಅವ್ನ್ ತುಂಬಾ ಚೆನ್ನಾಗಿ ಆಡ್ತಾನೆ ಬಿಹೈಂಡ್ ದ ಸ್ಕ್ವೇರ್. ಯಾಕೋ ಯಾವ ಬ್ಯಾಟ್ಸ್ಮನ್ ಅವ್ನ ಆಕ್ಸೆಸ್ ಮಾಡ್ಲಿಲ್ಲ ನೆನ್ನೆ ಹೇಳ್ಬೇಕು ಅಂತಂದ್ರೆ. 1-4 ಹೋಯ್ತು ಅಲ್ಲಿ, ಬಟ್ ಅದು ಎಡ್ಜ್ ಆಗಿ ಹೋಗಿತ್ತು. ತುಂಬಾ ಪ್ರಿಡಿಕ್ಟಬಲ್ ಫೀಲ್ಡ್ ಸೆಟ್ ಆಗ್ಬಿಡ್ತು ಅವ್ರಿಗೆ. ಜಸ್ಟ್ ಎಲ್ಲಾನು ಫ್ರಂಟ್ ಆಫ್ ಸ್ಕ್ವೇರ್ ಹಾಕು, ಥರ್ಡ್ ಮ್ಯಾನ್ ಫೈನ್ ಲೆಗ್ ಮುಂದೆ ಇಟ್ಕೋ, ಸುಮ್ನೆ ಅಂದ್ರೆ ಗುಡ್ ಲೆಂತ್ ಬೌಲಿಂಗ್ ಮಾಡ್ತಾ ಇರೋ, ಸಿಂಗಲ್ ಕೊಡ್ತಾ ಇರೋ ಅಷ್ಟೇ. ಹೊಡೆದ್ರೆ ಆಚೆ 6 ಹೊಡಿಬೇಕು, ಅದು 2-3 ಶಾಟ್ ಹೊಡೆದ್ರು ಅಷ್ಟೇ. ಸೊ ಆ ಲೆಕ್ಕದಲ್ಲಿ ನಾವು ತುಂಬಾನೇ ಹೋಪ್ಲೆಸ್ ಆಗಿ ಆಡಿದ್ವಿ ಸೆಕೆಂಡ್ ಹಾಫ್ ಆಫ್ ದಿ ಇನ್ನಿಂಗ್ಸ್. ಬಟ್ ಟಿಮ್ ಡೇವಿಡ್ ಅಪ್ರಿಶಿಯೇಟ್ ಮಾಡ್ಬೇಕು. ಈ ಒಂದು ಅದು ಅವ್ನ ರೋಲ್ ಅಲ್ವೇ ಅಲ್ಲ, ವಿತ್ ಇನ್ 15th ಓವರ್ ಬಂದ್ಬಿಟ್ಟು ಲಾಂಗ್ ಇನ್ನಿಂಗ್ಸ್ ಒಂದು 5-6 ಓವರ್ ಆಡೋದು. ಬಟ್ ಹಿ ಪ್ಲೇಡ್ ವೆಲ್ ನನ್ನ ಲೆಕ್ಕದಲ್ಲಿ, ಅವ್ನು ಆಡಿದಷ್ಟು. ಅವ್ನ ಪ್ರೆಷರ್ ಯಾವಾಗ ಬಂತು ಅಂತಂದ್ರೆ ವೆನ್ ಜಿತೇಶ್ ಶರ್ಮಾ ವಾಸಂಟ್ ಏಬಲ್ ಟು ಗೆಟ್ ಇಸ್ ಶಾರ್ಟ್ಸ್ ಆಫ್, ಅವ್ನು ಓಕೆ ಇವಾಗ ಹೊಡಿಬೇಕು, ರನ್ ರೇಟ್ ಕಡಿಮೆ ಆಗ್ತದೆ ಅಂತ ಹೊಡೆಯಕ್ಕೆ ಹೋಗಿ ಔಟ್ ಆದ ಅವನು. ಆಮೇಲಿಂದ ನನ್ನ ಲೆಕ್ಕದಲ್ಲಿ ರೊಮಾರಿಯೋ ಶೆಪರ್ಡ್, ಕೃಣಾಲ್ ಪಾಂಡ್ಯನವೇ ಇಟ್ ವಾಸಂಟ್ ಎನ್ ಐಡಿಯಲ್ ಸಿಚುವೇಶನ್ ಅವ್ರನ್ನ ಜಡ್ಜ್ ಮಾಡಕ್ಕೆ. ಹೌದು, ಅವರು ನನ್ನ ಲೆಕ್ಕದಲ್ಲಿ ದೇ ಶುಡ್ ಹ್ಯಾವ್ ಅಂದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ಆಡ್ಬೇಕಿತ್ತು. ಬಟ್ ಆ ಟೈಮಲ್ಲಿ ಆಗ್ಲೇ ನಮ್ ರನ್ ರೇಟ್ ತುಂಬಾನೇ ಕಡಿಮೆ ಇತ್ತು. ಅವ್ರು ಹೊಡೆಯಕ್ಕೆ ಹೋಗ್ಲೇಬೇಕಾಗಿತ್ತು. ಅಂಡ್ ದೇ ಟ್ರೈಡ್ ದರ್ ಬೆಸ್ಟ್ ನನ್ನ ಲೆಕ್ಕದಲ್ಲಿ. ಸೊ ಓವರ್ ಆಲ್ ಅದೇ ಮಂಡಲ ಎಫೆಕ್ಟ್ ಇಂದ ನಮ್ ಇಡೀ ರಜತ್ ಪಟಿದಾರ್ ಅಂಡ್ ಫಿಲ್ ಸಾಲ್ಟ್ ಔಟ್ ಆಗಿದ್ರಿಂದ ನಮ್ ಇಡೀ ಬ್ಯಾಟಿಂಗ್ ಲೈನ್ ಹಾಳಾಯ್ತು. ನಮ್ದು ಯಾವಾಗ 210-220 ಮಾಡ್ಬೇಕಿತ್ತು ಸ್ಕೋರ್, 175 ಬಂದು ನಿಂತ್ಕೊಂತದ್ದು. ಅಟ್ ಒನ್ ಪಾಯಿಂಟ್ ನಾನು ಸಾತ್ವಿಕ್ ಹೇಳ್ತಿದ್ದೆ ಗ್ರೌಂಡ್ ಅಲ್ಲಿ, ಇಲ್ಲ ನಮಗ್ ವೆಂಕಟೇಶ್ ಅಯ್ಯರ್ ತಗೊಂಬಂದ್ ಅಟ್ಲೀಸ್ಟ್ ಸ್ವಲ್ಪನಾರು ಆಕ್ಸಿಲರೇಟ್ ಮಾಡ್ಬೋದು. ನಾವು ಬೌಲಿಂಗ್ ಸುರೇಶ್ ಶರ್ಮಾ ಇದಾನ್ ಟೀಮ್ ಅಲ್ಲಿ, ಸೊ ನಮ್ಗೆ ಸ್ಪಿನ್ನರ್ಗೆ ಏನ್ ತೊಂದರೆ ಆಗಲ್ಲ. ಜಸ್ಟ್ 4 overs ತಾನೆ, ಅಟ್ಲೀಸ್ಟ್ ವಿ ಕ್ಯಾನ್ ಡಿಲೇ ದಿ ಇನೆವಿಟಬಲ್ ಅಂತ ನಾನು ಹೇಳ್ತಿದ್ದೆ ಅವನ್ಗೆ. ನನ್ ಪ್ರಕಾರ ಇಲ್ಲಿ ಅಂದ್ರೆ ಇಬ್ರು ತುಂಬಾನೇ ಒಳ್ಳೆ ಪಾಯಿಂಟ್ಸ್ ಹೇಳಿದಿರೋ. ಒಂದ್ ಮೇನ್ ಪಾಯಿಂಟ್, ನಮ್ ಬ್ಯಾಟ್ಸ್ಮನ್ಗೆ ಬಿಹೈಂಡ್ ಸ್ಕ್ವೇರ್ ಹೊಡಿಯೋ ಅಬಿಲಿಟಿ ಇಲ್ಲ ಅನ್ನೋದು. ಅದ್ ನಾನು ರಿಯಲೈಸ್ ಮಾಡಿರ್ಲಿಲ್ಲ, ಬಟ್ ಈಗ ಯೋಚನೆ ಮಾಡಿದಾಗ ತುಂಬಾನೇ ಒಳ್ಳೆ ಪಾಯಿಂಟ್ ಅನ್ಸ್ತು. ಇನ್ನೊಂದು, ನಮ್ದು ಇದು ಫಸ್ಟ್ ಟೈಮ್ ಅಲ್ಲ, ನಮ್ದು ಬ್ಯಾಟಿಂಗ್ ಹೆಂಗೆ ಅಂದ್ರೆ ಆಡೆಡ್ ಪ್ರೆಷರ್ ಇದೆ, ಎಸ್ಪೆಷಲಿ ರಜತ್ ಮೇಲೆ. ಆ ಏನಂದ್ರೆ ಟಾಪ್ 4 ಆದ್ಮೇಲೆ ಆ ಒಂದು ಫಿನಿಶರ್ಸ್ ಬರೋವರೆಗೂ ಗ್ಯಾಪ್ ನ ಬ್ರಿಡ್ಜ್ ಮಾಡಕ್ ಯಾರು ಇಲ್ಲ. ಸೊ ಈಗ ಎಕ್ಸಾಕ್ಟ್ ಪಾಯಿಂಟ್ ಏನು ಅಂದ್ರೆ, ರೊಮಾರಿಯೋ ಟಿಮ್ ಡೇವಿಡ್ ಯಾವಾಗ ಬರಕ್ ಇಷ್ಟಪಡೋದು, ಅರೌಂಡ್ 14th-15th ಓವರ್. ಓಕೆ, ನೆಕ್ಸ್ಟ್ ಜಿತೇಶ್ ಶರ್ಮಾ ಯಾವಾಗ ಸೇಮ್. ರೊಮಾರಿಯೋ ಶೆಪರ್ಡ್ ಇನ್ನ ಆದ್ಮೇಲೆ ಅಂದ್ರೆ ಒಂದ್ 17th ಓವರ್, ಒಂದು ಒಳ್ಳೆ ಪ್ರೆಷರ್ ಇರ್ಬೇಕಾದ್ರೆ ಬೌಲರ್ಸ್ ಮೇಲೆ ಅವ್ನ್ ಬರಕ್ಕೆ ಇಷ್ಟಪಡ್ತಾನೆ. ಕೃಣಾಲ್ ಪಾಂಡ್ಯ ಅವ್ನ್ ಬರಕ್ಕೆ ಇಷ್ಟಪಡಲ್ಲ. ಅವನು ಅಂದ್ರೆ ಅವ್ನ್ ಇರೋದು ಫ್ಲೋಟರ್ ಆಗೋದಕ್ಕೆ, ಆ ತರದಕ್ಕೆಲ್ಲ. ಸೊ ನನ್ ಪಾಯಿಂಟ್ ಏನು ಅಂದ್ರೆ, ಈಗ ಬ್ಯಾಟಿಂಗ್ ಕೊಲಾಪ್ಸ್ ಆಗೋದು ಅದು ನ್ಯಾಚುರಲ್, ಅಂದ್ರೆ ಅದು ಹಾಗೆ ಆಗುತ್ತೆ ಯಾವ್ದೋ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ. 14 ಗೇಮ್ ಟೂರ್ನಮೆಂಟ್ ಅಂದ್ರೆ ಅಟ್ಲೀಸ್ಟ್ ಒಂದ್ 2-3 ಸತಿ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೇಕು, ಅದನ್ನು ಟಾಪ್ ಆರ್ಡರ್. ಅದು ಇದೇನ್ ಕೊಲಾಪ್ಸ್ ಅಂತ ನಾನು ಹೇಳ್ತಿಲ್ಲ, ಬಟ್ ನಾನು ಹೇಳ್ತಾ ಇರೋದು ಇದಕ್ಕಿಂತ ವರ್ಸ್ಟ್ ಆಗಿ ಆಗ್ಬೋದು. RR ಮೇಲೆ ಆದಂಗೆ, ಅಥವಾ ಇನ್ ಮುಂದೆನೂ ಇದಕ್ಕಿಂತ ವರ್ಸ್ಟ್ ಆಗಿ ಆಗ್ಬೋದು. ಅದಕ್ಕೇನೆ ನಾವು ಅದೇ ಆಪ್ಷನ್ ವಿಡಿಯೋಸ್ ಬಿಟ್ರಲ್ಲ, ಅಂದ್ರೆ ಮೇನ್ ಆಪ್ಷನ್ 2025 ನಲ್ಲಿ, ಅದರಲ್ಲಿ DK ಹೇಳಿರೋ ಒಂದ್ ಒಳ್ಳೆ ಪಾಯಿಂಟ್ ಏನು ಅಂದ್ರೆ, ನಂಬರ್ 5 ಎಂತ ಕ್ರೂಷಿಯಲ್ ಪೊಸಿಷನ್ ಅಂದ್ರೆ, ಅಲ್ಲಿ ಬರೋರು ಕೊಲಾಪ್ಸ್ ಆದಾಗ ಎಂಡ್ ತನಕ ತಗೊಂಡ್ ಹೋಗೋದಕ್ಕೂ ಕೇಪಬಲ್ ಆಗಿರ್ಬೇಕು. ಅದೇ ಅವ್ರೇನಾದ್ರು ನಮ್ ಟಾಪ್ ಆರ್ಡರ್ ಸಕ್ಸಸ್ಫುಲ್ ಆಗಿ ಅವ್ರೊಂದ್ 16th ಓವರ್ ಬಂದ್ರೆ ಕ್ವಿಕ್ ಆಗಿ 300 ಸ್ಟ್ರೈಕ್ ರೇಟ್ ನಲ್ಲಿ ಮ್ಯಾಚ್ ನ ಫಿನಿಶಿಂಗ್ ಕೇಪಬಿಲಿಟಿನೂ ಇರ್ಬೇಕು. ಅಂತ ಕೀ ಪ್ಲೇಯರ್ ಅಲ್ಲಿಗೆ ಬರ್ಬೇಕಾಗಿದ್ದು ಅಂತ ಅವ್ರ ಆ ಪೊಸಿಷನ್ಗೆ ಲಿಯಮ್ ಲಿವಿಂಗ್ಸ್ಟೋನ್ ತಗೊಂಡಿದ್ರು. ಅಂದ್ರೆ ಲಿಯಮ್ ಲಿವಿಂಗ್ಸ್ಟೋನ್, ರಜತ್ ಪಟಿದಾರ್ ಇಬ್ರು ಕೇಪಬಲ್, ಅವ್ರು ರೊಟೇಷನ್ ಅಲ್ಲಿ ಬರ್ತಾರೆ ಅಂತ. ಅಂದ್ರೆ ಡಿಪೆಂಡಿಂಗ್ ಆನ್ ಸಿನಾರಿ, ಸ್ಪಿನ್ನರ್ಸ್ ಇದ್ರೆ ರಜತ್ ಪಟಿದಾರು, ಪೇಸ್ ಇದ್ರೆ ಅಟ್ಯಾಕ್ ಇದ್ರೆ ಲಿಯಮ್ ಲಿವಿಂಗ್ಸ್ಟೋನ್ ಅಂತ. ಬಟ್ ನಾವ್ ಈ ಸತಿ ಏನ್ ಮಾಡಿದ್ವಿ ಅಂದ್ರೆ, ನಾವು ಟಿಮ್ ಡೇವಿಡ್ಗೆ ಆ ಪೊಸಿಷನ್ ನ ಕೊಟ್ವಿ. ಈಗ ಟೇಕಿಂಗ್ ನಥಿಂಗ್ ಫ್ರಮ್ ಟಿಮ್ ಡೇವಿಡ್, ಅವನು ಹಿ ರಿಲೈಸ್ ಆನ್ ಹಿಸ್ ಪವರ್. ಬಟ್ ಪವರ್ ಮೇಲೆ ರಿಲೈ ಆಗೋ ಪ್ಲೇಯರ್ಸ್ ಪ್ರಾಬ್ಲಮ್ ಏನು ಅಂದ್ರೆ,
ಅದು ಅವ್ನು ಹೊಡಿಯೋದು ಅಗೇನ್ ಬಿಹೈಂಡ್ ಸ್ಕ್ವೇರ್ ಹೊಡಿಯಕ್ಕಾಗಲ್ಲ. ಅಂತ ಪ್ಲೇಯರ್ಸ್ ಪ್ರಾಬ್ಲಮ್ ಏನು ಅಂದ್ರೆ ಟೈಮಿಂಗ್ ಮೇಲೆ ಪವರ್ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿರ್ತಾರೆ. ಆಮೇಲೆ ಅವರು ವಿತ್ ಟೈಮಿಂಗ್ ಅಂಡ್ ಪವರ್ ಡಿಪೆಂಡೆನ್ಸಿ ದರ್ ಇಸ್ ಲಾಟ್ ಆಫ್ ರಿಸ್ಕ್. ಸೊ ಅವನು ರಿಸ್ಕ್ ತಗೊಳ್ಳಿದ್ರೆ ಆಡಕ್ಕೆ ಆಗಲ್ಲ. ಈಗ ಅವನು ಕೊಹ್ಲಿ ತರ ಅಂದ್ರೆ ವಿಷ್ಣು ಹೇಳ್ದಂಗೆ ಕೊಹ್ಲಿ ಸಾಲ್ಟ್ ತರ ಫಸ್ಟ್ ಅಲ್ಲಿ ಫೀಲ್ಡ್ ಜೊತೆ ಆಟ ಆಡಿ ಅಂದ್ರೆ ಹೊಡೆದು 1-2 ತಗೊಂಡು ಬ್ಯಾಡ್ ಬಾಲ್ಸ್ ನ ಪನಿಷ್ ಮಾಡಿ ಆತರ ಎಲ್ಲ ಮಾಡೋ ಪೊಸಿಷನ್ ಅಲ್ಲಿ ಇರಲ್ಲ ಟಿಮ್ ಡೇವಿಡ್. ಸೊ ನನ್ ಪ್ರಕಾರ ಏನು ಅಂದ್ರೆ ಆ ಒಂದ್ ಗ್ಯಾಪ್ ಇದ್ದೇ ಇದೆ, ಒಂದ್ ದೊಡ್ಡ ಗ್ಯಾಪ್ ಇದೆ. ಅದರಿಂದ ಟಾಪ್ ಆರ್ಡರ್ಗೂ ಈಗ ಪ್ರೆಷರ್ ಆಗ್ತಾ ಇದೆ. ಮುಂಚೆ ಹೆಂಗ್ ಪ್ರೆಷರ್ ಇತ್ತೋ ಅದೇ ತರ ಆಗ್ತಾ ಇದೆ. ಬಟ್ ಈ ಸತಿ ಏನು ಅಂದ್ರೆ ನಮ್ಗೆ ಆತರ ಪ್ಲೇಯರ್ಸ್ ಇಲ್ವಾ ಅಂತ ಕ್ವಶನ್ ಬರುತ್ತೆ. ಆ ಪೊಸಿಷನ್ ಅಲ್ಲಿ ಆಡೋದಕ್ಕೆ ಇದಾರೆ, ಬಟ್ ಈಗಿರೋ ನಮ್ ಮ್ಯಾನೇಜ್ಮೆಂಟ್ ಏನ್ ಡಿಸಿಷನ್ ಮಾಡಿದಾರೋ ಅದು ನನಗೆ ಇಷ್ಟ ಆಗ್ತಿಲ್ಲ. ಅಂದ್ರೆ ಟಿಮ್ ಡೇವಿಡ್ ಇಸ್ ನಾಟ್ ದ ರೈಟ್ ಪರ್ಸನ್ ಫಾರ್ ದಟ್ ಅನ್ಸ್ತಾ ಇದೆ ನನಗೆ. ಅವನೇನಾದ್ರು 16th ಓವರ್ ಬಂದ್ರೆ ಅವ್ನ್ ಮ್ಯಾಚ್ ನ ಧ್ವಂಸ ಮಾಡ್ಬಿಡ್ತಾನ ಅವ್ನ್ ಬೌಲರ್ಸ್ ನ. ಅದನ್ನ ನಾವು ನೋಡಿದೀವಿ. ಅವ್ನ್ 14th ಓವರ್ ಬಂದ CSK ಮೇಲೆ ಅಬ್ಸಲ್ಯೂಟ್ ಕಾರ್ನೇಜ್. ಅಂದ್ರೆ ಅವನು ಒಂದ್ 5-6 ಬಾಲ್ಸ್ ತಗೊಂಡ ಸೆಟ್ಲ್ ಆಗೋದಿಕ್ಕೆ, ಆಮೇಲೆ ಮುಗೀತು ಕತೆ ಅವ್ರದ್ದು ಚೆನ್ನೈದು. ಇಲ್ಲಿ ಇನ್ನೊಂದ್ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ ನಾಳೆ 3 ಜನ ಫಿನಿಶರ್ಸ್ ಬೇಕಾ ಅಂತ. ಈಗ ನಾವೇನಾದ್ರು 3 ಜನ ಫಿನಿಶರ್ಸ್ ಇಟ್ಕೊಂಡು ನಾವು ಫಿನಿಶ್ ಮಾಡಕ್ ಆಗ್ತಿಲ್ಲ ಅಂದ್ರೆ ವಿ ಹ್ಯಾವ್ ಟು ಟೇಕ್ ಒನ್ ಆಫ್, ಗೆಟ್ ಸಮ್ ಒನ್ ಎಲ್ಸ್. ಆತರ ಏನಾದ್ರು ಮಾಡ್ಲೇಬೇಕು. ದರ್ ಇಸ್ ಎ ಜೆನ್ಯೂನ್ ಪ್ರಾಬ್ಲಮ್. ಅಂದ್ರೆ ನಮ್ ವಿಜಯ್ ಭಾರದ್ವಾಜ್ ಜಿನ್ವೈನ್ ಪ್ರಾಬ್ಲಮ್ ಇದೆ ಇಲ್ಲಿ. ಅಂಡ್ ಜಿತೇಶ್ ಶರ್ಮಾ ನನ್ ಪ್ರಕಾರ ಏನು ಅಂದ್ರೆ ಅವನು ಸ್ಟಾರ್ಟ್ ಆಫ್ ದ ಸೀಸನ್ ಪ್ಲೇಯರ್ ಅಲ್ಲ. ಈಗ ಎವ್ರಿ ಪ್ಲೇಯರ್ಗು ಒಂಥರ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಅವ್ನು ಇಡೀ ಜೀವನದಲ್ಲಿ ಯಾವತ್ತು ಸ್ಟಾರ್ಟ್ ಆಫ್ ದ ಸೀಸನ್ ಫಸ್ಟ್ 7 games ಆಡಿಲ್ಲ. ನಾನ್ ಬರ್ಕೊಡ್ತೀನಿ ಒಂದ್ 7th ಗೇಮ್ ಆದ್ಮೇಲೆ ಸರಿಯಾಗಿ ಆಡ್ತಾನೆ ಜಿತೇಶ್ ಶರ್ಮಾ, ನಂಗೆ ಮ್ಯಾಚ್ ಗೆಲ್ಸ್ಕೊಡ್ತಾನೆ. ಆಮೇಲೆ ನಂದು ಫಿನಿಶ್ ಮಾಡ್ತಾ ನೀಡ್ ಆಫ್ ದ ಆರ್ ಇಸ್ ಗೆಟಿಂಗ್ ಜೇಕಬ್ ಬೆಥೆಲ್. ಇದು ಎಲ್ಲದಕ್ಕೂ ಸೊಲ್ಯೂಷನ್ ಜೇಕಬ್ ಬೆಥೆಲ್. ಅವ್ನ್ ಬಿಹೈಂಡ್ ಸ್ಕ್ವೇರ್ ಹೊಡಿತಾನೆ. ಅವ್ನು ಒಂದು 10th ಓವರ್ ಬಂದ್ರೆ ಅವ್ನ್ಗೆ ಗ್ಯಾಪ್ ನ ಪಿಕ್ ಮಾಡಿ ಹೆಂಗೆ ಎಂಡ್ ತಗೊಂಡೋಗಕ್ಕೂ ಬರುತ್ತೆ. ಅವನೇನಾದ್ರು 16th ಓವರ್ 17th ಓವರ್ ಬಂದ್ರೆ ಹುಚ್ಚುಚ್ಚಂಗ್ ಹೊಡೆಯಕ್ಕೂ ಬರುತ್ತೆ. ಈಗ ನಾವು AB de Villiers ನ ಯಾಕೆ ಆ ಲೆವೆಲ್ ಪ್ಲೇಯರ್ ಅಂದ್ರೆ ಅವ್ನು ಬರೀ 360 ಹೊಡಿತಿದ್ದಾದ್ರೆ ಬರೀ 360 ಇನ್ಕೊಂಡು ನಾವು ಸುಮ್ನೆ ಆಗಕ್ಕಾಗಲ್ಲ. ಆ 360 ಹೊಡೆದಾಗ ವಿಷ್ಣು ಆಮೇಲೆ ಸಾತ್ವಿಕ್ ಹೇಳ್ದಂಗೆ ಕ್ಯಾಪ್ಟನ್ಗೆ ತಲೆ ಕೆಟ್ಟೋಗುತ್ತೆ. ಎಷ್ಟೊಂದು ಕೂದ್ಲು ಉದುರಿಸಿದಾನೆ AB de Villiers, ಯಾಕಂದ್ರೆ ಅವ್ರಿಗೆ ಫೀಲ್ಡ್ ಎಲ್ಲಿ ಇಡಬೇಕು ಅಂತ ಗೊತ್ತಾಗಲ್ಲ. ಅದು ದುಬೈನಲ್ಲಿ ಎಲ್ಲರೂ ಟಾಕ್ ಆಫ್ ದ ಸೀಸನ್ ಏನಿದ್ದು ಅಂದ್ರೆ ಒಂದು ಬಿಗ್ಗರ್ ಬೌಂಡ್ರಿ ಇದೆ, ಸ್ಮಾಲರ್ ಬೌಂಡ್ರಿ ಇದೆ. ಬೌಲರ್ಸ್ ಬರೀ ಆ ಬಿಗ್ಗರ್ ಬೌಂಡ್ರಿಗೆನೆ ಆಪರೇಟ್ ಮಾಡ್ತಾ ಇದ್ರು. ಬಟ್ AB de Villiers ಎಂತ ಪ್ಲೇಯರ್ ಇದ್ದಿದ್ದು ಅಂದ್ರೆ ಆ ಬಿಗ್ಗರ್ ಬೌಂಡ್ರಿ ಮೇಲೆನೆ ಹೊಡಿತಿದ್ದ ಅವನು ಅವ್ರು ಏನ್ ಆಗ್ತಾದ್ರು ಅದೇ ತರ ಹೊಡಿತಿದ್ದ. ಕೊನೆ ಕ್ಯಾಪ್ಟನ್ಗೆ ಬೌಲರ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅದೇ ತರ ಪ್ಲೇಯರ್ ನ ನಾನು ಜೇಕಬ್ ಬೆಥೆಲ್ ಅಂತ ಹೇಳ್ತೀನಿ. ಇನ್ನು ಟೈಮ್ ಬೇಕಾಗ್ಬೋದು ಅವ್ನು AB de Villiers ಲೆವೆಲ್ಗೆ ಹೋಗಕ್ಕೆ, ಬಟ್ ಅಟ್ಲೀಸ್ಟ್ ಆ ಪೊಟೆನ್ಶಿಯಲ್ ಇದೆ. ಆಮೇಲೆ ಅವ್ನು ಆಗ್ಲೇ ಆ ಲೆವೆಲ್ ಅಲ್ಲಿ ಇದ್ದಾನೆ. ಅವ್ನಿಗೆ ಏನಿದ್ರು ಚಾನ್ಸ್ ಕೊಡ್ಬೇಕು ಅಂತ ಹೇಳ್ತೀನಿ. ಒಂದ್ ಆಡ್ ಮಾಡ್ತೀನಿ. Management has always looked at Bethel as a top order player, but it is very unidimensional thinking if you are pigeonholing him to only one strength of his batting. ಅವ್ನ್ ಟಾಪ್ ಆರ್ಡರ್ ಆಡ್ತಾನೆ ಹೌದು, ಬಟ್ ಅವ್ನ್ ಆಶಸ್ ಅಲ್ಲಿ 4 ಡೌನ್ ಬಂದು 100 ಹೊಡ್ತಾನೆ. he can adapt to any situation. He is a generational talent. ತುಂಬಾ ಜನ ಹೇಳ್ತಾರೆ ಏನ್ ಹುಡುಗಾಟ ಅಲ್ಲ, ವರ್ಲ್ಡ್ ಕಪ್ ಸೆಮಿಫೈನಲ್ ಅಲ್ಲಿ 100 ಹೊಡೆದಿ ನಿನ್ ಟೀಮ್ ನ ಲೂಸಿಂಗ್ ಪೊಸಿಷನ್ ಇಂದ ಆಲ್ಮೋಸ್ಟ್ ವಿನ್ನಿಂಗ್ ಪೊಸಿಷನ್ ತನಕ ತಗೊಂಬೋದು. So he's a mercurial player, and now the only advantage I can see from this batting implosion against Delhi is that there is no other decision for our management to make except for finding a way to bring Bethel in. And the only way to do that is to play him at number 5. ಇವಾಗ ಶೆಪರ್ಡ್ ತುಂಬಾ ವ್ಯಾಲಿಡ್ ಪಾಯಿಂಟ್ ಸುಧನ್ ಭಾಯ್ ಹೇಳಿದ್ರು, ಅಷ್ಟೊಂದ್ ಜನ ಫಿನಿಶರ್ಸ್ ಬೇಕಾ ಅಂತ. ಅದೇನಂದ್ರೆ ಸ್ವಲ್ಪ ಸೈಕಾಲಜಿಕಲ್ ಅಡ್ವಾಂಟೇಜ್ ಇರ್ತಿತ್ತು. ಇವನ್ ವೆನ್ ರಜತ್ ಇಸ್ ಬ್ಯಾಟಿಂಗ್, ನನ್ನ ಆದ್ಮೇಲೂ ಬ್ಯಾಟ್ಸ್ಮನ್ ಇದಾರೆ ಅಂತಾನೆ ಈ ರೊಮ್ಯಾರಿಯೋ ಶೆಪರ್ಡ್ಗೆ ಇಟ್ಕೊಂಡಿದ್ದು. ಅವನು 85% ಆಫ್ ದ ಟೈಮ್ ಸ್ಕ್ವಾಡ್ ಅಲ್ಲಿ ಇದ್ದಾಗ ಅವನು ಬ್ಯಾಟಿಂಗ್ ಸಿಕ್ಕಿಲ್ಲ, ಬಿಕಾಸ್ ಆರ್ ಟಾಪ್ ಆರ್ಡರ್ ಅಂಡ್ ಮಿಡಲ್ ಆರ್ಡರ್ ಅಂಡ್ ಆರ್ 2 ಫಿನಿಶರ್ಸ್ ವರ್ ಸೋ ಕೇಪಬಲ್ ಆಫ್ ಡೂಯಿಂಗ್ ದ ಜಾಬ್ ದೆಮ್ಸೆಲ್ಸ್. But now the question has risen: what happens if a wicket falls around if 4 wickets are down, or if 3 wickets are down by the time we are in the 10th or 11th over, and we cannot look to Tim David to construct his innings from that point? That is exactly the situation we want Bethel to come in now. ಅವನಲ್ಲಿ ಆಡ್ತಾನ, ಅವನ್ ವೈಟ್ ಬಾಲ್ ಅಲ್ಲಿ ಕಡಿಮೆ ಆಡಿದಾನೆ, ಅವನ್ಗೆ ಇಲ್ಲ ಅಂದ್ರೂ ಆ ಪೊಸಿಷನ್ ಅಲ್ಲಿ ಆಡೋ ಕೇಪಬಿಲಿಟೀಸ್ ಇದ್ದೇ ಇದೆ. ಅಗೇನ್ ಸುಧನ್ ಭಾಯ್ ಹೇಳಿದ ಪಾಯಿಂಟ್ ವೆರಿ ವ್ಯಾಲಿಡ್. ಅವನು
ಬೇಕಾದಾಗ ಟೆಂಪೋ ರೈಸ್ ಮಾಡ್ಬೋದು, ಇಲ್ಲ ಅಂದ್ರೆ ಸಿಂಗಲ್ ಹೂ ಎವರ್ ಇಸ್ ಬ್ಯಾಟಿಂಗ್ ಅಟ್ ದಿ ಅದರ್ ಎಂಡ್ ಇಫ್ ದೇ ಆರ್ ಗೋಯಿಂಗ್ ವೆಲ್ ಅವ್ರಿಗೆ ಸಿಂಗಲ್ ಕೊಡ್ಬೋದು. ಅದೆಲ್ಲ ಮಾಡೇ ಮಾಡ್ತಾನೆ. ಈ ಕ್ಯಾನ್ ಪ್ಲೇ ದ ಬಿಗ್ ಶಾಟ್ಸ್, ಈ ಕ್ಯಾನ್ ಪ್ಲೇ ಗುಡ್ ಡ್ರೈವ್ಸ್, ಪಿಕ್ ದ ಗ್ಯಾಪ್ಸ್, ಆತರ ಎಲ್ಲಾ ಮಾಡಿ ತೋರಿಸಿದ್ದಾನೆ ಅಟ್ ದ ಬಿಗ್ಗೆಸ್ಟ್ ಲೆವೆಲ್. ಐ ಆಮ್ ಟಾಕಿಂಗ್ ಅಬೌಟ್ ದ T20 ವರ್ಲ್ಡ್ ಕಪ್. ಸೊ ಅವನು ಈ ತರ ಪ್ಲೇಯರ್ ಇದ್ಮೇಲೆ ಇನ್ ಆರ್ ಸೆಟಪ್, why are we prioritizing a psychological advantage over using a physical an actual weapon against all oppositions in form of Bethel? So yeah, in ಹೇಳಿದ points ಎಲ್ಲ valid, and I really can't wait to see the management fast tracking Bethel to the starting 11, not even the 15, because the other 2 points also come into play. Is Bethel a better bowler than Romario Shepherd? I still feel yes, because Romario Shepherd is going at an economy of 15 runs per over. ಅವನು bowling ಸಿಕ್ಕಾದೆಲ್ಲ 15 run per over ಹೊಡಿಸ್ಕೊತಾನೆ. And also Bethel is a much better fielder than Shepherd. Shepherd ಒಂದು ಕ್ರೂಷಿಯಲ್, ಐ ಥಿಂಕ್ ಲಾಸ್ಟ್ ಬಟ್ 1 over ಡಬಲ್ ಕೊಟ್ಟ ಅವನು. ಅದು ಬೆಥೆಲ್ ಇದ್ರೆ ಸಿಂಗಲ್ ಅಂತಾನೆ ಹೇಳ್ದ ವಿಷ್ಣುಗೆ ಕೂತ್ಕೊಂಡು, ಬಿಕಾಸ್ ಅವ್ನ್ ಓಡ್ಕೊಂಡ್ ಬಂದ್ ಬಾಲ್ ತನಕ ಬಂದು ಎಸೆಯೋ ಅಷ್ಟೊತ್ತಿಗೆ ಅವ್ರು 2 ಆರಾಮಾಗಿ ಓಡ್ಬಿಟ್ಟಿದ್ರು. ಅದೇ ಬೆಥೆಲ್ ಇದ್ರೆ ನೋ ಚಾನ್ಸ್, ಅವ್ರು ಓಡಕ್ಕೂ ಒದ್ದಾಡ್ತಿದ್ರು. ಅವ್ನು ಈಸ್ ದಟ್ ಗುಡ್, ಈಸ್ ದಟ್ ಕ್ವಿಕ್ ಇನ್ ದಿ ಔಟ್ಫೀಲ್ಡ್, ಅಂಡ್ has taken a few brilliant catches. So all in all, Bethel right now seems like a very compelling package. Coming in at number 5, also offers 2 overs of spin if needed. Same thing which Romario has been doing. And ಇದೇನಂದ್ರೆ ಅವನ್ಗೆ 1-2 ಓವರ್ ಮಿಡ್ಲ್ ಆರ್ಡರ್ ಅಲ್ಲಿ ಕೊಟ್ರೆ ಅವಾಗ ನಮ್ಮ ಡೆತ್ ಬೌಲಿಂಗ್ ಸೆಟಪ್ ಏನಿರುತ್ತೋ ಲಾಸ್ಟ್ 5 overs ಯಾರು ಮಾಡ್ತಾರೆ ಅಂದ್ರೆ ಅವಾಗ ಸೆಟ್ ಆಗುತ್ತೆ. ಲಾಸ್ಟ್ 6 overs ಯಾರು ಮಾಡ್ತಾರೆ ಅಂತ ಕ್ವೆಶನ್ ಬರುತ್ತೆ. Even if one of our spinners gets hit, which is usually been the case for one of them not completing their quota of 4 overs, then we can always rely on Bethel, who is a spinner himself. And now ಇನ್ನೊಂದು ಏನ್ ಅಬ್ಸರ್ವೇಷನ್ ಅಂದ್ರೆ, ಆಲ್ಮೋಸ್ಟ್ ಎವ್ರಿ ಗ್ರೌಂಡ್ ಇಸ್ ಬಿಕಮಿಂಗ್ ಅ ಬಿಟ್ ಸ್ಲೋವರ್. ಇವತ್ತು ಕೋಲ್ಕತಾ ಈಡನ್ ಗಾರ್ಡನ್ಸ್ ಅಲ್ಲಿ ಮ್ಯಾಚ್ ನಡೀತು. ಅಲ್ಲಿ ಸ್ಪಿನ್ನರ್ಸ್ ಬೋಲ್ಡ್ ವಿತ್ ಅನ್ ಎಕಾನಮಿ ಆಫ್ ಲೆಸ್ ದೆನ್ 6 ಪಿಕ್ಡ್ ಅಪ್ ಮೆಜಾರಿಟಿ ಆಫ್ ದ ವಿಕೆಟ್ಸ್. ಇದೇ ತರ ಬೇರೆ ತರ ಗ್ರೌಂಡ್ಸ್ ಅಲ್ಲೂ ಚಿನ್ನಸ್ವಾಮಿಲೇ ನೋಡಿದ್ವಿ ಲಕ್ನೋ ಮೇಲೆ, ಬೇರೆ ತರ ಸ್ವಲ್ಪ ಚೂರ್ ಲೆಫ್ಟ್ ಫೀಲ್ಡ್ ಸರ್ಫೇಸ್ ಆಫರ್ ಮಾಡಿದ್ರು ಸ್ಪಿನ್ ಕ್ಯಾನ್ ಬಿ ಅ ವೆರಿ ವೈಟಲ್ ಟೂಲ್ ಫಾರ್ ಕ್ಯಾಪ್ಟನ್ಸ್. ಸೊ ರಜತ್ಗೆ ಆ ಫ್ಲೆಕ್ಸಿಬಿಲಿಟಿ ಆಫರ್ ಮಾಡೋದು ಬೆಥೆಲ್ ಬರಲೇಬೇಕು. ಅಂಡ್ ಅದರ್ ಕ್ವೆಶನ್ ಮೀನ್ಸ್ ಇಸ್ ಇಫ್ ಹಿ ವಾಂಟ್ಸ್ ಅನ್ ಎಕ್ಸ್ಟ್ರಾ ಸೇ 2-3 overs ಆಫ್ ಮೀಡಿಯಂ ಪೇಸ್ ಆ ಥರದ್ದೇನೋ, ಅವಾಗ ವೆಂಕಟೇಶ್ ಅಯ್ಯರ್ನು ಕರ್ಕೋಬಹುದು ಯಾವಾಗ ಬೇಕಾದ್ರೆ. ಇಂಪ್ಯಾಕ್ಟ್ ಪ್ಲೇಯರ್ ಜೊತೆ ಸ್ವಲ್ಪ ಪ್ಲೇಯರ್ ಔಟ್ ಮಾಡ್ಬೋದು. ಇಫ್ ವಿ ಸ್ಟಾರ್ಟ್ ವಿತ್ 3 foreigners, ಇಟ್ ವಿಲ್ ಆಫರ್ ಇಸ್ ದಟ್ ಫ್ಲೆಕ್ಸಿಬಿಲಿಟಿ ಅಂತ ಅನಿಸ್ತಿದೆ ನಂಗೆ. ಬಟ್ ಟು ಕೀಪ್ ಥಿಂಗ್ಸ್ ವೆರಿ ಸಿಂಪಲ್, ನಮ್ಮ ಮ್ಯಾನೇಜ್ಮೆಂಟ್ ಕಾಂಪ್ಲಿಕೇಟ್ ಮಾಡೋಕೆ ಹೋಗಲ್ಲ. ಅವ್ರ ತರ ರ್ಯಾಷನಲ್ ಆಗಿ ಅವ್ರ ತರ ಯೋಚನೆ ಮಾಡ್ಕೊಂಡು ಡಿಸಿಷನ್ ತಗೋಬೇಕು ಅಂದ್ರೆ it is a straight swap. Bring Bethel in for Shepherd at this point, because Shepherd hasn't proven anything with the bat, not proven anything with the ball, not proven anything on the field. Not to take away his capabilities or his contributions to the side, but right now he's not in the best of forms. Whereas Bethel, who is fresh off 100 in a World Cup semi-final, is warming the bench. It is not a good look. ನಿನಗೆ ಇವಾಗ ಮಿಡ್ಲ್ ಆರ್ಡರ್ ರಿಕ್ವೈರ್ಮೆಂಟ್ ಕೂಡ ಇದೆ, ಸೊ ಕರ್ಕೊಂಬನ್ನಿ. ಮಿಡ್ಲ್ ಓವರ್ ಸ್ಪಿನ್ ಕೂಡ ಒಂದು ಸ್ಮಾಲ್ ರಿಕ್ವೈರ್ಮೆಂಟ್ ಇದೆ, ಕರ್ಕೊಂಬನ್ನಿ ಬೆಥೆಲ್. ರೊಮಾರಿಯೋ ಶೆಪರ್ಡ್ದು RCB ಗ್ರಾಫ್ ಹೆಂಗೆ ಅಂದ್ರೆ ಒಂಥರ ದುನಿಯಾ ವಿಜಯ್ ಕೆರಿಯರ್ ಗ್ರಾಫ್ ತರ. ಫಸ್ಟ್ ಒಂದ್ ಹಿಟ್ ಕೊಟ್ಬಿಟ್ಟ CSK ಮೇಲೆ, ಆಮೇಲೆ ಶ್ರೇಯಸ್ ಅಯ್ಯರ್ ವಿಕೆಟ್ ತೆಗ್ದ, ಅದಾದ್ಮೇಲೆ ಎಲ್ಲಾನು ಹಂಗೇನೆ. ಪ್ಲಸ್ ಒಂದೊಂದು ದುನಿಯಾ ವಿಜಯ್ ಒಂದ್ ಮೂವಿನೂ ಇತ್ತು, ದನ ಕಾಯೋನು ಅಂತ, ಅದೇ ಮಾಡ್ತಿರೋದು. ಅವನ ಹೆಸರು ಅದೇನೆ, ಶೆಪರ್ಡ್. ಆಮೇಲೆ ನನ್ ಫ್ರೆಂಡ್ ಒಬ್ಬ ಹೇಳ್ದ, ಇವನ್ ಪಾಪ ತುಂಬಾ ಒಳ್ಳೆಯವನು ಅದಕ್ಕೆ ತೆಗಿತಿಲ್ಲ ಅಂತ. ಲಿಟ್ರಲಿ ಎಲ್ಲರೂ ಇರೋರು ಒಳ್ಳೆಯವ್ರೇನೆ, ಅಂದ್ರೆ ಏನು ಮಾಡಕ್ ಆಗಲ್ಲ, ಯಾರೇನು ಅವ್ನ್ ಕೆಟ್ಟವನು ಅಂತಿಲ್ಲ. ಅವನೊಳ್ಳೆ ಮಗು ತರ ನನ್ಗೆ ಅಂತ ಇಟ್ಕೊಳಕ್ಕಾಗತ್ತ. ಇನ್ನೂ ಒಂದೇನಂದ್ರೆ, ಈಗ ಈ ಸೀಸನ್ ಅಲ್ಲೇ ನೀನ್ ನೋಡ್ತು ಅಂತಂದ್ರೆ ಯು ಹ್ಯಾವ್ ಟು ಗೋ ಆನ್ ಫಾರ್ಮ್ ಅಲ್ವಾಪ. ರೊಮಾರಿಯೋ ಶೆಪರ್ಡ್ ಫಾರ್ಮಲ್ ಇಲ್ಲ ಗೊತ್ತೀನಿ. ಸೊ ಬೆಸ್ಟ್ ಆಪ್ಷನ್, ಅವನ್ಗೂ ಬೆಸ್ಟ್ ಆಪ್ಷನ್ ವುಡ್ ಬಿ ಟು ಗೆಟ್ ಆನ್ ದ ಬೆಂಚ್ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಅವ್ನ್ ಎಷ್ಟು ಈ ತರ ಅಂದ್ರೆ ಫೇಲ್ಯೂರ್ಸ್ ಮಾಡ್ಕೊಂಡು ಹೋಗ್ತಾನೋ, ಇಟ್ ವಿಲ್ ಅಕ್ಯುಮುಲೇಟ್ ಅಂಡ್ ಅವನ್ಗೆ ಅದು ಕಾನ್ಫಿಡೆನ್ಸ್ ಲೋ ಹಾಕೊಂಡು ಹೋಗುತ್ತೆ. ಅವ್ನ್ ಈಗ ನೆಕ್ಸ್ಟ್ ಮ್ಯಾಚ್ ಆಡ್ಬಿಟ್ಟು ಅವ್ನ್ ಮತ್ತೆ ಫೇಲ್ ಆಯ್ತು ಅಂತಂದ್ರೆ ಅವನ್ ಕೇಪಬಿಲಿಟಿ ಅವನೇ ಡೌಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಇವನ್ ಮ್ಯಾನೇಜ್ಮೆಂಟ್ ಇಲ್ಲಪ್ಪ ನಾನು ಇನ್ನೇ ಆಡಿಸ್ತೀನಿ, ನಾನು ಬೇರೆಯವ್ರನ್ನ ತಗೊಂಡ್ ಬರಲ್ಲ ಅಂತೆಲ್ಲ ಅಂತಂದ್ರೆ 2 ಎಫೆಕ್ಟ್ ಆಗುತ್ತೆ.
ಒಂದು ಬೆತೆಲ್ಗೆ ಓಕೆ ನಾ ಇನ್ನೆಷ್ಟು ಪರ್ಫಾರ್ಮ್ ಮಾಡ್ಬೇಕು ಇವನಿಂದ ಮುಂದೆ ತಗೊಳಕ್ಕೆ ನಮ್ ಪ್ರಾಬ್ಲಮ್ ಇದೆ ಇವ್ರು ತಗೋತಾನೆ ಇಲ್ಲ ಅಂತ ಅವನ್ಗೂ ಅನ್ಸುತ್ತೆ. ಪ್ಲಸ್ ರೊಮಾರಿಯೋ ಶೆಪರ್ಡ್ಗೆ ಓಕೆ ಈ ಚಾನ್ಸ್ ಕೊಡ್ತಾ ಇದಾರೆ ನಂಗೆ ಪರ್ಫಾರ್ಮ್ ಮಾಡಕ್ ಆಗ್ತಿಲ್ಲ, ನನ್ನ ಹತ್ರ ನಂದೇ ಏನೋ ತಪ್ಪಿರ್ಬೇಕೇನೋ ಅಂತ ಅವನ್ಗೂ ಅನ್ಸುತ್ತೆ. ಅದು ಒಂದು ಸೈಕಾಲಜಿಕಲ್ ಪ್ರಾಬ್ಲಮ್ ಏನೋ ಇದೆ. ಪ್ಲಸ್ ನಮ್ ಟೀಮಲ್ಲಿ ಕ್ಲಿಯರ್ ರಿಕ್ವೈರ್ಮೆಂಟ್ ಇದೆ ಈಗ ಇನ್ನೊಂದು, ಇಲ್ಲಪ್ಪ ಆಮೇಲೆ ಲಾಸ್ಟ್ ಸೀಸನ್ ನಾವು ಸ್ಟಾರ್ಟ್ ಮಾಡಿದ್ದೆ ಲಿವಿಂಗ್ಸ್ಟೋನ್ ವರ್ಕೌಟ್ ಆಗ್ತಿಲ್ಲ ಅಂತ ವಿ ಬ್ರಾಟ್ ಇನ್ ರೊಮಾರಿಯೋ ಶೆಪರ್ಡ್. ಆಮೇಲೆ ಇವಾಗ ವಿ ಸ್ಟಾರ್ಟೆಡ್ ವಿತ್ ರೊಮಾರಿಯೋ ಶೆಪರ್ಡ್, ವರ್ಕ್ ಆಗ್ತಿಲ್ಲ ಅಂದ್ರೆ ದಿ ಆಬ್ವಿಯಸ್ ಆಪ್ಷನ್ ಶುಡ್ ಬಿ ಟು ಗೋ ಟು ಬೆತಲ್ ತಾನೆ. ಆಮೇಲೆ ಇನ್ನೂ ಒಂದೇನು ಅಂತಂದ್ರೆ ನಂಗೆ ಟು ಬಿ ಆನೆಸ್ಟ್ ನನ್ಗೆ ಜಿತೇಶ್ ಶರ್ಮಾ ಐ ಡೋಂಟ್ ಸಿ ಅ ವೇ ವೇರ್ ವಿ ಕ್ಯಾನ್ ಡ್ರಾಪ್ ಜಿತೇಶ್ ಶರ್ಮಾ. ಯಾಕೆಂದ್ರೆ ಕೀಪಿಂಗ್ ಬಗ್ಗೆ ನಾವೇನು ಹೇಳಕ್ಕೆ ಆಗಲ್ಲ. ಇಸ್ ಬೀನ್ ದ ಬೆಸ್ಟ್ ಕೀಪರ್ ಇನ್ ದ ಲೀಗ್ ನಾನು ನೋಡ್ತು ಅಂತಂದ್ರೆ. ಯಾಕಂದ್ರೆ ಬೇರೆ ಯಾರು ಕೃಣಾಲ್ ಪಾಂಡ್ಯ ಹತ್ರ ಉಚಿತವಾಗಿ ಬೌಲಿಂಗ್ ಮಾಡೋದಕ್ಕೆ ಕೀಪಿಂಗ್ ಮಾಡಕ್ ಆಗೋದೇ ಇಲ್ಲ. ಅದು ಒಂದು. ಇನ್ನೂ ಒಂದು ಏನು ಅಂತಂದ್ರೆ ಅವ್ನ್ ಫೀಲ್ಡ್ ಪ್ಲೇಸ್ಮೆಂಟ್ಸ್ ಈಸ್ ವೆರಿ ಅಕ್ಯುರೇಟ್. ಅವನ್ಗ ಅಂದ್ರೆ ಗೇಮ್ ಸೆನ್ಸ್ ಇದೆ, ಎಲ್ಲೆಲ್ಲಿ ಫೀಲ್ಡ್ ಪ್ಲೇಸ್ ಮಾಡ್ಬೇಕು, 2 ಹೆಜ್ಜೆ ಮುಂದಕ್ಕೂ 2 ಹೆಜ್ಜೆ ಆ ಕಡೆ ಹೋಗು, ಅವೆಲ್ಲ ಇದ್ದೇ ಇದೆ ಅವನ್ಗೆ. ಸೊ ಅದನ್ನ ವಿ ಕಾಂಟ್ ಟೇಕ್ ಅವೇ ಎನಿಥಿಂಗ್ ಫ್ರಮ್ ದಟ್. ಅಂಡ್ ಆನ್ ಟಾಪ್ ಆಫ್ ದಟ್ ಅವನ ವೈಸ್ ಕ್ಯಾಪ್ಟನ್ ಕೂಡ. ಸೊ ಅವನನ್ನ ಐ ಡೋಂಟ್ ಥಿಂಕ್ ಬೆಂಚಿಂಗ್ ಹಿಮ್ ಈಸ್ ಅನ್ ಆಪ್ಷನ್. ವೆನ್ ಇಟ್ ಮ್ಯಾಟರ್ಸ್ ದ ಮೋಸ್ಟ್ ಯೆಸ್ ಪರ್ಫಾರ್ಮ್, ಇಲ್ಲ ಅಂತ ಇಲ್ವೇ ಇಲ್ಲ. ಸೊ ನಮ್ಗೆ ಓನ್ಲಿ ಆಪ್ಷನ್ ಇರೋದು ಏನು ಅಂತಂದ್ರೆ ನಮ್ಗೆ ಈಗ ರಜತ್ ಪಡೆದಾರ್ ತೆಗಿಯಕ್ಕಾಗಲ್ಲ, ಟಾಪ್ 3 ನಲ್ಲಿ ಯಾರು ತೆಗಿಯಕ್ಕಾಗಲ್ಲ, ಯಾಕಂದ್ರೆ ಆಲ್ 3 ಆರ್ ಪರ್ಫಾರ್ಮಿಂಗ್ ವೆಲ್. ಈಗ ಟಿಮ್ ಡೇವಿಡ್ ತೆಗಿಯಕ್ಕಾಗಲ್ಲ, ಹಿಸ್ ಪರ್ಫಾರ್ಮಿಂಗ್ ಕನ್ಸಿಸ್ಟೆಂಟ್ಲಿ. ಈ ಒಂದು ಅವನ್ ರೋಲ್ ಇಲ್ಲ ಅಂತಂದ್ರೂ ಬಂದು ಪರ್ಫಾರ್ಮ್ ಮಾಡ್ತಿದ್ದಾನೆ ಎಷ್ಟೊಂದ್ಸತಿ. ಸೊ ದಿ ಓನ್ಲಿ ಆಪ್ಷನ್ ಲೆಫ್ಟ್ ಇಸ್ ರೊಮಾರಿಯೋ ಶೆಪರ್ಡ್ ಅನ್ಫಾರ್ಚುನೇಟ್ಲಿ. ನೀನ್ ಅವ್ನ್ ಬ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಪ್ರಾಬ್ಲಮ್, ಸಮನ್ ಹ್ಯಾಸ್ ಟು ಗೋ ಅಂಡ್ ಮೇಕ್ ಸ್ಯಾಕ್ರಿಫೈಸ್ ಫಾರ್ ಇಟ್. ಸೊ ಅಲ್ಲಿ ಬೆತ್ತಲ್ ತಂತು ಅಂತಂದ್ರೆ ಐ ಡೋಂಟ್ ಥಿಂಕ್ ಅವನ್ ರೊಮಾರಿಯೋ ಶೆಪರ್ಡ್ ಬೌಲಿಂಗ್ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿಲ್ಲ ಸೀಸನ್ ಹಂಗ್ ನೋಡ್ಕೊಂತಂದ್ರೆ. ಸೊ ಬೌಲಿಂಗ್ ಡಿಫರೆನ್ಸ್ ಮಾಡುತ್ತೆ ಅಂತ ನಂಗೇನ್ ಅನ್ಸೋದೇ ಇಲ್ಲಪ್ಪ. ಯಾಕೆಂತಂದ್ರೆ ನಾವು 3 ಜನ ಪೇಸರ್ಸ್ ಪರ್ಫಾರ್ಮಿಂಗ್ ರಿಯಲಿ ವೆಲ್. ಸೊ 12 overs ಶೋರ್ ಅಂಡ್ ಶಾರ್ಟ್ ಆಗಿ ನಮ್ಗೆ ಪೇಸ್ ಬಂದೇ ಬರುತ್ತೆ ಅಂತ ನಮ್ಗೆ ಗೊತ್ತು. ಈ ಒಂದು ಇವಾಗ ಹೇಸಲ್ವುಡ್ ನೆನ್ನೆ ಎಕ್ಸ್ಪೆನ್ಸಿವ್ ಆದ್ರೂ ವಿ ನೋ ಇಟ್ ಇಸ್ ಹೇಸಲ್ವುಡ್, ಅವ್ನ್ ಕಂಟ್ರೋಲ್ ಮಾಡ್ತಾನೆ, ಅವ್ನ್ ಕೇಪಬಿಲಿಟಿ ಇದೆ ಅಂತ. ಯಾರ್ಯಾರೋ ತೀರಾ ಈಗ ಕುಲ್ವಂತ್ ಕೇಜ್ರೋಲಿಯಾ ಅಂತೆ, ಅಬು ನೆಚ್ಚಿಮ್ ಅಂತೆ, ಆ ತರದವರೆಲ್ಲ ಇಲ್ವೇ ಇಲ್ಲ ನಾವು ಬೌಲಿಂಗ್ ಅಟ್ಯಾಕ್ ಎಲ್ಲ ನೋಡ್ತು ಅಂತಂದ್ರೆ. ಇಟ್ಸ್ ನಾಟ್ ಲೈಕ್ ದೇ ಕಾಂಟ್ ಕಮ್ ಬ್ಯಾಕ್ ಫ್ರಮ್ ಅ ಬ್ಯಾಡ್ ಸ್ಪೆಲ್. ಸೊ ನನ್ಗ ಅವ್ರ ಪೇಸ್ ಬೌಲಿಂಗ್ ರಿಕ್ವೈರ್ಮೆಂಟ್, ಸ್ಪಿನ್ ಬೌಲಿಂಗ್ ರಿಕ್ವೈರ್ಮೆಂಟ್, ಪಾರ್ಟ್ ಟೈಮರ್ಸ್ ಬೇಕು ಅಂತ ನನ್ಗೆ ಅನ್ಸೋದೇ ಇಲ್ಲ ಈ ಸ್ಕ್ವಾಡ್ ಅಲ್ಲಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮುಂಚೆ ಬೇಕಾಗ್ತಿತ್ತು ಪಾರ್ಟ್ ಟೈಮರ್ಸ್, ಈ ಶಬಾಜ್ ಅಹಮದ್ ಅಂತವರೆಲ್ಲ. ಯಾಕೆಂತಂದ್ರೆ ನಮ್ಮ ಫಸ್ಟ್ ಬೌಲಿಂಗ್ ಅಟ್ಯಾಕ್ ಸ್ಟೋಪ್ಲೆಸ್ ಆಗಿತ್ತು. ಈ ಟೈಮಲ್ಲಿ ನಮ್ಗೆ ಆ ರಿಕ್ವೈರ್ಮೆಂಟ್ ಇಲ್ಲ ಟು ಬಿ ಆನೆಸ್ಟ್. ನೆಕ್ಸ್ಟ್ ನಾವು ನಮ್ದು ಬೌಲಿಂಗ್ ಬರೋಣ. ಅಂದ್ರೆ ಇಟ್ ಇಸ್ ವೆಲ್ ಎಸ್ಟಾಬ್ಲಿಷ್ಡ್ ನಮ್ದು ಬ್ಯಾಟಿಂಗ್ ಇಂದಾನೆ ಈ ಗೇಮ್ ನಮ್ ಕೈ ತಪ್ಪೋಗಿದ್ದು ಅಂತ. ಯಾಕಂದ್ರೆ ಇದು ಆನೆಸ್ಟ್ಲಿ ಡಿಫೆಂಡಬಲ್ ಟೋಟಲ್ ಅಲ್ಲ. ಎಸ್ಪೆಷಲಿ ನಾವು ಫಸ್ಟ್ ಇನ್ನಿಂಗ್ಸ್ ಆಡಿ ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ಪಿಚ್ ಅಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಆಗತ್ತೆ, ಸ್ವಲ್ಪ ಹಾರ್ಡನ್ ಆಗತ್ತೆ, ಎಲ್ಲ ಆಗತ್ತೆ. ನಮ್ಗೆ ಇನ್ನೂ ಬೇಕಾಗಿತ್ತು. ಬಟ್ ನಮ್ ಬೌಲಿಂಗ್ ಎಸ್ಪೆಷಲಿ ಪವರ್ ಪ್ಲೇ ನಲ್ಲಿ ಭುವನೇಶ್ವರ್ ಕುಮಾರ್ ಕಂಪ್ಲೀಟ್ ಡಾಮಿನೇಷನ್. ಅಂದ್ರೆ ಆತರ ವೈಲ್ಡ್ ಸ್ವಿಂಗ್ ಆಯ್ತು. ನಿಮಗ್ ಮ್ಯಾಚ್ ಅಲ್ಲಿ ಲೈವ್ ನೋಡ್ತಿರುವಾಗ ಅದು ಅಷ್ಟೊಂದು ಗೊತ್ತಾಗಿರಲ್ಲ ಅನ್ಸುತ್ತೆ. ಬಟ್ ಟಿವಿನಲ್ಲಿ ನೋಡ್ಬೇಕಾದ್ರಂತೂ ಏನ್ ನಡೀತಾ ಇದೆ ಇಲ್ಲಿ ಅನ್ಸ್ಬಿಡ್ತು. ಯಾವ್ದದು ವೆಲ್ಲಿಂಗ್ಟನ್ ನ್ಯೂಜಿಲೆಂಡ್ ನಲ್ಲಿ ಅಲ್ಲೊಂದು ಆಗತ್ತಲ್ಲ, ಆ ತರ ಅನ್ಸ್ಬಿಡ್ತು. ಸೊ ಇಲ್ಲ, ನಮಗೆ ಯಾರು ಅಷ್ಟೊಂದು ಕಿರ್ಚ್ಕೊಂಡಿಲ್ಲ ನೀಟಾಗಿ ಕಾಣಿಸ್ಲಿಲ್ಲ. ಅಲ್ಲ, ಬಟ್ ಯಾಕೆ ಅದು ಅಂತಂದ್ರೆ ಪ್ಯಾಡ್ ಇಟ್ಟ ತಕ್ಷಣ ಪ್ಯಾಡ್ ಹೊಡೆದ ತಕ್ಷಣ ನಮ್ಮಷ್ಟು ಜೋರಾಗಿ ಯಾರು ಕಿರ್ಚ್ಕೊಂಡಿಲ್ಲ, ಅದೊಂದು ಹೇಳ್ತೀನಿ ನಾನು. ಇಲ್ಲ, ಇನ್ನೊಂದ್ ಏನಂದ್ರೆ ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಆ ಟೈಮಲ್ಲಿ ಅರ್ಲಿ ವಿಕೆಟ್ ಬೇಕು ಅಂತಂದ್ರೆ ಅವ್ನ್ ಎಲ್ಲಿ ಪ್ಯಾಡ್ಗಾರ ಬಿದ್ದಿಲಿ ತಲೆಗಾರ ಬಿದ್ದಿಲಿ ಎಲ್ಲ ಸುಮ್ನೆ ಅಪೀಲ್ ಮಾಡ್ತಾನೆ ಇದ್ವಿ. ಸೊ ಅದೇನ ಮ್ಯಾಟರ್ ಆಗ್ತಾ ಇರ್ಲಿಲ್ಲ. ಬಟ್ ಟು ಬಿ ಆನೆಸ್ಟ್ ನಮ್ಗ ಆ ಫಸ್ಟ್ ಓವರ್ ಭುವನೇಶ್ವರ್ ಕುಮಾರ್ ಅಷ್ಟ್ ಚೆನ್ನಾಗಿ ಮಾಡಿ 2 ವಿಕೆಟ್ ತಂದ್ಕೊಟ್ಟಿದ್ರಿಂದಾನೇ ವಿ ವರ್ ಏಬಲ್ ಟು ಟೇಕ್ ದ ಗೇಮ್ ಟು ದ ಲಾಸ್ಟ್ ಓವರ್ ಅಂತ ನಂಗೆ ಅನ್ಸುತ್ತೆ. ಯಾಕೆಂತಂದ್ರೆ ಅಷ್ಟು ಅರ್ಲಿ ನಮ್ಗೆ ವಿಕೆಟ್ಸ್ ಬಂದಿರ್ಲಿಲ್ಲ ಅಂತಂದ್ರೆ ಅವ್ರು ಆರಾಮಾಗಿ ಆಕ್ಚುಲಿ ರನ್ ಬಾಲ್ ಹೊಡಿತಿದ್ರು. ಒಂದ್ 2-3 ಬಿಗ್ ಓವರ್ ಬರೋದು, ಫಿನಿಶ್ ದಿ ಓವರ್ ಇನ್ 18th or 19th ಓವರ್. ಆಬ್ವಿಯಸ್ಲಿ ಅದು KL ರಾಹುಲ್ ಟೆಂಪ್ಲೇಟ್ ಆಗ್ಬಿಟ್ಟಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ಅದನ್ನ ನಾವು ಏನ್ ಮಾಡೋದು ತಡೆಯಕ್ ಆಗ್ತಾನೆ ಇರ್ಲಿಲ್ಲ. ಬಟ್ ಟು ಬಿ ಆನೆಸ್ಟ್ ನಮ್ ಬೌಲಿಂಗ್ ಮೇಲೆ ಐ ಹ್ಯಾವ್ ಅಬ್ಸಲ್ಯೂಟ್ಲಿ 0 negatives ಎಕ್ಸೆಪ್ಟ್ ಫಾರ್ ದಿ ರೊಮಾರಿಯೋ ಶೆಪರ್ಡ್ ಅಂಡ್ ಅವನನ್ನ ರೊಮಾರಿಯೋ ಶೆಪರ್ಡ್ ಮಾಡ್ಸಿರೋ ಡಿಸಿಷನ್ ಬಿಟ್ರೆ ನನ್ಗೆ ಬೇರೆ ಇನ್ನೇನು ತೊಂದ್ರೆನೇ ಇಲ್ಲ ನಮ್ ಬೌಲಿಂಗ್ ನೋಡ್ತು ಅಂತಂದ್ರೆ. ಬೌಲಿಂಗ್ ಅಲ್ಲಿ ನಮ್ಗೆ ಚೇಂಜ್ ಮಾಡ್ಬೇಕು, ಅವ್ನ್ ಸರಿಯಾಗಿ ಮಾಡ್ತಿಲ್ಲ, ಇವನ್ ತಗೊಂಡು ಅವನ್ ತಗೊಂಡು ಅಂತ ಚಾಪ್ ಅಂಡ್ ಚೇಂಜ್ ಮಾಡೋ ರಿಕ್ವೈರ್ಮೆಂಟ್ ಇಲ್ಲ ಆಕ್ಚುಲಿ. ಬೌಲರ್ಸ್ ನಮ್ಗೆ ಇಬ್ಬರು ಸ್ಪಿನ್ನರ್ಸ್ ನನ್ನ ಲೆಕ್ಕದಲ್ಲಿ ಪರ್ಫಾರ್ಮ್ ವೆಲ್. ಕೃಣಾಲ್ ಪಾಂಡ್ಯ ಆಸಮ್ ಸ್ಪೆಲ್ ಅನ್ನು ನೋಡ್ತು ಅಂತಂದ್ರೆ
ಬಟ್ ಸುಯೇಶ್ ಶರ್ಮಾನು ಹಿ ವಾಸ್ ರಿಯಲಿ ಅನ್ಲಕ್ಕಿ ನನ್ನ ಲೆಕ್ಕದಲ್ಲಿ. ಯಾಕೆಂತಂದ್ರೆ ಅದೊಂದು ಸ್ಟಂಪಿಂಗ್ ಚಾನ್ಸ್ ಮಿಸ್ ಆಯ್ತು, ಒಂದೆರಡು ಡೆಡ್ ಜಾಕ್ ಫೋರ್ ಹೋಯ್ತು. ಸೊ ಅದ್ ಬಿಡ್ತು ಅಂತಂದ್ರೆ ಈ ನೆವರ್ ಗೇವ್ ಅವೇ ಬಿಗ್ ಓವರ್ ನೋಡ್ತು ಅಂತಂದ್ರೆ ದ ಬ್ಯಾಟ್ಸ್ಮನ್ ಡಾಮಿನೇಟೆಡ್ ಅಂಡ್ ವಾಸ್ ಏಬಲ್ ಟು ಹಿಟ್ ಹಿಮ್ ಫಾರ್ ಶಾಟ್ಸ್ ಆಲ್ ಅರೌಂಡ್ ದ ಗ್ರೌಂಡ್. ಹ್ಮ್ ಆಮೇಲೆ ರಸಿಕ್ ಸಲಾಂ ತುಂಬಾ ಚೆನ್ನಾಗಿ ಅಂದ್ರೆ ಥರ್ಡ್ ಪೇಸರ್ ಅಲ್ಲ, ನಮ್ಮ ಅಭಿನಂದನ್ ಸಿಂಗ್ ಗಿಂತ ತುಂಬಾ ಚೆನ್ನಾಗಿ ಮಾಡ್ತಿದ್ದಾನೆ. ಇನ್ಫ್ಯಾಕ್ಟ್ ನಿನ್ನೆ ಹೇದರ್ಗಿಂತನೂ ಒಳ್ಳೆ ಸ್ಪೆಲ್ ಮಾಡ್ದ ಅವನು. ಹಂಗ್ ನೋಡಿದ್ರೆ ಲಾಸ್ಟ್ ಇಯರ್ ಯಶ್ ದಯಾಳ್ಗಿಂತ ಚೆನ್ನಾಗ್ ಮಾಡ್ತೀಯ ನಾನು. ಹೌದು, ಬಟ್ ಅದೇನೆ ನಮ್ ಬೌಲಿಂಗ್ ಅಲ್ಲಿ ಐ ಹ್ಯಾವ್ ಝೀರೋ ಇಶ್ಯೂಸ್, ಎಸ್ಪೆಷಲಿ 175 ಅಂತ ಲೋ ಟಾರ್ಗೆಟ್ ನನ್ನ ಲೆಕ್ಕದಲ್ಲಿ. ವಿ ಶುಡ್ ಹಾವ್ ಸ್ಕೋರ್ 220 ಆ ಪಿಚ್ ಮೇಲೆ. ಆ ಲೋ ಟಾರ್ಗೆಟ್ ಫುಲ್ ಅಂದ್ರೆ ಶೋ ಯರ್ ಹಾರ್ಟ್ ಓವರ್ ದ ಫೀಲ್ಡ್ ಅಂತಾರಲ್ಲ, ಅದನ್ನ ಮಾಡಿದ್ವಿ, ಇನ್ಕ್ಲೂಡಿಂಗ್ ಫೀಲ್ಡಿಂಗ್. ಅಂದ್ರೆ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ವಿ. ಅಂದ್ರೆ ನಾವು ಈಸಿ ರನ್ಸ್ ಕೊಡ್ಲೇ ಇಲ್ಲ ಅವ್ರಿಗೆ. ಎವ್ರಿ ಬಾಲ್ ನಾವು ಬಾಡಿ ಕೊಟ್ಟು ಫೀಲ್ಡಿಂಗ್ ಮಾಡಿದ್ವಿ, ಡೈವ್ ಹಾಕಿದ್ವಿ, ಕ್ಯಾಚ್ ಹಿಡಿದ್ವಿ. ಅದೆಲ್ಲ ಪರ್ಫೆಕ್ಟ್ ಆಗಿತ್ತು ಆನ್ ದ ಫೀಲ್ಡ್ ನೋಡ್ತು ಅಂತಂದ್ರೆ. ಹ್ಮ್ ಪ್ಲಸ್ ಇನ್ನೊಂದೇನು ಅಂದ್ರೆ ಆಬ್ವಿಯಸ್ ಕ್ವಶನ್ ಬರೋದು, ಸುಯಶ್ ಶರ್ಮಾಗೆ ಕೊಟ್ಬಿಡ್ಬೇಕಾಗಿತ್ತು ಲಾಸ್ಟ್ ಓವರ್ ಅಂತ. ಅಂದ್ರೆ ಅದ್ ಏನ್ ಲಾಜಿಕ್ ನಂಗೆ ಗೊತ್ತಿಲ್ಲ. ಅದೊಂಥರ ಹೆಂಗಿತ್ತು ಅಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ನಾನು. ಅಂದ್ರೆ ಬೌಲರ್ಸ್ ಎಲ್ಲ ಒಂಥರ ಪ್ರೆಷರ್ ಕುಕ್ಕರ್ ನಲ್ಲಿ ಇಟ್ಟಿದ್ರು ಅವ್ರಿಗೆ, ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ರು ಅವ್ರಿಬ್ರು. ಆಮೇಲೆ ಲಾಸ್ಟ್ ಓವರ್ ಒಳ್ಳೆ ಲಡ್ಡು ಬಂದು ಬಾಯಿಗೆ ಬಿತ್ತ ಅಂದಂಗೆ ರೊಮಾರಿಯೋ ಶೆಪರ್ಡ್ ಅಂತ ಬಂತು ಅಲ್ಲಿ ಕೆಳಗಡೆ ರೈಟ್ ಸೈಡ್ ಕಾರ್ನರ್ ಅಲ್ಲಿ. ಯಪ್ಪಾ ನನ್ಗಂತೂ ಅವಾಗ್ಲೇನೆ ನನ್ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟೆ ಶ್ರೀಮದ್ ರಾಮಾರಮಣ ಗೋವಿಂದ ಗೋವಿಂದ ಅಂತ. ಆ ಹೋಪ್ಸೆ ಹೊಟ್ಟೋಯ್ತು. 15 ರನ್ ನಾನೇನೋ 2 ಬಾಲ್ ಅಲ್ಲೇ ಮುಗ್ದೋಗತ್ತೆ ಮ್ಯಾಚ್ ಅನ್ಕೊಂಡೆ, ಹಂಗೆ ಆಯ್ತದು. ಬಟ್ ಆಕ್ಚುಲ್ ಕ್ವಶನ್ ಏನು ಅಂದ್ರೆ ಸುಯಶ್ ಶರ್ಮಾಗೆ ಕೊಟ್ಟಿರ್ಬೋದಾಗಿತ್ತಲ್ವಾ ಅಂತ. ಇಲ್ಲ, ಅದ್ ಇನ್ನೊಂದ್ ಏನಂದ್ರೆ ಆ ಟೈಮ್ ಅಲ್ಲಿ ಡೇವಿಡ್ ಮಿಲ್ಲರ್ ಬಂದ್ ಸೆಟ್ಲ್ ಆಗೋಗಿತ್ತು. ಸೊ ಆ ಟೈಮ್ ಅಲ್ಲಿ ನನ್ ಲೆಕ್ಕದಲ್ಲಿ ಸುರೇಶ್ ಶರ್ಮಾ ಕೊಟ್ಟಿದ್ರು ಐ ಡೋಂಟ್ ಥಿಂಕ್ ಔಟ್ಕಮ್ ಬೇರೆದಾಗ್ತಿತ್ತು ಅಂತ. ಅದೇ ಏನಾದ್ರು ಸುರೇಶ್ ಶರ್ಮಾ ಒಂದ್ ಸ್ವಲ್ಪ ಬೇಗ ಅಂದ್ರೆ ವಿತಿನ್ 16th ಓವರ್ ಇನ್ನೊಂದು ಎಕ್ಸ್ಟ್ರಾ ಓವರ್ ಹಾಕ್ತಿತ್ತು ಅಂತಂದ್ರೆ ಐ ಥಿಂಕ್ ವಿ ವುಡ್ ಹ್ಯಾವ್ ವನ್ ದಟ್ ಮ್ಯಾಚ್, ಟು ಬಿ ಆನೆಸ್ಟ್. ಹಾ ಹಾ ಯಾಕೆಂದ್ರೆ ಅಲ್ಲ ಅದ್ರಲ್ಲಿ ಅವಾಗ ಚರ್ಚೆನೇ ಡೇವಿಡ್ ಇಲ್ಲ ಮಿಲ್ಲರ್ ಬಿಡು. ಇನ್ನ ಹೊಸದಾಗಿ ಬಂದಿದ್ದ ಫೀಲ್ಡ್ ಗೆ. ಅದು ಅವ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು, ಯಾಕೆಂದ್ರೆ ಅಕ್ಷರ್ ಪಟೇಲ್ ಕಾಲ್ ಹಿಡ್ಕೊಂತು ಅಂತ. ಸೊ ಆ ಟೈಮಲ್ಲಿ ಅವ್ನಿಗೆ ಏನಾರ ಕೊಟ್ಟಿತ್ತು ಅಂದ್ರೆ ಟೇಕನ್ ಸಮ್ ಟೈಮ್ ಟು ಗೆಟ್ ಇನ್. ಅವ್ನು ಫಸ್ಟ್ ಅಲ್ಲೇ ಸ್ಪಿನ್ ಅವ್ನು ಹೊಡೆಯಕ್ ಆಗದೇ ಇಲ್ಲ, ನಾವು ನೋಡಿದೀವಿ. ಸೊ ಅದು ಒಂದು ಡಿಸಿಷನ್ ನಂಗೇನೋ ಸ್ವಲ್ಪ ಇಫಿ ಅಂತ ಅನ್ನಿಸ್ತು. ಆಮೇಲೆ ಇನ್ನೂ ಒಂದು ನಾನು ಏನಂತ ಹೇಳಿದೆ ಅಂತಂದ್ರೆ ಮ್ಯಾಚ್ ಟೈಮ್ ಅಲ್ಲಿ ಐ ವಾಂಟೆಡ್ ಭುವನೇಶ್ವರ್ ಕುಮಾರ್ ಟು ಬೋಲ್ ಥರ್ಡ್ ಓವರ್ ಇನ್ ದ ಪವರ್ ಪ್ಲೇ ಇನ್ಸ್ಟೆಡ್ ಆಫ್ ಆ 15th ಓವರ್ ತರ ಬದಲು ಅವನನ್ನ ಅಪ್ ಫ್ರಂಟ್ ಇನ್ನೊಂದು ಓವರ್ ಮಾಡಿಸಿ ಆ 15th ಓವರ್ ಸುರೇಶ್ ಶರ್ಮಾ ಸ್ಲಾಟ್ ಅವನು ಕೊಟ್ಟಿತ್ತು ಅಂತಂದ್ರೆ ಪರ್ಫೆಕ್ಟ್ ಆಗಿರೋದು ನಮ್ಮ ಬೋಲಿಂಗ್ ಓವರ್ ಡಿಸ್ಟ್ರಿಬ್ಯೂಷನ್ ಅಂತ. ಮಾಡಿಸಿದ್ರಲ್ವಾ ಪವರ್ ಪ್ಲೇ ನಲ್ಲಿ 3 ಓವರ್? ಇಲ್ಲ ಅವ್ನು 2 ಪವರ್ ಪ್ಲೇ ಇಲ್ಲ, 2 ಡೆತ್ ಮಾಡ್ತಾನೆ. ಓಕೆ. ಯಾಕೆಂದ್ರೆ ಹಿ ವಾಸ್ ಆನ್ ಫೈರ್. ಅವ್ನಿಗೆ 3 ವಿಕೆಟ್ ತಗೊಂಡಿದ್ದ ಆಗ್ಲೇ 2 ಓವರ್ ಅಲ್ಲಿ. ಐ ವಾಂಟೆಡ್ ಹಿಮ್ ಟು ಬಾಲ್ ಔಟ್ ಅನದರ್ ಓವರ್. ಅವಾಗ ಏನಂದ್ರೆ ಅವ್ರಿಗೆ ಪವರ್ ಪ್ಲೇ ಅಲ್ಲಿ ಮೋಸ್ಟ್ ಲೈಕ್ಲಿ ಇನ್ನೊಂದು 5 ರನ್ ಹತ್ರ ಕಡಿಮೆ ಆಗಿರೋದು ಅವ್ರಿಗೆ. ಸೊ ಅದು ನಂದು ಅದ್ ಎರಡೇ ಇಶ್ಯೂ ಇರೋದು ಬೌಲಿಂಗ್ ನಲ್ಲಿ. ಅದು ಬೌಲರ್ಸ್ ಮೇಲೆ ಅಲ್ವೇ ಅಲ್ಲ, ಅದನ್ನ ಹೇಳ್ತಿರೋದು ನಮ್ ಓವರ್ ಡಿಸ್ಟ್ರಿಬ್ಯೂಷನ್ ಮೇಲೆ ಒಂದು ಇಶ್ಯೂ ಇರೋದು. ಬೌಲರ್ಸ್ ಪರ್ಫಾರ್ಮ್ ರಿಯಲಿ ವೆಲ್ ಅದ್ ನೋಡ್ತಾ ಹೋದ್ರೆ. ನನಗೆ ಒಂದು ಕ್ರಿಟಿಸಿಸಮ್ ಇದೆ, ಅಂದ್ರೆ ಇಟ್ ವಾಸ್ ಇನ್ ಮೈ ವ್ಯೂ ದಿ ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್. ಅದಾಗಿದ್ರೆ ಇದ್ಯಾವುದು ಕೂತ್ಕೊಂಡು ಮಾತಾಡೋದು ಬೇಕಾಗೇ ಇರ್ತಿತ್ತಿಲ್ಲ. ಅದೇನಂದ್ರೆ ರಜತ್ ಪಟಿದಾರ್ ಮಿಸ್ಡ್ ಅನ್ ಈಸಿ ರನ್ ಔಟ್ ಆಫ್ ಡೇವಿಡ್ ಮಿಲ್ಲರ್. ಇಟ್ ಇಸ್ ನೆವರ್ ಈಸಿ ಆ ಆಂಗಲ್ ಇಂದ ಒಂದೇ ಸ್ಟಂಪ್ ಟು ಏಮ್ ಮಾಡೋದು ಅಂತ. ಬಟ್ he had time to throw it to Hazelwood, who is already there, and Hazelwood could have removed the bails even before Miller came. Miller dive ಮಾಡಲ್ಲ ಫಸ್ಟ್ ಆಫ್ ಆಲ್. ಅವ್ನು ಆಲ್ರೆಡಿ ಇಂಜರ್ಡ್. ಈ ಮ್ಯಾಚ್ ಇಂದನು ಗುಜರಾತ್ ಮ್ಯಾಚ್ ಇಂದನು ಇಂಜರ್ಡ್ ಆಗಿದ್ದಾನೆ. ಈಸ್ ಕ್ಯಾರಿಂಗ್ ಅನ್ ಇಂಜರಿ. ಸೊ ಗೊತ್ತು ಅವ್ನು ಡೈವ್ ಹಾಕಲ್ಲ ಅಂತ. ಅವ್ನ್ ಫ್ರೇಮ್ ಅಲ್ಲೇ ಇತ್ತಿಲ್ಲ. ಬಾಲ್ ಹ್ಯಾಸ್ ಪಾಸ್ ದ ಸ್ಟಂಪ್ಸ್ ವೆನ್ ರಜತ್ ಹ್ಯಾಸ್ ಥ್ರೋನ್ ಇಟ್. ಅವ್ನ್ ಫ್ರೇಮ್ ಅಲ್ಲೇ ಇತ್ತಿಲ್ಲ ಅಂದ್ರೆ ದೇರ್ ಕುಡ್ ಹ್ಯಾವ್ ಬೀನ್ ಅ ಮಚ್ ಮೋರ್ cool ಅಂದ್ರೆ calmer execution of that same run out chance where he could have lobbed it to Hazelwood catch ಹಿಡ್ದು ಒಂದೇ ಮೋಷನ್ ಅಲ್ಲಿ ಸ್ಟಂಪ್ ತೆಗಿಬೋದಾಗಿತ್ತು. ಬಟ್ ಏನು ಹೇಳಕ್ಕ, ಇಟ್ ವಾಸ್ ಅ ಡಿಫಿಕಲ್ಟ್. he went for the harder choice which more often than not works ಆ ಸಿಚುವೇಶನ್ ಅಲ್ಲಿ, ಆ ಆಂಗಲ್ ಅಲ್ಲಿ. It is easier to throw to the stumps than to throw at someone else and expect him to throw the stumps. ಬಟ್ ಆ ಚಾನ್ಸ್ ಇತ್ತು ನಂಗೆ. ಬಿಕಾಸ್ ಅದಾಗಿದ್ರೆ ಮಿಲ್ಲರ್ ಔಟ್ ಆಗ್ತಿದ್ದ, ಅಕ್ಷರ್ ಅಷ್ಟು ಬೇಗ ವಾಪಸ್ ಬರ್ತಿತ್ತಿಲ್ಲ. ವಿ ವುಡ್ ಹ್ಯಾವ್ ಬೀನ್ ಇನ್ ಟು ದ ಟೇಲ್. ಸೊ ಕಂಟೈನ್ ಮಾಡ್ಬೋದಾಗಿತ್ತು ಆ ಸಿಚುವೇಶನ್ ಅಲ್ಲಿ. ಅಂಡ್ ಅವಾಗ್ಲೂ ಮೋಸ್ಟ್ಲಿ ದೇರ್ ವಾಸ್ ಅನದರ್ ಆಪರ್ಚುನಿಟಿ ಟು ಗಿವ್ ಸುಯಶ್ ಶರ್ಮಾ ದ ಓವರ್ ಆಫ್ಟರ್ ದಟ್. ಸೊ
ಅದೇನೋ ಇನ್ನೊಂದು ಸ್ಮಾಲ್ ಪಾಯಿಂಟ್ ಇತ್ತು ವಿಚ್ ಇನ್ ಮೈ ವ್ಯೂ ಅಫೆಕ್ಟೆಡ್ ದ ಗೇಮ್ ಅಲಾಟ್. ಬಟ್ ಅದೇ ಮೆಂಟಲ್ ಎಫೆಕ್ಟ್. ಇನ್ನೊಂದು ಅದೇ ಅಕ್ಷರ್ ಪಟೇಲ್ ಕಾಲ್ ಹಿಡ್ಕೊಂಡು ನಿಂತಿಲ್ಲ ಲಾಸ್ಟ್ ತನಕ ಆಡ್ತಿದ್ರೆ, ವುಡ್ he have the capabilities to score 2 sixes when the required when the target is 15 of 1 over? Because no matter how well Stubbs compiled his runs, he was struggling for timing towards the end. ಅವ್ನು ಸಿಕ್ಸ್ ಜಾಸ್ತಿ ಹೊಡಿಲೇ ಇಲ್ಲ. ಅವನು ಭುವನೇಶ್ವರ್ ಕುಮಾರ್ ಒಂದ್ ಶಾರ್ಟ್ ಬಾಲ್ ಅಟೆಂಪ್ಟ್ ಮಾಡಕ್ ಹೋಗಿ ಸಿಕ್ಸ್ ಹೊಡಿ ಬಿಟ್ರೆ ಅವ್ನು 1 6 ಹೊಡಿಲಿಲ್ಲ. ಅವನು ಬರೀ ಬೌಂಡ್ರೀಸ್ ಅಲ್ಲಿ ಡೀಲ್ ಮಾಡ್ತಿದ್ದ, ಅವಾಗ ಸಿಂಗಲ್ಸ್ ಡಬಲ್ಸ್ ತಗೋತಿದ್ದ. ಬಟ್ ಹಿ ವಾಸ್ ಟೈಡ್ ಅಪ್ ಅಟ್ ಒನ್ ಎಂಡ್, ತುಂಬಾ ಡಾಟ್ಸ್ ಫೇಸ್ ಮಾಡಿದ್ದ. ಸೊ ಐ ಪರ್ಸನಲಿ ಡು ನಾಟ್ ಫೀಲ್ ಸ್ಟಬ್ಸ್ ವುಡ್ ಹ್ಯಾವ್ ಫಿನಿಶ್ಡ್ ಇಟ್ ಬೈ ಹಿಮ್ಸೆಲ್ಫ್ if Miller would have been run out in that situation, or even for that matter if Akshar Patel was there. ಅದೇ ಮಂಡೇಲ ಎಫೆಕ್ಟ್ ಬರ್ತೀವಿ. RCB ಬ್ಯಾಚ್ ಗಳೆಲ್ಲ ಇದೆ, ಮುಂಚೆ ಹೇಳ್ದಂಗೂ ಒಂದು ಸಿಂಪಲ್ ಕ್ಲಿಯರ್ ಕಟ್ ರೀಸನ್ ಇರಲ್ಲ. ಇಟ್ ವಿಲ್ ಬಿ ಅ ಕಾಂಬಿನೇಷನ್ ಆಫ್ ಮಲ್ಟಿಪಲ್. ಸೈಕಾಲಜಿ ಹೋದವರಿಗೆ ಇದು ಸ್ವಿಸ್ ಹೋಲ್ ಚೀಸ್ ಎಫೆಕ್ಟ್ ಅಂತ ಏನೋ ಇದೆಯಪ್ಪ. ಅಂದ್ರೆ ಸ್ವಿಸ್ ಚೀಸ್ ಅಲ್ಲಿ ತುಂಬಾ ಹೋಲ್ಸ್ ಇದೆ. 2 ಸೈಜ್ ಆಫ್ ಚೀಸ್ ಒಂದ್ರ ಮೇಲೆ ಇನ್ನೊಂದು ಲೇಯರ್ ಮಾಡಿದ್ರೆ, more often than not they will not align, but there will be that one hole through which you can poke a rod or a pen through it clearly. So adu one accumulation of too many factors ಆಗ್ತಿದೆ RCB li, which is never a negative sign. It is always a positive sign that there is not one clear cut reason. ಅದ್ಯಾಕೆಂದ್ರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಏನಂದ್ರೆ, there is something called chain theory. ತುಂಬಾ ಸೈಕಾಲಜಿ ಹೆವಿ ಆಗ್ತಿದೆ, ಬಟ್ ಅದನ್ನೇ ಏನು ಮಾಡಕ್ಕಾಗಲ್ಲ. ಇಟ್ಸ್ ಅ ವೆರಿ ವ್ಯಾಲಿಡ್ ಪಾರ್ಟ್ ಆಫ್ ದ ಗೇಮ್ ಇನ್ ಮೈ ಒಪಿನಿಯನ್. ಚೈನ್ ಥಿಯರಿ ಏನಂದ್ರೆ, ಇಫ್ ಯು ಪುಟ್ ಟುಗೆದರ್ ಆಲ್ ಆಫ್ ಯುವರ್ ಸ್ಟಾರ್ಟಿಂಗ್ 11 ಅಂಡ್ ಇನ್ ದಿಸ್ IPL ಸ್ಟಾರ್ಟಿಂಗ್ 12, who is going to be your weakest link? If the basic theory is that you minimize the number of weak links in your starting 12 and maximize the number of strong links. Weak link is very easy explanation. ಯಾರು ಚೆನ್ನಾಗಿ ಆಡ್ತಿಲ್ವೋ ಅವ್ರ ವೀಕ್ ಲಿಂಕ್. ಇವಾಗ ನಮ್ಮ ಫಸ್ಟ್ 2 ಗೇಮ್ಸ್ ಅಲ್ಲಿ ಯಾರಪ್ಪ ವೀಕ್ ಲಿಂಕ್ ಇದ್ದದ್ದು? ಅಭಿನಂದನ್ ಸಿಂಗ್. ಅವನನ್ನ ಕಿತ್ತಾಕಿ ರಸಿಕ್ ದಾರ್ ತಗೊಂಡ್ಬಂದ್ರು. ರಸಿಕ್ ದಾರ್ ಹಸ್ ಪ್ರೂವನ್ ಟು ಬಿ ಎ ಸ್ಟ್ರಾಂಗ್ ಲಿಂಕ್ ಓನ್ಲಿ. ಸೇಮ್ ರೈಟ್ ನೌ ಇಫ್ ಯು ವಾಂಟ್ ಟು ಅನಲೈಸ್ ಯಾರಪ್ಪ ವೀಕ್ ಲಿಂಕ್ ನಮ್ ಲಾಸ್ಟ್ 2-3 ಗೇಮ್ಸ್ ಅಲ್ಲಿ, ನಾಟ್ ಟು ಕನ್ಸಿಡರ್ ಹಿಸ್ 14 of 6 ಏನೋ ಗೆಲ್ಸ್ದ ಅವನು ಅಗೇನ್ಸ್ಟ್ LSG. ಅದೇನಂದ್ರೆ ಈಸಿ ಟಾರ್ಗೆಟ್ ಚೇಂಜ್ ಮಾಡ್ತಿದ್ದು. ಬಟ್ ಅದನ್ನ ಬಿಟ್ರೆ who is the weak link right now? It's Romario Shepherd. How do you make that even stronger? By obviously bringing in someone like a Bethel. So ಇದು ಇನ್ನೊಂದು ರೊಮಾರಿಯೋ ಶೆಪರ್ಡ್ ನಾವೇನ್ ಅವ್ನ್ ಕೆಟ್ಟ ಪ್ಲೇಯರ್, ಅವ್ನ್ ಆಡಬಾರ್ದು ಅಂತಲ್ಲ. he's just not performing to his potential right now ಅಷ್ಟೇನೆ. ಅವ್ನ್ ಮುಂದೆ ಮತ್ತೆ ತಂದ್ರೆ ಟೀಮ್ ಒಳಗೆ he might perform well. ಅವನ್ ಸೈಕಾಲಜಿಗೆನೆ it is better that he goes to the bench ಅಂತ ಹೇಳ್ತಿರೋದು ನಾವು. we back Romario Shepherd 100%. ಅವನ್ನೇನ್ ತೆಗೆದ್ಬಿಡ್ಬೇಕು ಟೀಮ್ ಇಂದ, ಓಡಿಸ್ಬಿಡ್ಬೇಕು ಅಂತ ನಾವೇನ್ ಹೇಳ್ತಾನೆ ಇಲ್ಲ. It is just that we have a better option right now and it is better that we use it ಅಷ್ಟೇನೆ. ಅದೇ ಇಲ್ಲಿ ಇನ್ನೊಂದ್ ಅಂದ್ರೆ ನಾನ್ ಯಾವ ಆಂಗಲ್ ಇಂದ ಈ ಕ್ವೆಶನ್ ಕೇಳಿದ್ದು ಅಂದ್ರೆ, ನಾವು ಲಾಸ್ಟ್ ಓವರ್ ಇದೊಂಥರ ಮಿಸ್ಕನ್ಸೆಪ್ಷನ್, ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಅಂದ್ರೆ ಲಾಸ್ಟ್ 4 overs ಬರೀ ಫಾಸ್ಟ್ ಬೌಲರ್ಸ್ಗೆ ಕೊಡ್ಬೇಕು ಅಂತ. ಬಟ್ ನನ್ ಪ್ರಕಾರ ಆತರ ಏನು ಇಲ್ಲ. ಒಂದ್ಸಲಿ 4 ಇದ್ರೆ ನಮ್ದು ಲಾಸ್ಟ್ ಓವರ್ 3 runs ಬೇಕಾಗಿತ್ತು. ಅವಾಗ ಅದನ್ನು ಕೊಹ್ಲಿ ಹಿಂಗೆ ಮಾಡ್ಕೊಂಡಿದ್ದು. ಅಂದ್ರೆ ಅದು ಚೆನ್ನಾಗೆ ಪ್ರೆಷರ್ ಹಾಕಿ 3 runs ಬಂದಿತ್ತು ಲಾಸ್ಟ್ ಓವರ್ ವರ್ಗುನು. ಅವಾಗ ಅವನು ಚಹಲ್ ಕೊಟ್ಟ ಬೌಲಿಂಗ್. ಚಹಲ್ ಕೊಟ್ಟಾಗ ಅವ್ನು ಆಲ್ಮೋಸ್ಟ್ ತಡೆದಿದ್ದ ಅನ್ಸತ್ತೆ ಲಾಸ್ಟ್. ಬಟ್ 1 ball 4 ಹೋಯ್ತೋ ಏನೋ, ಆತರ ಏನೋ ಆಗಿತ್ತು. ಬಟ್ ಸನ್ರೈಸರ್ಸ್ ಮ್ಯಾಚ್ ಹಾ ಎಲಿಮಿನೇಟರ್ ಯಾವುದು. ಬಟ್ ಪಾಯಿಂಟ್ ಏನು ಅಂದ್ರೆ, ಸುಯಶ್ ಮೇಲೆ ಮಿಲ್ಲರ್ಗೆ ಆಗ್ಲಿ ಅವ್ರಿಗಾಗ್ಲಿ ಹೊಡೆಯೋದಿಕ್ ಅಷ್ಟೊಂದು ಈಸಿ ಅಲ್ಲ. ಅಂದ್ರೆ ಅವನು ಆತರ ಅವನು ಏನಾದ್ರು ಒಳ್ಳೆ ಮೆಂಟಾಲಿಟಿನೆಲ್ಲ ಓವರ್ ಮಾಡಿದಿದ್ರೆ ಅವ್ನ್ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಒಂಚೂರು ಶಾರ್ಟ್ ಬಾಲ್ ಹಾಕೊಡ್ದಿರಾ, ಫುಲ್ ಲೆಂತ್ ಹಾಕೊಡ್ದಿರಾ, ಅವ್ನ್ಗ ಕೇಪಬಿಲಿಟಿ ಇದೆ. ಪ್ಲಸ್ ನಾನು ಅಬ್ಸರ್ವ್ ಮಾಡಿರೋದು ಸುಯಶ್ ನಲ್ಲಿ ಏನು ಅಂದ್ರೆ, ಹಿ ಪರ್ಫಾರ್ಮ್ಸ್ ವೆಲ್ ಅಂಡರ್ ಪ್ರೆಷರ್. ಎಷ್ಟ್ ಪ್ರೆಷರ್ ಇರುತ್ತೋ ಅವ್ನು ಅಷ್ಟು ಅದನ್ನ ಚೆನ್ನಾಗ್ ಮಾಡ್ತಾನೆ. ಅವ್ನ್ಗೇನಾದ್ರು ಒಳ್ಳೆ ಟೈಮ್ ನಲ್ಲಿ ಬಾಲ್ ಕೊಟ್ರೆ ಅವ್ನು ಹೊಡ್ಸ್ಕೊಂಡ್ಬಿಡ್ತಾನೆ. ಸೊ ಆತರ ಕೇಪಬಿಲಿಟಿ ಇರ್ಬೇಕಾದ್ರೆ, ಪ್ಲಸ್ ಅದೊಂಥರ ಅವ್ನ್ಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಿತ್ತು. ಅವ್ನ್ ಹೊಡ್ಸ್ಕೊಂಡಿರ್ಲಿ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ನನ್ ಕ್ಯಾಪ್ಟನ್ ಅನ್ನ ಲಾಸ್ಟ್ ಓವರ್ ಟ್ರಸ್ಟ್ ಮಾಡ್ತೀಯಾನೆ ಅಂದ್ರೆ, ಅದು ಅವನು ಇನ್ನು ಯಂಗ್ಸ್ಟರೇನೆ, ಅವನಿಗೆ ತುಂಬಾನೇ ಇದಾಗ್ತಿತ್ತು. ಸೊ ಅದೇನೆ ಲಾಸ್ಟ್ ಓವರ್ ಅಲ್ಲಿವರೆಗೂ ಎಂಡಪ್ ಆಗಿದ್ದು ಅದು ಟೋಟಲಿ ಮಿಸ್ಟೇಕ್ಸ್ ಇಂದಾನೇನೆ. ಬಟ್ ಅಲ್ಲಿ ಎಂಡಪ್ ಆಗೋಗಿರ್ಬೇಕಾದ್ರೆ ನಾವು ಅವನ್ಗೆನೆ ಕೊಟ್ಟಿರ್ಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ಇದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ ಏನಂದ್ರೆ, ನಾವು
ನಮ್ ಬ್ಯಾಟಿಂಗ್ ನ ಜಾಸ್ತಿ ಕ್ರಿಟಿಸೈಸ್ ಮಾಡ್ತಿಲ್ಲ ಅನ್ಸುತ್ತೆ. ಅಂದ್ರೆ ಇವ್ರು ಆಬ್ವಿಯಸ್ಲಿ ಫಿನಿಶರ್ಸ್ ರೋಲ್ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಬಟ್ ನಮ್ ಟಾಪ್ ಆರ್ಡರ್ ಅವ್ರು ಔಟ್ ಆಗ್ತಿರೋ ಪ್ಯಾಟರ್ನ್ ನೋಡಿದ್ರೆ ಎಲ್ಲರೂ ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ದಾರೆ. ಅದನ್ನು ನೆನ್ನೆ ಒಂಥರ ಹೆಂಗೆ ಅಂದ್ರೆ ನೆನ್ನೆನು ಪ್ಯಾಟರ್ನ್ ಹೆಂಗೆ ಅಂದ್ರೆ ಎಲ್ಲರೂ ಔಟ್ಸೈಡ್ ಆಫ್ ಸ್ಟಂಪ್ ಅಂದ್ರೆ ಔಟ್ಸೈಡ್ ಆಫ್ ಸ್ಟಂಪ್ ಅಲ್ಲ, ವೈಡ್ ಲೈನ್ ಹತ್ರ ಹಾಕೊಡ್ತಾ ಇದ್ರು. ಇವರೆಲ್ಲರೂ ರೀಚ್ ಆಗಕ್ಕೆ ಔಟ್ ಆಗ್ತಾ ಇದ್ರು. ಟಿಮ್ ಡೇವಿಡ್ ಹಂಗೆ ಔಟ್ ಆಗಿದ್ದು, ಆಮೇಲೆ ಇನ್ಯಾರೋ ಔಟ್ ಆದ್ರು ಅದೇ ತರ. ಪ್ಲಸ್ ಕಾಮೆಂಟೇಟರ್ಸ್ ಅದೇ ಹೇಳ್ತಾರೆ, ಇದೇ ಲೈನ್ ಆಗ್ತಾ ಇದಾರೆ ಅವರು, ಔಟ್ ಆಗ್ತಾರೆ ಅಂತ ಔಟ್ ಆಗ್ತಾ ಇದ್ರು. ಆ ಇದನ್ನ ನಾವು RR ಮೇಲೂ ಅಬ್ಸರ್ವ್ ಮಾಡಿದ್ವಿ. ಅಂದ್ರೆ ಅಲ್ಲಿ ಬೇರೆ ಸ್ಟ್ರಾಟಜಿ ಇತ್ತು, ಅಲ್ಲಿ ಬೌನ್ಸ್ ಆಗ್ತಾ ಇರ್ಲಿಲ್ಲ ಅಂತ ಅವರು ಕ್ರಾಸ್ ಸೀಮ್ ಮಾಡಿ ಸ್ಲೋ ಆಗಿ ಹಾಕಿ, ಅದ್ ಯಾವನೋ ಬ್ರಿಜೇಶ್ ಶರ್ಮಾ ಅಂತ ಎಲ್ಲ ಯಾವನೋ ಸ್ಕ್ಯಾಮ್ ನನ್ ಮಗ ಎಲ್ಲ ಎತ್ತಿದ್ದ ವಿಕೆಟ್ಸ್ ಅವತ್ತು ಅದೇ ತರ ಮಾಡಿ. ಈ ಮ್ಯಾಚ್ ಅಷ್ಟೇ, ಅವ್ರುನು ಅದೇ ತರಾನೇ ಮಾಡಿ ವಿಕೆಟ್ಸ್ ಎತ್ತಿದ್ರು. ಸೊ ಎರಡು ಕ್ವೆಶನ್ ಇದೆ. ಒಂದು, ನಮ್ ಬ್ಯಾಟ್ಸ್ಮನ್ ಯಾಕೆ ಒಂದೇ ಪ್ಯಾಟರ್ನ್ ಅಲ್ಲಿ ಔಟ್ ಆಗ್ತಿದ್ದಾರೆ? ಅಂದ್ರೆ ಈಗ ನೀನ್ ನೋಡಿರ್ತೀಯ, ಇನ್ನೊಬ್ಬ ನನ್ ಮುಂಚೆ ಔಟ್ ಆದವನು ಹೆಂಗ್ ಔಟ್ ಆಗಿದ್ದಾನೆ ಅಂತ ನೋಡಿರ್ತೀಯ. ಸೊ ಅದೊಂದ್ ಸ್ವಲ್ಪ ಟೆಂಪ್ಟೇಷನ್ ನ ತಡ್ಕೋಬಹುದು ಅನ್ನೋದು ಒಂದು. ಎರಡನೇದು ಕ್ವಶನ್ ಏನು ಅಂದ್ರೆ, ಯಾಕೆ ನಮ್ ಬೌಲರ್ಸ್ ಅದನ್ನ ಮಾಡ್ಕೊಳ್ಳಿಲ್ಲ ಅಂತ. ಅಂದ್ರೆ ಭುವನೇಶ್ವರ್ ಅವನ್ ಸ್ಕಿಲ್ಸ್ ಪ್ರಕಾರ ತೆಗ್ದ ವಿಕೆಟ್ಸ್ ನ. ಆಮೇಲೆ ಹೇಸಲ್ವುಡ್ ಅದೇ ತರ, ನಾನೇನ್ ಅದನ್ನ ಕ್ವಶನ್ ಮಾಡ್ತಿಲ್ಲ ಏನಕ್ಕೆ ಅವ್ರು ಅದನ್ನೇ ಫಾಲೋ ಮಾಡ್ಲಿಲ್ಲ ಅಂತ. ಬಟ್ ಈ ತರ ಒಂದ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆದಾಗ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ನಾವ್ ಯಾಕೆ ಆ ತರ ಟ್ರೈ ಮಾಡ್ಲಿಲ್ಲ ಅಂದ್ರೆ, ರಸಿಕ್ಗೋ ಅಥವಾ ಭುವಿಗೆನೆ ಬಾಲ್ ಕೊಟ್ಬಿಟ್ಟು ವೈಡ್ ಲೈನ್ ಹತ್ರ ಇಬ್ರಿಗೂ ಕೇಪಬಿಲಿಟಿ ಇದೆ. ಹೇಸಲ್ವುಡ್ ನಾನು ಹೇಳಲ್ಲ, ಯಾಕಂದ್ರೆ ಅದೊಂದು ನ್ಯಾಚುರಲ್ ಇದಲ್ಲ. ಅವ್ರು ಯಾಕೆ ವೈಡ್ ಲೈನ್ ಹತ್ರ ಮಾಡಿ ಅವ್ರಿಗೆ ರೀಚ್ ಆಗಕ್ ಹೋಗಿ ಅದು ಬಾಲ್ ಬೌನ್ಸ್ ಆಗೋದು ಗೊತ್ತಾಗ್ದಿರಾ ಅವ್ರು ಸ್ಲೈಸ್ ಮಾಡಿ ಅಥವಾ ಬ್ಯಾಕ್ ಟರ್ನ್ ಆಗಿ ಯಾಕೆ ಆ ತರ ವಿಕೆಟ್ ಟ್ರೈ ಮಾಡ್ಲಿಲ್ಲ ಅಂತ ನನ್ ಕ್ವೆಶನ್. ಸೊ ಎರಡು ಇದೇಳು ಮುಂಚೆ ಒಂದ್ ಪಾಯಿಂಟ್ ಹೇಳ್ಬಿಡ್ತೀನಿ ಶಿವ ಶರ್ಮಾದೆ. ಹ್ಮ್ ಸೊ technically, when you have 15 runs to defend of 1 over, you look at your bowling options. ಹ್ಮ್ Surya Sharma, up till that point, even though he had bowled 3 iffy overs, 1 6 concede ಮಾಡಿದ್ದಿಲ್ಲ. And the most runs he had conceded in 1 over is 12. Is he capable of defending 15 runs? Absolutely, in this situation, even if it is the last over. And technically, when there is one set batter and another batter who is just about come in, who's just about got set, ಆ ಸಿಚುವೇಶನ್ ಬಿಟ್ಟು ನೀನು ರಮಾರಿ ಶೆಪರ್ಡ್ ಹೂ ಯು ನೋ ಹ್ಯಾಸ್ ಗಾಟ್ ಹಿಟ್, ಇವನು ಏನಪ್ಪ ಅವನು ಮುಂಬೈ ಇಂಡಿಯನ್ಸ್ ಮೇಲೆ ಆತರ ಹೊಡ್ಸ್ಕೊಂಡ ಅವನು ರುದರ್ಫೋರ್ಡ್ ಕೈಲಿ 1 ಓವರ್ ಅಲ್ಲಿ 4-5 6 ಎಲ್ಲ ಹೊಡ್ಸ್ಕೊಂಡ, ಅದು ಡೆಪ್ತ್ ಅಲ್ಲಿ. ನಿನಗ್ ಗೊತ್ತು ಅವನು ಕೇಪಬಿಲಿಟಿ ಇಲ್ಲ ಅಂತ. ಆ ಸಿಚುವೇಶನ್ ಅಲ್ಲಿ ಯಾಕಪ್ಪ ಆತರ ಮಾಡಕ್ ಹೋದೆ ಅಂತ ಅನ್ಸುತ್ತೆ. ವಿಚ್ ಇಸ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ದ ಪಾಯಿಂಟ್ ವೇರ್ ಯು ಸೆಡ್ could we have given the last over to Suyash? In my view, yes, we should have given the last over to Suyash, or maybe even fed his over a little bit before. But ನೀನ್ ಇವಾಗ ಕೇಳಿರೋ ಕ್ವೆಶನ್ ಆನ್ಸರ್ ಹೇಳ್ಬೇಕಂದ್ರೆ, ಬೋತ್ ಆರ್ ಅಗೇನ್ ವೆರಿ ವ್ಯಾಲಿಡ್ ಅಬ್ಸರ್ವೇಷನ್ಸ್. ಅಗೇನ್ ಐ ವಿಲ್ ಸ್ಟಾರ್ಟ್ ವಿತ್ ದ ಬೌಲಿಂಗ್ ಫಸ್ಟ್, ಬಿಕಾಸ್ ನಾನ್ ಫಾಲ್ಟ್ ಮಾಡಲ್ಲ. ವೈ ದೇ ಡಿಡ್ ನಾಟ್ ಅಟೆಂಪ್ಟ್ ಟು ಬೌಲ್ ಎಕ್ಸ್ಪ್ಲಿಸಿಟ್ ವಿಕೆಟ್ ಟೇಕಿಂಗ್ ಡೆಲಿವರೀಸ್ ಇಸ್ ದ ಕ್ವೆಶನ್. ಸೊ ನೀನ್ ಅಬ್ಸರ್ವ್ ಮಾಡಿದ್ರೆ ಸಾಲ್ಟ್ ಹಿಂಗ್ ಔಟ್ ಆದ, ಅವ್ರು ವೈಡ್ ಔಟ್ ಸೈಡ್ ಆಫ್ ಹಾಕ್ದ, ಇವನ್ ಕುಲ್ದೀಪ್ ರೀಚ್ ಮಾಡೋಕ್ ಆಗಿಲ್ಲ, ಕ್ಯಾಚ್ ಕೊಟ್ಟೋದ. ಅದಕ್ಕಿಂತ ಮುಂಚೆ ಕೊಹ್ಲಿನೋವೆ ಸ್ವಲ್ಪ ಬ್ಯಾಟ್ ಟರ್ನ್ ಆಯ್ತು, ಕ್ಯಾಚ್ ಕೊಟ್ಟ ಹೋದ. ಆಮೇಲೆ ರಜತ್ ಬೋಲ್ಡ್ ವೈಡ್ ಔಟ್ ಸೈಡ್ ಆಫ್ ಅವನು ಕ್ಯಾಚ್ ಕೊಟ್ಟ ಹೋದ. ಬಟ್ ಆ ಸಿಚುವೇಶನ್ ಅಲ್ಲಿ ಡೆಲ್ಲಿಗೆ ದೇರ್ ವಾಸ್ ಅ ನೀಡ್ ಫಾರ್ ದೆಮ್ ಟು ಚೋಕ್ ದ ಫ್ಲೋ ಆಫ್ ರನ್ಸ್, ಬಿಕಾಸ್ ವಿ ವರ್ ಗೋಯಿಂಗ್ ಆಬ್ವಿಯಸ್ಲಿ ಅಟ್ ಓವರ್ 10 an over. ಸೊ ಬೌಲಿಂಗ್ ಔಟ್ ಸೈಡ್ ಆಫ್ ಇಸ್ ನಾಟ್ ಅ ವಿಕೆಟ್ ಟೇಕಿಂಗ್ ಸ್ಟ್ರಾಟಜಿ, ಇಟ್ಸ್ ಅ ಡಿಫೆನ್ಸಿವ್ ಸ್ಟ್ರಾಟಜಿ. ನೀನು ಬಂದ್ರೆ ಹೋದ್ರೆ ಮ್ಯಾಕ್ಸಿಮಮ್ 1 run ಹೋಗುತ್ತೆ, ಅದು ವೈಡು. ಇಲ್ಲ ಅಂದ್ರೆ ಸಿಂಗಲ್ ಕೊಡ್ತಾರೆ. ಬೆಸ್ಟ್ ಕೇಸ್ ಸಿನಾರಿಯೋ ವಿಕೆಟ್ ತೆಗುತ್ತೆ ಅಂತ. The much more natural, the much more wicket taking option for any bowler in cricket is targeting the top of off stump, is targeting the stumps in general. And also you also need to consider the weaknesses of the batsman. ಇವಾಗ ನಮ್ಮ ಟಾಪ್ ಆರ್ಡರ್ ಅಲ್ಲಿ ಅಷ್ಟು ಚೆನ್ನಾಗುವೆ ಪಟಿದಾರ್ ನೀನ್ ಆರ್ಕ್ ಅಲ್ಲಿ ಎಲ್ ಮಾಡಿದ್ರು ಅವ್ನ್ ಬ್ಯಾಟ್ ಸ್ವಿಂಗ್ ಹೆಂಗಿದೆಯೋ ಹಂಗೆ ಫ್ಲೋ ಅಲ್ಲಿ ಹೊಡೆದು ಬಿಡ್ತಾನೆ 6. ಸಾಲ್ಟ್ ಯು ಬೋಲ್ ಎನಿವೇರ್ ಇನ್ ದ ಆರ್ಕ್, ಅವ್ನ್ ಹೊಡೆದಿದ್ 2 6 ಅಲ್ಲಿ ಸ್ಲಾಟ್ ಅಲ್ಲಿ ಇತ್ತು, ನೀಟಾಗಿ ಪಿಕ್ ಮಾಡ್ದ, ಹೊಡೆದ 6. ಕೊಹ್ಲಿ ಈ ಟೆನ್ಸ್ ಟು ಅಗೇನ್ ಅವ್ನ್ ಜಾಸ್ತಿ ಮೂವ್ ಮಾಡಲ್ಲ ಕ್ರೀಸ್ ಅಲ್ಲಿ, ಒಂದೇ ಕಡೆ ಇಟ್ಕೊಂಡು ಲುಕ್ಸ್ ಟು ಟೈಮ್ ದ ಬಾಲ್. ಸಿಮಿಲರ್ ವಿತ್ ಪಡಿಕಲ್ ಕಮ್ಸ್ ಡೌನ್ ದ ಪಿಚ್ ಫಾರ್ ಸ್ಪಿನ್ನರ್ಸ್, moves a little for pacers, but on largely stays in the crease. So it is easy for him to attack anything which is in his vicinity or within his reach.
ಸೊ ಅವರು ದೇ ವಾಂಟೆಡ್ ಟು ಕಂಟೈನ್ ರನ್ಸ್, ಬಟ್ ನಾವು ಅದೇ ಮೂಮೆಂಟ್ ಅಲ್ಲಿ ಪೆದಾಗ ಔಟ್ ಆದ್ವಿ ನಾವು. ಅದೇ ನಮ್ ಬೌಲರ್ಸ್ ಯಾಕೆ ಮಾಡಿಲ್ಲ ಅಂದ್ರೆ, ನಮಗೆ ಎವ್ರಿ ಬಾಲ್ ವಿ ವರ್ ಲುಕಿಂಗ್ ಅಟ್ ವಿಕೆಟ್ಸ್, ಬಿಕಾಸ್ ವಿಕೆಟ್ಸ್ ವಾಸ್ ದ ಮೋಸ್ಟ್ ಪ್ರೀಮಿಯಂ ಥಿಂಗ್. ಪವರ್ ಪ್ಲೇ ಅಲ್ಲಿ 3 ಸಿಕ್ತು, ಹೌದು, ಬಟ್ ಅದಾದ್ಮೇಲೆ ದ ಮೊಮೆಂಟ್ ಸ್ಟಬ್ಸ್ ಅಂಡ್ ರಾಹುಲ್ ಸ್ಟಾರ್ಟೆಡ್ ಟು ಪುಟ್ ಆನ್ ಅ ಪಾರ್ಟ್ನರ್ಶಿಪ್, ನಮಗ್ ಏನಿಲ್ಲ ಅಂದ್ರೆ ಎವ್ರಿ ಬಾಲ್ ವಿಕೆಟೇ ಬೇಕಿತ್ತು ಇನ್ ಆರ್ಡರ್ ಟು ಟಿಲ್ಟ್ ದ ಬ್ಯಾಲೆನ್ಸ್ ಇನ್ ಆರ್ ಫೇವರ್. ಸೊ ಎವ್ರಿ ಬಾಲ್ ವಿ bowled was with the intention of getting a wicket. Although that in the T20s that is only done by, ನೀನು ಇಲ್ಲ ಡಬಲ್ ಬ್ಲಫ್ ಮಾಡ್ತೀಯಾ, ಫೀಲ್ಡರ್ಸ್ ಔಟ್ಸೈಡ್ ದ ರಿಂಗ್ ಇಟ್ಕೊಂಡು ಯು ಇನ್ವೈಟ್ ಫೀಲ್ಡರ್ಸ್ ಇನ್ಸೈಡ್ ದ ರಿಂಗ್ ಇಟ್ಕೊಂಡು ಅಲ್ಲಿ ಒಬ್ಬ ಇಲ್ಲ ನೋಡು ಅಲ್ಲೇ ಓಡಿ ಅಂತ ಅವ್ನ್, ಇಫ್ ಯು ಪ್ಲೇ ಮೈಂಡ್ ಗೇಮ್ಸ್ ವಿತ್ ದ ಬ್ಯಾಟ್ಸ್ಮನ್, ಆರ್ ವೆರಿ ಸಿಂಪಲ್, ಬೋಲ್ ಟು ದ ಫೀಲ್ಡ್. ನಿನಗೆ 3 ಜನ ಲೆಗ್ ಸೈಡ್ ಇದ್ದಾರ, ಒಂಚೂರು ಶಾರ್ಟ್ ಹಾಕು, ಒಂದ್ ಸ್ವಲ್ಪ ಟರ್ನ್ ಮಾಡು ಬಾಲ್ನ. ನೀನು ಮೀಡಿಯಂ ಪೇಸರ, ನೀನು ಸ್ವಲ್ಪ ಬಾಡಿಗೆ ಹಾಕು. ಸೊ ಅದು ಆ ಸಿಚುವೇಶನ್ ಅಲ್ಲಿ ವೆನ್ ಯು ಡಿಫೆಂಡಿಂಗ್ ಅ ಟಾರ್ಗೆಟ್, ಇಟ್ಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಕಾನ್ವರ್ಸೇಷನ್. ಬಟ್ ನಾವು ಔಟ್ ಆಗಿದ್ದು ಇಟ್ ವಾಸ್ ಅ ವೆರಿ ಒಳ್ಳೆ ಪ್ರೊಸೆಷನ್ ತರ ಆಗ್ತಿತ್ತು. ನಾವು ರಾಜಸ್ಥಾನ್ ಮ್ಯಾಚ್ ಅಲ್ಲೂ ಇದೇ ಆಯ್ತು. ಸೊ ಎವ್ರಿ ಟೈಮ್ ವಿ ಲೂಸ್ ವಿಕೆಟ್ಸ್ ಇನ್ ಕ್ಲಸ್ಟರ್ಸ್, ದಟ್ ಈಸ್ ಅಟ್ ಲೀಸ್ಟ್ 3 ವಿಕೆಟ್ಸ್ ಇನ್ 4 overs. It has been it has basically mini collapse. It is not a complete collapse, it is a mini collapse. But even then, ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಇಟ್ಕೊಳ್ಳೋ ರಿದಮ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್. ಸೊ ಅದನ್ನ ಸ್ಟಾಪ್ ಮಾಡ್ಬೇಕು ಅಂದ್ರೆ ಬೆಥಲ್ ಇಸ್ ದಿ ಓನ್ಲಿ ಸೊಲ್ಯೂಷನ್. ಸೊ going back to the situation where we are trying to get Bethel in to avoid similar things in the future. ವಿಷ್ಣು ಏನಾದ್ರು ಹೇಳಕ್ಕಿದೆಯಾ ಅದ್ರ ಬಗ್ಗೆ? ಹಿಂಗೆ ಈ ಲಾಸ್ ಈ ಟೈಮ್ ಅಲ್ಲೇ ಆಗಿದ್ದು ಬೆಟರ್ ಅಂತ ಅನಿಸ್ತು. ನಾನು ಯಾವ ಮಾತಲ್ಲಿ ಹೇಳಿದ್ನೋ ಹೋದ್ ಟೈಮ್, ಅಂದ್ರೆ ಈ ಮ್ಯಾಚ್ ಪ್ರಿವ್ಯೂ ಮಾಡ್ಬೇಕಾರೆ ಏನಾರ ಎಕ್ಸ್ಪೋಸ್ ಆಗಿದೆ ಇದೇ ಮ್ಯಾಚ್ ಅಲ್ಲಿ ಆಗ್ಲಿ ಅಂತ ತಂದಿದ್ದೆ ಒಂದ್ ಮಾತು. ಯಾಕೆ ನಿಜ ಆಯ್ತು ನನ್ಗೂ ಗೊತ್ತಿಲ್ಲ. ಸೊ ಅದೇನೆ ಎಲ್ಲರೂ ವ್ಯಾಲಿಡ್ ಪಾಯಿಂಟ್ಸ್ ಹೇಳಿದೀವಿ. ಅಂಡ್ ಆಕ್ಚುಲಿ ಒಂದ್ ಸೊಲ್ಯೂಷನ್ ಇದೆ, ಇಲ್ಲ ಅಂತ ಏನೂ ಇಲ್ಲ. ಅದನ್ನ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೆಲ್ಲ ಫುಲ್ ಡೀಪ್ ಡೈವ್ ಆದ್ಮೇಲೆ ಲಾಸ್ಟ್ ಒಂದು ಕ್ವೆಶನ್ ಇದೆ. ಇದೇನು ಅಂದ್ರೆ ಒಂದು ಅಬ್ಸರ್ವೇಷನ್ ಅಗೇನ್. ಲಾಸ್ಟ್ ಮ್ಯಾಚ್ ಇವನು ಯಾರದು ಅವನ ಹೆಸರೇ ಮರ್ತೈತೆ, ರೋಹಿತ್ ಶರ್ಮಾಗೆ ಏನೋ ಆಗಿ ರಿಟೈರ್ಡ್ ಹರ್ಟ್ ಅದ. ಲಾಸ್ಟ್ ಮ್ಯಾಚು ಪಂತ್ಗಾಗಿ ರಿಟೈರ್ಡ್ ಹರ್ಟ್ ಅದ. ನಿನ್ನೆ ಇವನು ಅಕ್ಷರ್ ಪಟೇಲ್ ಅದೇ ತರ ಆಗಿ ರಿಟೈರ್ಡ್ ಹರ್ಟ್ ಅದ. ನನ್ ಕ್ವೆಶನ್ ಏನು ಅಂದ್ರೆ, ಯಾವ ನಿಂಬೆಹಣ್ಣು ಯೂಸ್ ಮಾಡ್ತಾ ಇದಾರೆ ಅಂತ. ಅದು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಲ್ಲಿ ಸಿಗುತ್ತಲ್ಲ, ಅದನ್ನ ತರ್ಸ್ಕೊಂಡಿದ್ದಾರೆ. ನೋ ಪ್ರಾಡಕ್ಟ್ ಪ್ಲೇಸ್ಮೆಂಟ್, ನೋ ಎಂಡರ್ಸ್ಮೆಂಟ್, ಏನ್ ಈಸಿ ಅಕ್ಸೆಸಿಬಲ್ ಅದನ್ನ ಹೇಳ್ತಿದ್ವಿ. ಬಟ್ ಅದೇನೋ ಇಟ್ ಈಸ್, ಯು ಕೆನಾಟ್ ಸೇ ಇಟ್ ಈಸ್ ನಿಂಬೆಹಣ್ಣು ಎಫೆಕ್ಟ್. ರಿಷಬ್ ಪಂತ್ ವಾಸ್ ಸೆಲ್ಫ್ ಇನ್ಫ್ಲಿಕ್ಟೆಡ್. ರೋಹಿತ್ ಶರ್ಮಾ ಅವನಿಗೆ ಗೊತ್ತು ಅವ್ನು ಸ್ವಲ್ಪ ಇಂಜುರಿ ಪ್ರೋನು, ಓಡೋಕ್ಕಾಗಲ್ಲ ಬಿಟ್ವೀನ್ ದ ವಿಕೆಟ್ಸ್ ಅಂತ. ನಿನ್ನೆ ಅಕ್ಷರ್ ಪಟೇಲ್ ಮೋಸ್ಟ್ಲಿ ಕ್ರಾಂಪ್ ಆಯ್ತು ಅವನ್ಗೆ. ತುಂಬಾ ಓಡಿಸಿ ಅವನು ಸ್ಟಬ್ಸ್ ಮತ್ತೆ ಅವನು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಬೇಕಾದಾಗ ತುಂಬಾ ಓಡಿದ್ರು. ಸೊ ಅವಾಗ್ಲೂ ಆಫ್ಟರ್ನೂನ್ ಎಲ್ಲ ಬೌಲಿಂಗ್ ಮಾಡಿ ಫೀಲ್ಡ್ ಅಲ್ಲಿ ಇದ್ದು ಕ್ಯಾಪ್ಟನ್ಸಿ ಮಾಡಿ, ಆಬ್ವಿಯಸ್ಲಿ ಟೇಕ್ಸ್ ಅ ಟೋಲ್ ವೆನ್ ಯು ಕಮ್ ಇನ್ ಟು ಬ್ಯಾಟ್, ಅಂಡ್ ಅದು ಆ ಪ್ರೆಷರ್ ಸಿಚುವೇಶನ್ ಅಲ್ಲಿ. ಸೊ ಅಂಡ್ ಇಟ್ ಆಲ್ಸೋ, ನಾನು ಫಸ್ಟ್ ಡಾರ್ಕ್ ಕಾರ್ಡ್ಸ್ ಅಂತಾನೆ ಹೇಳ್ತಿದ್ದೆ, ಅದಿರ್ಬೋದಾ? ಇಲ್ಲ, ಇನ್ನೊಂದೇನಂದ್ರೆ ಅವನ್ ಒಂದ್ಸತಿ ಕ್ರಾಂಪ್ ಆಗ್ಲೇ ಬಿದ್ದಿದ್ದ ಫೀಲ್ಡ್ ಮೇಲೆ. ಸೊ ಎಸ್ಪೆಷಲಿ ಅಂದ್ರೆ ಈ ಸತಿ IPL ಅಲ್ಲಿ 2-3 ಸತಿ ಹಿಂಗೆ ಆಗಿದೆ. ಅಂದ್ರೆ ಗ್ಲೌಸ್ 3ನೇ ಸತಿ ಚೇಂಜ್ ಮಾಡಕ್ ಬಿಟ್ಟಿಲ್ಲ, ಆಮೇಲೆ ಬ್ಯಾಟ್ 2 ಸತಿ ಚೇಂಜ್ ಮಾಡಕ್ ಬಿಟ್ಟಿಲ್ಲ. ಆಮೇಲೆ ಇವನು ರೋಹಿತ್ ಶರ್ಮಂಗೇನೆ ಅವನ್ಗೂ ಒಂದ್ಸತಿ ಕಾಲ ಎಳ್ಕೊಂಡು ಸೆಕೆಂಡ್ ಟೈಮ್ ಹಂಗೆ ಆಯ್ತು, ಅವನ್ಗೂ ಬಿಡ್ಲಿಲ್ಲ. ಅಂದ್ರೆ ರಸಿಕ್ದಾರ್ಗೂ ಹಂಗೆ ಆಯ್ತು. ಸೊ ಅದಕ್ಕೆ ಮೋಸ್ಟ್ಲಿ ಅಂಪೈರ್ಸ್ಗೆ ಡೈರೆಕ್ಷನ್ ಹೋಗಿದೆ, ಅಂದ್ರೆ 2ನೇ ಸತಿ 3ನೇ ಸತಿಗೆಲ್ಲ ಬಿಡ್ಬೇಡಿ ಸುಮ್ನೆ ಟೈಮ್ ವೇಸ್ಟ್ ಆಗಕ್ಕೆ ಅಂತ. ಆನ್ ಟಾಪ್ ಆಫ್ ದಟ್, ಇದು ನಮ್ದು ಮಾರ್ಕೆಟಿಂಗ್ ಬಗ್ಗೆನೂ ಯೋಚನೆ ಮಾಡ್ಬೇಕಿಲ್ಲ ಇವರು. ಸೊ ಜಿಯೋ ಹಾಟ್ಸ್ಟಾರ್ ಅವ್ರು ಏನು ಅಂತಂದ್ರೆ ವಿತಿನ್ 7:30 ಮ್ಯಾಚ್ ಮುಗಿಬೇಕು, ಯಾಕಂದ್ರೆ ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಆಗ್ತಿತ್ತು ಅವತ್ತು. ಸೊ ಆ ರೀಸನ್ ಇರ್ಬೋದು, ವೆರಿ ವ್ಯಾಲಿಡ್ ರೀಸನ್ ನನ್ನ ಲೆಕ್ಕದಲ್ಲಿ ಅದೂನು.
ಸೊ ಅದರಿಂದಾನು ಅವ್ನಿಗೆ ಈ ಒಂದು ಜಸ್ಟ್ ಕ್ರಾಂಪ್ ಆಗಿದ್ರು ಅವ್ನು ಸುಮ್ನೆ ಇಲ್ಲಪ್ಪ ರಿಟೈರ್ಡ್ ಆಗ್ಬಿಟ್ಟು ಹೋಗ್ಬೇಕು ಅಂತ ಕಳ್ಸಿರ್ಬೋದು. ಸೊ ಅದು ಒಂದು ಪಾಸಿಬಿಲಿಟಿ ಇದೆ, ಇಲ್ಲ ಅಂತ ಹೇಳಕ್ ಆಗದೆ ಇಲ್ಲ. ಸೊ ಅದು ಕರೆಕ್ಟ್. ಏನ್ ಅಷ್ಟೊಂದು ಸಿಪ್ಪೆ ಅಂತಂದ್ರೆ, ಅದು ಏನ್ ಹೌದು. ಸಿಪ್ಪೆನೋ ಅಥವಾ ಏನ್ ನಿಂಬೆಹಣ್ಣು ಅಂತಂದ್ರೆ ನಾನು ಅದನ್ನ ಜಿಯೋ ನಿಂಬೆಹಣ್ಣು ಅಂತ ಅಂತೀನಿ ಅಷ್ಟೇ. ನೀನೇನು ಅನ್ನಕ್ ಹೋಗಲ್ಲ. ಅದೇ ಅಲ್ಲ ನಾನು ಒಂದ್ ಇಷ್ಟೊಂದು ಹೇಳದೆ ಕ್ರೇಜ್ ಮರ್ತೋಯ್ತು. ಅಲ್ಲ ಒಂದ್ ಹೇಳದೆ ಮರ್ತೋಯ್ತು. ನಮ್ಮ ಎಲ್ಲಾ ವಿಡಿಯೋ ಅದೇ ಹೇಳ್ತಾರಲ್ಲ, bigbasket.com ಮೋಸ್ಟ್ಲಿ ಅದ್ರದ್ದೇ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಆಗಿದೆ ಅಂತ. ಇನ್ನೊಂದೇನು ಅಂದ್ರೆ ನನ್ ಪ್ರಕಾರ IPL ಈ ತರ ಸಮ್ಮರ್ ಅಲ್ಲಿ ಇರಬಾರ್ದು. ಅಂದ್ರೆ ನಾನ್ ಸ್ಕೂಲ್ ಅಲ್ಲಿ ಇದ್ದಾಗ ನಂಗೆ ಅರ್ಥ ಆಗ್ತಾ ಇತ್ತು, ಸಮ್ಮರ್ ಹಾಲಿಡೇಸ್ ನಲ್ಲಿ ಆರಾಮಾಗಿ ನೋಡ್ಬೋದಾಗಿತ್ತು, ಯಾರನ್ನು ಹೋಮ್ ವರ್ಕ್ ಮಾಡಿ ನೋಡು ಆತರ ಎಲ್ಲ ಸುಮ್ನೆ ತಲೆ ತಿಂತಾ ಇರ್ಲಿಲ್ಲ. ಬಟ್ ಈಗ ಹೇಗಿದ್ರು ಮಂಡೇ ಇಂದ ಫ್ರೈಡೆ ತರ ಹೆಣದ ತರ ಇದ್ದು ವೀಕೆಂಡ್ ನಲ್ಲಿ ಸ್ವಲ್ಪ ಉಸಿರಾಡಕ್ ಟೈಮ್ ಸಿಗೋ ತರ ಇರ್ಬೇಕಾದ್ರೆ ನಂಗೇನ್ ಮ್ಯಾಟ್ರ್ ಆಗಲ್ಲ ಸಮ್ಮರ್ ಇಲ್ವಾ ಅಂತ. ಬಟ್ ಜಸ್ಟ್ ಪ್ಯೂರ್ಲಿ ಪ್ಲೇಯರ್ಸ್ ಪರ್ಸ್ಪೆಕ್ಟಿವ್ ಇಂದಾನು ನೋಡಿ, ಗೇಮ್ ಪರ್ಸ್ಪೆಕ್ಟಿವ್ ಇಂದಾನು ನೋಡಿದ್ರೆ ಯಾವ್ದಾದ್ರು ಆಗಸ್ಟ್ ಟು ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮ್ ನಲ್ಲಿ ಇದ್ರೆ ಬೆಸ್ಟ್. ಯಾಕಂದ್ರೆ ರೈನಿ ಸೀಸನ್ ಜಸ್ಟ್ ಮುಗ್ದಿರುತ್ತೆ, ಆಮೇಲೆ ವಿಂಟರ್ ಇನ್ನೇನ್ ಸ್ಟಾರ್ಟ್ ಆಗೋ ಟೈಮ್ ನಲ್ಲಿ ಆಡಿದ್ರೆ ಒಂಥರ ಪ್ಲೇಯರ್ಸ್ಗೂ ಚೆನ್ನಾಗಿರುತ್ತೆ, ನೋಡೋದಿಕ್ಕೂ ಚೆನ್ನಾಗಿರುತ್ತೆ. ಈ ಸಲ ತುಂಬಾನೇ ಬಿಸಿಲು, ಯಾವ ಮ್ಯಾಚ್ ನೋಡಿದ್ರು ಎಲ್ಲಾರು ಒಳ್ಳೆ ಹೆಲ್ಮೆಟ್ ನ ಹಿಂಗ್ ಒತ್ತಿದ್ರೆ ಒಳ್ಳೆ ಫುಲ್ ಸುರಿಯುತ್ತೆ ಹಂಗೇನೆ. ಅಲ್ಲ ಇದು ಎಲ್ ನೀನೋ ಇಯರ್, ಅದು ಏನು ಮಾಡಕ್ಕಾಗಲ್ಲ. ಎವ್ರಿ 4 years 1 year ಈ ತರ ಇದ್ದೇ ಇರುತ್ತೆ. ಜಾಗ್ರಫಿಕಲ್ ಕಂಡೀಷನ್ ಅದು. ನಾವು ಸೈಕಾಲಜಿ ನೋಡಿದ್ವಿ, ಇವಾಗ ಜಾಗ್ರಫಿ ನೋಡ್ತಾ ಇದೀವಿ. ಅದಕ್ಕೋಸ್ಕರ ಅದು History ಆ ನಾವು ರೀಸನ್ ಕಲ್ತೀವಿ. ಗೋಸ್ಕರನೇ ನಾವು ನೆನ್ನೆ ಅದು ಬೆವರೋದು ಸುರಿಯೋದು ಎಲ್ಲ ಕಡಿಮೆ ಮಾಡಕ್ಕೇನೆ ನಾವು ಗ್ರೀನ್ ಜರ್ಸಿ ಹಾಕೊಂಡು ಆಡಿದ್ದು. ಎಲ್ಲ ಸ್ವಲ್ಪ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗ್ಲಿ ಅಂತ ನೋಡಿದ್ರೆ ಅವತ್ತೇ ಆರ್ಗ್ಯಾನಿಕಲಿ ಹೆದ್ಕೊಂಡ್ಬಿಟ್ವಿ. ಸೊ ಬಟ್ ಅದನ್ನೇ ನಾನು ಮೆನ್ಯೂರ್ ಆಗಿ ಆನೆಸ್ಟ್ಲಿ ಕನ್ವರ್ಟ್ ಮಾಡಿರ್ತಾರೆ. ನಾವು ಜಸ್ಟ್ ಗ್ರೀನ್ ಹಾಕೋತಾ ಇದೀವಿ, ಇದರಿಂದ ಏನು ಚೇಂಜ್ ಆಗಲ್ಲ. ರಿಯಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು CSK, KKR, ಮುಂಬೈ. ಅವ್ರು ಎಷ್ಟು ಡಾಟ್ ಬಾಲ್ಸ್ ಆಡಿ ಎಷ್ಟು ಮರ ನೆಡ್ತಾ ಇದಾರೆ ಅಂದ್ರೆ ಅವರು ಗ್ರೀನ್ ಜರ್ಸಿ ಹಾಕೊಳ್ದಿರ ಅವ್ರು ತೋರಿಸ್ತಾ ಇದಾರೆ ಗೋ ಗ್ರೀನ್ ಇನಿಷಿಯೇಟಿವ್ ಅಂದ್ರೆ ಏನು ಅಂತ. ಬಟ್ ನಮ್ ಜಿತೇಶ್ ಶರ್ಮಾಗೂ ಇವಾಗ ಏನು 1-2-3 ಮರ ಬಂದಿರುತ್ತೆ ಅವನ ಹೆಸರಲ್ಲಿ. ಹಾ ಹಾ. ಸೊ ಈಗ ನಾವು ಒಂಥರ ಒಳ್ಳೆ ಸೆಗ್ವೆ ಆಯ್ತು, ಸ್ವಲ್ಪ ಲೈಟ್ ಹಾರ್ಟೆಡ್ ಆಗಿ ಈಗ ನಾವು ನಮ್ದು ಹಾರ್ಟಿಗೆ ಬರೋಣ. ರಿಯಲ್ ರಿಯಲ್ ಇದು. ಸೊ ಫಸ್ಟ್ ಈ ಸತಿ ಈ ಉಲ್ಟಾ ಶುರು ಮಾಡೋಣ. ಯಾವಾಗ್ಲೂ ಪಾಪ ಸಾತ್ವಿಕ್ನೇ ಫಸ್ಟ್ ಲೈಮ್ ಲೈಟ್ ನಲ್ಲಿ ಹಾಕ್ತಿವಿ, ಈ ಸತಿ ಉಲ್ಟಾ ಶುರು ಮಾಡೋಣ. ಸಹನ್ದು ಹೇಳಿದ್ದು ಇವತ್ತು ಬಂದಿಲ್ಲ ಅವನು, ಬಟ್ ನೆವರ್ ದ ಲೆಸ್ 100 ಪಾಯಿಂಟ್ಸ್ ಇದಕ್ಕೆ. KL ಮೋರ್ ದೆನ್ ಆರ್ ಈಕ್ವಲ್ ಟು 50. ನಾನು 100 ಅವನು ಕೊಡ್ತೀನಿ, ಯಾಕೆ ಅಂತಂದ್ರೆ ಅದು ಆಬ್ವಿಯಸ್ ಆಗೋಗಿದೆ ಈಗ ಚಿನ್ನಸ್ವಾಮಿಲಿ. ಸೊ ಅದು ಏನು ಮಾಡಕ್ಕಾಗಲ್ಲ. ಅಂದ್ರೆ ಅದು ಕಷ್ಟ ಪ್ರೆಡಿಕ್ಷನ್ ಅಂತಾನು ಹೇಳಕ್ಕಾಗಲ್ಲ, ಅಥವಾ ಇಲ್ಲ ಏನೋ ಸುಮ್ನೆ ತುಂಬಾ ರೇರ್ ಆಗಿ ಏನೋ ಹೇಳ್ಬಿಟ್ಟ ಅಂತಾನು ಅನ್ನಕ್ಕಾಗಲ್ಲ, ಆತರ ಆಗೋಗಿದೆ. ಸೊ ಅವ್ನ್ ಟೈಮ್ ಸೇವ್ ಮಾಡ್ಬೇಕಂದ್ರೆ ಅವ್ನ್ 2ಕ್ಕೂ 100 ಕೊಟ್ಬಿಡ್ತೀನಿ, ಯಾಕಂದ್ರೆ 2 ನಿಜ ಇತ್ತು. ಇಲ್ಲ ಸೆಕೆಂಡ್ ಒನ್ ಇಲ್ಲಿ. ಓ ಕರೆಕ್ಟ್ ಸಾರಿ. ಹಾ, 2 ಕರೆಕ್ಟ್ ಆಗಿ ಹೇಳಿದಾನಪ್ಪ ಅವನು. ಹ್ಮ್ ಅವನನ್ನ ಫಸ್ಟ್ ಕಳ್ಸ್ಬಾರ್ದಾಗಿತ್ತು, ಯಾಕಂದ್ರೆ ನಾನು ಇದೆರಡೇ ಹೇಳೋಣ ಅನ್ಕೊಂಡಿದ್ದೆ ನಾನು. ಬಟ್ ಅವ್ನು he read my mind somehow. ನೀವೇ ಕ್ರೆಡಿಟ್ಸ್ ಟು ಹಿಮ್ ಫಾರ್ ಓವರ್ಟೇಕಿಂಗ್ ಆಲ್ ಆಫ್ ಅಸ್ ಇನ್ ದ ವೆರಿ ಫಸ್ಟ್ ಅಟೆಂಪ್ಟ್. ನಂದು ವಿಷ್ಣು ಎಷ್ಟು ಆವರೇಜ್ ಕೊಡ್ತೀಯ? 100. ಇಲ್ಲ ಆವರೇಜ್ 100 ಆಗಲ್ಲ, ವಿಷ್ಣು ಕಮ್ಮಿ ಕೊಟ್ಟಿದ್ದಾನೆ. ಇಲ್ಲ, ಅವ್ನು ನಾನು ರಿವೆಂಜ್ ತಗೋತಾ ಇದ್ದಾನೆ, ಲಾಸ್ಟ್ 100 ಟೈಮ್ ಅವ್ನ್ ಮಾಡಿದೀನಿ. 100 ಪ್ಲಸ್ 2 ವಿಕೆಟ್ಸ್ ಅದು ಆಬ್ವಿಯಸ್ ಆಗಿತ್ತು ನನ್ನ ಲೆಕ್ಕದಲ್ಲಿ. ಸೊ ನಾನು ಟೋಟಲಿ ಒಂದು 150 ಕೊಡ್ತೀನಿ ಅಷ್ಟೇ. ಫಸ್ಟ್ ಒನ್ 100, ಸೆಕೆಂಡ್ ಒನ್ 150. ವಿಷ್ಣು ಇಸ್ ಬ್ಯಾಕ್. ಇಲ್ಲ ನಾನು ಒಂದ್ 2ಕ್ಕೂ 40 ಕೊಡ್ತೀನಿ. ಅಂದ್ರೆ ಯಾವ್ದೂನು ಔಟ್ ಆಫ್ ದ ಬಾಕ್ಸ್ ಅಥವಾ ಟಫ್ ಅಂತ ಏನು ಇಲ್ಲ. ಸೊ ಎಲ್ಲ ಆವರೇಜ್ ಆಗಿ 100 ಬರುತ್ತೆ. ಅದು ಆಕ್ಚುಲಿ ಸಾತ್ವಿಕ್ ಮುಂಚೆನೆ ಹೇಳಿದ್ರು, ನಾನೇ ಸುಮ್ನೆ ಟೈಮ್ ವೇಸ್ಟ್ ಮಾಡಿದೆ. ಬಟ್ ಏನಿದೆ, ನೆಕ್ಸ್ಟ್ ನಂದಕ್ ಬರ್ತೀವಿ. DC ಆಲ್ ವಿಕೆಟ್ ಕ್ಯಾಚಸ್, ಆಮೇಲೆ KL ರಾಹುಲ್ ಸೆಂಚುರಿ. ನಾನ್ ಮಾತಾಡಲ್ಲ, ನೀವೇ ಮಾತಾಡಿ. ಇದು DC ತೆಗ್ದಿರೋದಾ ಅಥವಾ DC ಲೂಸ್ ಮಾಡಿರೋದಾ ವಿಕೆಟ್ಸ್? ಇಲ್ಲ DC ತೆಗಿಯೋದ್ರ ಬಗ್ಗೆ ನಾನು ಹೇಳಿದ್ದು, ಅಂದ್ರೆ ನಾವ್ ಔಟ್ ಆಗೋದು, ಎಲ್ಲ ಕ್ಯಾಚ್ ಕೊಟ್ಟು ಔಟ್ ಆಗ್ತೀವಿ. ಬಟ್ ಅದು ಎಕ್ಸೆಪ್ಟ್ ಫಾರ್ ಶೆಪರ್ಡ್ ಅಂಡ್ ಐ ಥಿಂಕ್ ಕೃಣಾಲ್ ರನ್ ಔಟ್, ಅದೇನೋ ಹೇಳಕ್ಕಾಗಲ್ಲ. ಶೆಪರ್ಡ್ ಬಿಟ್ರೆ ಮಿಕ್ಕಿದ್ದೆಲ್ಲ ಕಾಟೆ ಅನ್ಸುತ್ತೆ. ಒಳ್ಳೆ ಪ್ರೆಡಿಕ್ಷನ್ ಇದು. ನಾನು ಇದಕ್ಕೆ 89 ಕೊಡ್ತೀನಿ. ಅಯ್ಯಪ್ಪ, ಸೀರಿಯಸ್ ಆಗಿ ಶೆಪರ್ಡ್ ಬಿಟ್ರೆ ಮಿಕ್ಕಿದ್ದೆಲ್ಲ ಕ್ಯಾಚ್.
ಶೆಪರ್ಡ್ ಮೋಸ್ಟ್ಲಿ ಒಂದ್ 2-3 ಬಾಲ್ ಆಡಿದ್ರೆ ಕ್ಯಾಚ್ ಆಗ್ತಿದ್ದ ಅವನು. ಒಂದು ಹಾ. ಟೈಮ್ ಮಾಡಕ್ ಆಗ್ತಿತ್ತಿಲ್ಲ ಅವನ್ಗೆ. ನಾನು ನನ್ನ ಇದನ್ನೇ ಲೆಕ್ಕದಲ್ಲಿ ಇವಾಗ ಅವನು ಔಟ್ ನನ್ನ ಆಗಿದ್ದು ಈಜಾಡ್ ಲೆಕ್ಕದಲ್ಲಿ ಬೇಕಾಗಿಲ್ಲ, ಸುಮ್ನೆ ಅವನು ಔಟ್ ಆಗಿದ್ದು. ನಾವೆಲ್ಲ ಹೇತ್ಕೊಂಡಿದ್ದೆ ಹೆಂಗ್ ನೋಡ್ತು ಅಂತಂದ್ರೆ ಯಾರು ಸರಿಯಾಗಿ ಅಂದ್ರೆ ಒಳ್ಳೆ ಬಾಲ್ಗೆ ಯಾರು ಔಟೇ ಆಗಿಲ್ಲ. ನಾವೆಲ್ಲ ಕೈ ಕೊಟ್ಬಿಟ್ಟೆ ಕೈ ತುತ್ಕೊಟ್ಟೆ ಹೋಗಿದ್ದು ಹಂಗ್ ನೋಡ್ತು ಅಂತಂದ್ರೆ. ರನ್ಔಟ್ ಅಷ್ಟೇ, ನಾನು ಈ ರನ್ಔಟ್ ಹೇತ್ಕೊಂಡಿದ್ದು ಅಂತಾನೆ ಹೇಳ್ತೀನಪ್ಪ. ಸೊ ಅದು ಅದಕ್ಕೆ ನಾನು ಕ್ಲಾಸಿಕ್ ಆಲ್ ಜಿತೇಶ್ ವಿಕೆಟ್ಸ್ ಪರ್ಫೆಕ್ಟ್ ಆಗಿ ಹೇಳಿದೆ. ತಲಾ ಜಿತೇಶ್ ಅಂತ 2019 ನಲ್ಲಿ ತಲಾ ಏನ್ ಮಾಡಿದ್ರು ಸೇಮ್ ಅದೇ ಮಾಡಿದ್ ನಾನು. ಕರೆಕ್ಟ್. ಇಲ್ಲ, ಇನ್ನೊಂದು ಏನಂದ್ರೆ ಆಲ್ ವಿಕೆಟ್ಸ್ ಕ್ಯಾಚಸ್ ಅಂತ ಹೇಳಿರೋದ್ರಿಂದ ಅದು ಒಂದೇ ಆಲ್ ವಿಕೆಟ್ಸ್ ಆಗಿಲ್ಲ, ಬಟ್ ಮೋಸ್ಟ್ ಆಫ್ ಇಟ್ ಆಗಿದೆ. ಸೊ ನಾನು ಇದಕ್ಕೊಂದು 75 ಕೊಡ್ತೀನಿ. KL ರಾಹುಲ್ ಸೆಂಚುರಿ, ಆಮೇಲಿಂದ KL ರಾಹುಲ್ ಸೆಂಚುರಿ, ಅದು ಹಾಫ್ ಸೆಂಚುರಿ. ಬಟ್ ಇನ್ನೂ ಒಂದ್ ಏನ್ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ, ಇದು ಮತ್ತೆ ಸುಧರ್ಮ ಸೆಂಚುರಿ ಪ್ರಿಡಿಕ್ಷನ್ ಕೊಟ್ಟಾಗ ಯಾವಾಗೂ ಕಾಲ್ ಎಳ್ಕೊಂತು. So, ಆ ಜೋಶಿಂದ ನಾನು ಇದಕ್ಕೂ ಒಂದು 75 ಕೊಡ್ತೀನಿ. 50 KL ರಾಹುಲ್ಗೆ ಹಾಫ್ ಸೆಂಚುರಿಗೆ, ಇನ್ 25 ಈ ಜೋಶಲ್ಲಿ ಕಾಲ್ ಎಳ್ಕೊಂಡ್ರ ಜೋಶಲ್ಲಿ. ಸೊ ಟೋಟಲ್ 150. ನಂದು ಆವರೇಜ್ ಎಷ್ಟು 89 ಹೇಳ್ತಾ ಇಲ್ವಾ ಅದಕ್ಕೆ. ಇದಕ್ಕೆ 51 ಕೊಡ್ತೀನಿ. ಸೊ 140 ಆಗುತ್ತೆ ಅನ್ಸುತ್ತೆ. 70 ಅವರೇಜ್ 130 ಅನ್ಕೋಬಹುದು. ಹಾ. ನೆಕ್ಸ್ಟ್ ನಮ್ದು ಲೀಡಿಂಗ್ ಈಗ ಇದ್ದಿದ್ದವನೇನೆ ಈ ಸತಿ ಸರಿಯಾಗಿ ಇದ್ ನೀನ್ ಹೇಳಿದ್ ಶಾಪ ನಿಜ ಆಯ್ತು. ಯಾರು ಬ್ಯಾಚಿಗೆ ಹೋದ್ರೋ ಅವ್ರದ್ದು ಪ್ರೆಡಿಕ್ಷನ್ಸ್ ಕಂಪ್ಲೀಟ್ಲಿ ತಪ್ಪಾಗ್ಬಿಡ್ತು. ನಾನ್ ಏನ್ ಹೇಳ್ಬೇಕಾಗಿದೆ ಅಂದ್ರೆ ಬಿಸ್ಲಿರುತ್ತೆ, ಗ್ರೀನ್ ಹಾಕೋತಾರೆ ಅಂತ. ಯೋಚನೆ ಮಾಡ್ಲಿಲ್ಲ ಇದು. ಇದಕ್ಕೆ ಮೈನಸ್ ಅಲ್ಲಿ ಕೊಡ್ಬೇಕು, ಬಟ್ ನಾನು ಎರಡು ಸೇರಿ ಅಂದ್ರೆ ಎರಡು ಬೋಲ್ಡ್ ಪ್ರಿಡಿಕ್ಷನ್ಸ್, ಅದಕ್ಕೆ 0 ಕೊಡ್ತಾ ಇದೀನಿ. ಸ್ಪಿನ್ನರ್ಸ್ ಇಲ್ಲ, ಭೂಯಿ ಅಷ್ಟು ತೆಗ್ದಿತ್ತಿಲ್ಲ ಅಂದ್ರೆ ಇಟ್ ವಾಸ್ ಆನ್ ಟ್ರ್ಯಾಕ್. ಬಟ್ ಆದ್ರೂ ನಾನು 0ನೇ ಕೊಡ್ಬೇಕು, ಏನು ಹೇಳೋಕ್ಕಾಗಲ್ಲ. ನನ್ನದು ಏನಂದ್ರೆ ವಾಕ್ಯ ಲಾಸ್ಟ್ 5 ಟೈಮ್ಸ್ ಇವ್ರು 200 ಕ್ರಾಸ್ ಮಾಡಿಲ್ಲ ಯಾವ ಟೀಮ್. ಈ ಸತಿ ಫುಲ್ ಹೈ ಸ್ಕೋರಿಂಗ್ ಗೇಮ್ ಇರುತ್ತೆ ಅಂತ ಫುಲ್ ಜೋಶಲ್ಲಿ ಕೊಟ್ಟೆ ಪ್ರಿಡಿಕ್ಷನ್. ನೋಡಿದ್ರೆ 10 ಓವರಿಂದಾನೇ ಕುಟ್ಕೊಂಡು ಮುಗಿಸ್ಬಿಟ್ರು ಪ್ರಿಡಿಕ್ಷನ್. ಅಲ್ಲ, ಬಟ್ ಟು ಇಸ್ ಕ್ರೆಡಿಟ್, ನಾವು ಗ್ರೌಂಡ್ ಹೋದಾಗ ಹೇಳ್ದ ಅವನು, ನೋಡಿ ಲಾಸ್ಟ್ 5 ಮ್ಯಾಚಸ್ 190 ಒಳ್ಳೆ ಟಾರ್ಗೆಟ್, ಲಾಸ್ಟ್ 5 ಮ್ಯಾಚಸ್ ಹೋಗಿಲ್ಲ 200 ಮೇಲೆ ಅಂತಾನೆ ಹೇಳ್ದ ಅವನು ಮ್ಯಾಚ್ ಆಗೋ ಮುಂಚೆ. ಸೊ ಅದಕ್ಕೆ ನಾನು ಆಕ್ಚುಲಿ 10 ಕೊಡ್ತೀನಿ. ನಾನು ರೆಡಿ ಮಾಡ್ಕೊಂಡ ಅವನು ಆಮೇಲೆ 5. ಇದಕ್ಕೂ ನಾನು 0ನೇ ಕೊಡ್ತೀನಿ, ಯಾಕಂದ್ರೆ ಇದಕ್ಕೆ ಏನು ಕೊಡೋದಿದೆ. ಅದೇ ಇದು ಸುಧರ್ಮ ರಿವರ್ಸ್ ಜಿಂಕ್ಸ್ ಇವಾಗ ಸಾತ್ವಿಕ ಕೊಟ್ಟೋಗಿದೆ ಈ ಮ್ಯಾಚ್ ಅಲ್ಲಿ. ಹೌದೌದು, ನಾನು 0ನೇ ಕೊಡ್ಬೇಕು. ಇದೊಂಥರ ಪ್ಯಾಟರ್ನ್ ಹೆಂಗೆಂಗೋ ಹೋಗ್ತದೆ. ಈಗ ಇವ್ರದ್ ಸರಿಗಿದ್ದಾಗ ನಂದ್ ಸರಿ ಇರ್ಲಿಲ್ಲ, ನಂದು ಸ್ವಲ್ಪ ನಾನ್ ರಿಕವರ್ ಆದ್ಮೇಲೆ ಇವ್ರದ್ದು ಹೊಟ್ಟೋಗಿದೆ. ಈಗ ಲಾಸ್ಟ್ 2 ಮ್ಯಾಚಸ್ 0. ಯೋಪ್ಪ, ಅದು ನಾನು 3 ಹೇಳಿದ್ದೆ ಲಾಸ್ಟ್ ಮ್ಯಾಚ್. This is not good. ಸೊ ನಮ್ದು ನೆಕ್ಸ್ಟ್ ಮ್ಯಾಚ್ ಸ್ವಲ್ಪ ದಿನಗಳ ಆದ್ಮೇಲೆ ಇದೆ. ಸೊ ನೀವು ಒಂದು 5 days ನೋಡಲ್ಲ. ನಾವೂನು ಎವ್ರಿ ಡೇ ಮಾಡಿ ಒಂಥರ ಬೋರ್ ಆಗಿದೆ ಅನ್ನಲ್ಲ, ಯಾವ್ದೂನು ಬೋರಿಂಗ್ ಆಗಿರ್ಲಿಲ್ಲ. ಬಟ್ ನಮ್ಗೂನು ಸ್ವಲ್ಪ ರೆಸ್ಟ್ ಬೇಕು. ನಂದೂನು ಸ್ಪ್ರಿಂಟ್ ಎಂಡ್ ಬರ್ತಾ ಇದೆ, ಸ್ವಲ್ಪನಾರು ಕೆಲಸ ಮಾಡ್ಬೇಕು. ಸೊ ಅಲ್ಲಿವರ್ಗೂನು ಒಳ್ಳೆ ಆಂಟಿಸಿಪೇಷನ್ ಇದೆ. ಅಂದ್ರೆ ಇವನು ಯಾರದು ಜೇಕಬ್ ಬೆಥೆಲ್ ಬರ್ತಾನೆ ಅಂತ. ಸೊ ಅದನ್ನ ನಾವು ಹೋಪ್ ಮಾಡ್ತಾ ನೆಕ್ಸ್ಟ್ ಗೇಮ್ ಪ್ರಿವ್ಯೂಗೆ ನಾವು ತಿರ್ಗಾ ಸಿಗ್ತೀವಿ. ಯಾವ ಗೇಮ್ ಅಂತಾನೆ ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ನಮ್ದು ಯಾವ್ದು ಅಂತ. ನೆಕ್ಸ್ಟ್ ಗುಜರಾತ್ ಹೋಮ್ ಗೇಮ್ 24ನೇ ತಾರೀಕು. ಒಳ್ಳೆ ಗ್ಯಾಪ್ ಇದೆ. ಸ್ವಲ್ಪನಾರು ರೆಸ್ಟ್ ತಗೊಳ್ಳಿ. ಪ್ಲಸ್ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಮಳೆ ಬಂದು ವೆದರು ಸ್ವಲ್ಪ ಕಾಮ್ ಡೌನ್ ಆಗ್ಲಿ ಅಂತ ಹೋಪ್ ಮಾಡ್ತಾ, ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ. ಈ ಎಪಿಸೋಡ್ ಡೀಪ್ ಆಗಿ ನಾವು ಮಾತಾಡಿದೀವಿ. ಎಲ್ಲರೂ ಎಂಡ್ ತನಕ ಯಾರ್ಯಾರು ಕೇಳಿಸ್ಕೊಂಡಿರೋ ತುಂಬಾನೇ ಥ್ಯಾಂಕ್ಸ್. ಇದೇ ತರ ಸಪೋರ್ಟ್ ಮಾಡ್ತಾರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದೆಲ್ಲ ಮಾಡಿ ಅಂತ ಕೇಳ್ಕೊತಾ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಬೈ ಬೈ. ಥ್ಯಾಂಕ್ ಯು.